ನಮಸ್ಕಾರ. ಈಗ ನೀವೀಗ ಒರಿಫ್ಲೇಮ್ ಜಾಯ್ನ್ ಆಗಿದ್ದೀರಾ. ಸೊ ನೆಕ್ಸ್ಟ್ ನಮ್ದು ಏನು ಅಂತಂದರೆ, ಒರಿಫ್ಲೇಮಲ್ಲಿ ನಾವು ಯಾವ ಥರ ಮನಿ ಮೇಕಿಂಗ್ ಪ್ರೊಸೆಸನ್ನು ಶುರು ಮಾಡಬೇಕು, ನಮ್ಮ ಒರಿಫ್ಲೇಮ್ ಜರ್ನಿನ ಯಾವ ಥರ ಸ್ಟಾರ್ಟ್ ಮಾಡಬೇಕು ಅಂತ ನಮಗೆ ತಿಳಿಬೇಕು. ಸೊ ಅದಕ್ಕೆ ನಾವು ಫಸ್ಟ್ ಆಫ್ ಆಲ್ ಇಲ್ಲಿ ಯಾವ ಥರ ಪ್ರಾಡಕ್ಟ್ಸ್ ಇದೆ, ಯಾವ ಥರ ಪ್ರಾಡಕ್ಟ್ಸನ್ನು ಯೂಸ್ ಮಾಡಿ ನಾವು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬಹುದು. ಬಿಕಾಸ್ ಇಲ್ಲಿ ನಾವು ಸೆಲ್ಫ್ ಯೂಸ್ ಬಿಸ್ನೆಸ್ ಅಂತ ಹೇಳ್ತೀವಿ. ಸೊ ಫಸ್ಟ್ ನಾವು ನಮ್ಮ ಬಿಸ್ನೆಸ್ಸನ್ನು ನಾವೇ ಸ್ಟಾರ್ಟ್ ಮಾಡ್ಕೋತೀವಿ, ನಂತರ ನಾವು ಬೇರೆಯವರಿಗೆ ರಿಕಮೆಂಡ್ ಮಾಡಿಕೊಂಡು ಅಲ್ಲಿಂದ ಇನ್ಕಮ್ ಅಪಾರ್ಚುನಿಟಿನ ಸ್ಟಾರ್ಟ್ ಮಾಡ್ತೀವಿ. ಸೊ ಇದು ನಾವು ಹೇಳ್ತೀವಿ, ಇದಕ್ಕೆ ಫಸ್ಟ್ ಆಫ್ ಆಲ್ ನಾವು ಜಾಯ್ನ್ ಆದ ತಕ್ಷಣ ನಾವು ಅದಕ್ಕೆ ಗೆಟಿಂಗ್ ಸ್ಟಾರ್ಟೆಡ್ ಅಂತ ಹೇಳ್ತೀವಿ. ಅದಕ್ಕೆ ನಾವು ಇದು ಒರಿಫ್ಲೇಮ್ ಒಂದು ಬ್ಯೂಟಿಫುಲ್ ವರ್ಡ್. ಯಾಕೆಂದರೆ ಒರಿಫ್ಲೇಮ್ ಈಸ್ ಅ ಬ್ಯೂಟಿ ಮತ್ತು ವೆಲ್ನೆಸ್ ಇಂಡಸ್ಟ್ರಿ. ಸೊ ಇದು ಏನು ಅಂತಂದರೆ, ಒರಿಫ್ಲೇಮ್ ನಾ ಹೇಳ್ದಂಗೆ ಅನ್ನು ಬ್ಯೂಟಿ ಮತ್ತು ವೆಲ್ನೆಸ್ ಇಂಡಸ್ಟ್ರಿ. ಸೊ ನಾವಿಲ್ಲಿ ನಮ್ಮನ್ನು ಹೇಗೆ ಹೆಲ್ದಿ ಮತ್ತು ವೆಲ್ದಿ ಮಾಡ್ಕೋಬೇಕು ಅಂತ ಇಲ್ಲಿ ನಾವು ಸ್ಟಾರ್ಟ್ ಮಾಡ್ತೀವಿ ಜರ್ನಿ. ಸೊ ನಾವು ಅದಕ್ಕೆ ಅಂತ ಬ್ಯೂಟಿಫುಲ್ ವರ್ಲ್ಡ್ ಅಂತ ಹೇಳ್ತೀವಿ. ಸೊ ನಾವು ಯಾವುದಾದ್ರು ಈ ಗಾಡಿ ತೊಗೊಂಡ್ರೆ ಆ ಗಾಡಿ ಬಗ್ಗೆ ನಮಗೆಲ್ಲ ಮಾಹಿತಿನೂ ಬೇಕಾಗುತ್ತೆ. ಬೈ ಚಾನ್ಸ್ ಆ ಗಾಡಿಗೆ ಏನಾದ್ರು ಪ್ರಾಬ್ಲಮ್ ಬಂದರೂ ಅದು ಯಾವ ಥರ ಸಾಲ್ವ್ ಮಾಡಬೇಕು ಅಂತಲೂ ಬೇಕಾಗುತ್ತೆ. ಬಟ್ ಅದು ಏನು ಅಂತಂದರೆ ಸ್ಟಾರ್ಟಿಂಗ್ ಬೇಕಾಗೋದಿಲ್ಲ, ನಮಗೆ ಹೋಗ್ತಾ ಹೋಗ್ತಾ ಬೇಕಾಗತ್ತೆ ನಮಗೆ. ಸೊ ಅದೇ ಥರ ಇಲ್ಲೂ ಕೂಡ ನಾವೀಗ ನಮ್ಮದು ಒರಿಫ್ಲೇಮಲ್ಲಿ ಈಗ ಜಾಯ್ನ್ ಆಗಿದ್ದೀವಿ. ಸೊ ಇಲ್ಲಿ ಹೆಂಗೆ ಮುಂದುವರಿಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ ನಾವು ನೋಡ್ತೀವಿ ಇಲ್ಲಿ. ಸೊ ಇಲ್ಲಿ ಫಸ್ಟ್ ನಾವು ಏನು ಅಂತಂದರೆ, ನಮ್ಮದು ಗುರಿ ನಮಗೆ ಫಿಕ್ಸ್ ಆಗಿರಬೇಕು. ನಾವು ಏನು ಒರಿಫ್ಲೇಮನ್ನು ಏನಕ್ಕೆ ಜಾಯ್ನ್ ಆಗ್ತಿದ್ದೀವಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿ ನಮ್ಗೆ ಏನು ಕೊಡಲಿಕ್ಕೆ ಸಾಧ್ಯ ಇದೆ ಅದು ನಮಗೆ ಗೋಲ್ಸನ್ನು ನಾವು ಬರೆದಿರಿಸ್ಕೋಬೇಕು. ಅಥವಾ ನಾವು ನಮ್ಮ ಕಣ್ಣು ಮುಂದೆ ಇರಬೇಕು. ನಮಗೆ ಮನೆ ಬೇಕಾ, ನಾವು ದೇಶ ಸುತ್ತಬೇಕು, ನಮಗೆ ಒಂದು ಕಾರ್ ಬೇಕು ನಮ್ಮ ಫ್ಯಾಮ್ಲಿಗೆ ಸಪೋರ್ಟ್ ಮಾಡಲಿಕ್ಕೆ, ನಮ್ಮ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ನು, ಒಳ್ಳೆ ಮದುವೆ ಮಾಡಬೇಕು ನಮ್ಮ ಮಕ್ಕಳಿಗೆ, ನಮ್ಮ ಮಕ್ಕಳ ಲೈಫ್ ಸೆಟ್ಲ್ ಮಾಡಬೇಕು ನಮಗೆ. ಸೊ ಇದೆಲ್ಲ ನಮ್ಮದು ಒಂದು ಡ್ರೀಮ್ ಇರುತ್ತೆ, ಒಂದು ಡಿಸೈರ್ ಇರುತ್ತೆ, ಆಸೆಗಳಿರುತ್ತೆ, ನಾವು ಇದು ಮಾಡಬೇಕು ಅಂತೇಳಿ. ಸೊ ನಾವು ಫಸ್ಟ್ ನಮಗೆ ಕನ್ಫರ್ಮ್ ಆಗಬೇಕು. ಫಸ್ಟ್ ನಾವು ಕರೆಕ್ಟ್ಲಿ ನಮ್ದು ಏನು ವೈ ಅಂತ ನಮಗೆ ಗೊತ್ತಾಗಬೇಕು. ವೈ ಗೊತ್ತಾದಮೇಲೆ ನಾವೀಗ ವೈಯನ್ನು ಯಾವ ಥರ ಮುಟ್ಬೇಕು, ನಮ್ಮದು ಗೋಲ್ ಇದೆ. ಈಗ ಕಾರ್ ಬೇಕು ನಮಗೆ. ಸೊ ವಿದಿನ್ 5 years ಆರ್ ವಿದಿನ್ 3 years ನಮಗೆ ಕಾರ್ ಬೇಕು. ಅಥವಾ ವಿದಿನ್ 5 years ನಾನು ನನ್ನ ಮಕ್ಕಳಿಗೆ ಎಜುಕೇಷನ್ ಪ್ರೊವೈಡ್ ಮಾಡ್ತಾಯಿದ್ದೀನಿ, ನನಗೊಂದು ಮನೆ ಬೇಕು ವಿದಿನ್ 5 years. ಸೊ ಅದನ್ನು ನಾವು ಡಿಸೈಡ್ ಮಾಡಬೇಕು, ಟೈಮ್ ಪೀರಿಯಡ್. ಸೊ ವೆನ್ ಆ್ಯಂಡ್ ವೈ ಆ್ಯಂಡ್ ವೆನ್, ಯಾವಾಗ ನಾವು ಮಾಡಬೇಕು, ನಮ್ಮ ಡ್ರೀಮನ್ನು ಯಾವ ಥರ ರೀಚ್ ಆಗಬೇಕು ಎಲ್ಲ ಗೊತ್ತಾಗಬೇಕು ನಮಗೆ. ಎಲ್ಲ ನಾವು ಒಂದು ಪೆನ್ ಪಟ್ಟಿ ತೊಗೊಂಡು ಒಂದು ಬರ್ಕೊಂಡು ನೋಟ್ ಡೌನ್ ಮಾಡಿಕೊಂಡು ಆರಿ ನಮ್ಮ ಕಣ್ಣು ಮುಂದೆ ಅದು ಬರಬೇಕು. ನಾವು ಡಿಮೋಟಿವೇಟ್ ಭಾಳ ಆಗಿಬಿಡ್ತೇವೆ ಹ್ಯೂಮನ್ಸ್. ಆ ಡಿಮೋಟಿವೇಶನ್ ಬರಬಾರ್ದು. ಏನು ಅಂತಂದರೆ, ನಾವು ಆರಿ ನಮ್ಮದು ಡ್ರೀಮು ಅಥವಾ ಆ ಗೋಲನ್ನು ನೋಡ್ತಾ ಇದ್ದರೆ ನಮಗೆ ನೆನಪು ಬರಬೇಕು, ಹೌದು ನಾವು ನಮ್ಮ ಫ್ಯಾಮಿಲಿ ಬಗ್ಗೆ, ನಮ್ಮ ಮಕ್ಕಳ ಬಗ್ಗೆ ಏನೋ ಮಾಡಬೇಕು ಅಂತಿದೆ, ನಮ್ಮ ಕನಸುಗಳು, ಅದನ್ನು ನಾವು ಕಂಪ್ಲೀಟ್ ಮಾಡಬೇಕು. ಸೊ ಇಲ್ಲಿ ನಾವು ಫಸ್ಟು ಯಾವಾಗ ಕೆಲಸ ಶುರು ಮಾಡ್ತೀವಿ, ಫಸ್ಟ್ ನಮ್ಮದು ವೈ ಮತ್ತು ವೆನ್ ನಮಗೆ ಡಿಸೈಡ್ ಆಗಬೇಕು. ದೆನ್ ನಾವು ಈಗ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ಸಲ್ಲಿ ಬರ್ತಾಯಿದ್ದೀವಿ. ಸೊ ನಮಗೆ ಒಂದು ಫ್ರೆಂಡ್ ಸರ್ಕಲ್ ಇರುತ್ತೆ. ಸೊ ಆ ಫ್ರೆಂಡ್ ಸರ್ಕಲಿಗೆ ವಿ ಶುಡ್ ಬಿ ರೆಡಿ. ನಾವು ಆ ಫ್ರೆಂಡ್ ಸರ್ಕಲಿಗೆ ನಮ್ಮದು ಕಂಪ್ನಿದು ಪ್ಲ್ಯಾನ್ ಯಾವ ಥರ ಹೇಳಬೇಕು ಅದಕ್ಕೆಲ್ಲ ನಾವು ರೆಡಿ ಮಾಡ್ಕೋಬೇಕು ನಮ್ಮನ್ನು. ಅವ್ರ ಜೊತೆಗೆ ಯಾವ ಥರ ನಾವು ಅವರನ್ನೂ ಕೂಡ ಮುಂದೆ ಕರ್ಕೊಂಡು ಹೋಗ್ಬೋದು ನಮ್ಮ ಜೊತೆಗೆ. ಸೊ ಈ ಥರ ನಾವು ಕಾಂಟ್ಯಾಕ್ಟ್ ಲೀಸ್ಟನ್ನು ಪ್ರತಿ ಸತಿಗೂ ನಮ್ಮ ಕಾಂಟ್ಯಾಕ್ಟ್ ಲೀಸ್ಟನ್ನು ರಿಫ್ರೆಶ್ ಮಾಡ್ತಾ ಹೋಗಬೇಕು. ಸೊ ಇದು 2 things ಆರ್ ವೆರಿ ಇಂಪಾರ್ಟೆಂಟ್. ನಾವ್ಯಾವ ಒರಿಫ್ಲೇಮ್ ಜರ್ನಿನ ಅಥವಾ ಯಾವುದಾದ್ರು ಜರ್ನಿನ ನಮ್ಮ ಗೋಲ್ ಯಾವ್ದು ಮುಟ್ಟಬೇಕು ಆ ಜರ್ನಿನ ಸ್ಟಾರ್ಟ್ ಮಾಡಬೇಕಾದ್ರೆ. ಸೊ ಇಲ್ಲಿ ನಾವು ನಿಮಗೆ ಹೇಳ್ಕೊಡ್ತೀವಿ ಯಾವ ಥರ ಜನರನ್ನ ಕರಿಬೇಕು, ನಿಮ್ಮ ಜೊತೆ ಜಾಯಿನ್ ಮಾಡಿಸ್ಕೋಬೇಕು, ಯಾವ ಥರ ಅವರಿಗೆ ಟ್ರೈನಿಂಗ್ಸ್ ಕೊಡಬೇಕು, ಅಪಾರ್ಚುನಿಟಿ ಮೀಟಿಂಗ್ ಯಾವ ಥರ ಮಾಡಬೇಕು, ಯಾವ ಥರ ಎಲ್ಲ ಅವರಿಗೆ ಪಾಯಿಂಟ್ ಟು ಪಾಯಿಂಟ್ ಯಾವ ಥರ ಟ್ರೈನಿಂಗ್ಸ್ ಎಲ್ಲ ಕೊಡಬೇಕು, ಸ್ಟಾರ್ಟಿಂಗ್ ಯಾವ ಥರ ಅವ್ರನ್ನ ಜೊತೆ ಮಾತಾಡಬೇಕು ಎಲ್ಲ ನಾವು ಕಲಿಸ್ಕೊಡ್ತೀವಿ. ಒಂದು ಟೀಮನ್ನು ಯಾವ ಥರ ಆ್ಯಸ್ ಅ ಲೀಡರ್ಶಿಪ್ ಕ್ವಾಲಿಟಿನ ಇನ್ಕ್ರೀಸ್ ಮಾಡ್ಕೋಬೇಕು ಎಲ್ಲ ನಾವು ಹೇಳ್ಕೊಡ್ತಾ ಹೋಗ್ತೀವಿ ಟೈಮ್ ಟು ಟೈಮ್. ನಂತರ ಇಲ್ಲಿ ಆ್ಯಕ್ಚುಲಿ ಸೊ ಇಲ್ಲಿ ಫಸ್ಟ್ ನಾವು ಅರ್ಥ ಮಾಡ್ಕೋಬೇಕು ನಾವು ಯಾವ ಥರ ಇಲ್ಲಿ ದುಡ್ಡನ್ನು ಮಾಡ್ಕೋಬೋದು, ಇನ್ಕಮನ್ನು ಮಾಡ್ಕೋಬೋದು. ಸೊ ಇಲ್ಲಿ ಹಲವಾರು ವೇಸ್ ಇದೆ. ಫಾರ್ ಎಕ್ಸಾಂಪಲ್ ಇಲ್ಲಿ 45 ಡಿಫ್ರೆಂಟ್ ವೇಸ್ ಇದೆ. ಸೊ ಈ ಕಂಪನಿ ಹೊಸ
ಇನ್ಕಮ್ ಅಪಾರ್ಚುನಿಟಿ, ಯಾವ ಥರ ನಾವು ಇನ್ಕಮನ್ನು ಇನ್ಕ್ರೀಸ್ ಮಾಡ್ಕೋಬೇಕು, ಯಾವ ಥರ ನಾವು ಡಿಫ್ರೆಂಟ್ ವೇಸಲ್ಲಿ ಇಲ್ಲಿ ಇನ್ಕಮನ್ನು ಪಡಿಬೇಕು ಅಂತ ಪರ್ ಸ್ಟೆಪ್ ಬೈ ಸ್ಟೆಪ್ಪಲ್ಲಿ ಚೇಂಜ್ ಮಾಡ್ತಾ ಹೋಗುತ್ತೆ. ಸೊ ಇಲ್ಲಿವರೆಗೆ ಟಿಲ್ ಜೂನ್ ಅಂದರೆ ಜನವರಿದಿಂದ ಜೂನ್ವರೆಗೆ ಇಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಪ್ರೋಗ್ರಾಮ್ಸ್ ಇತ್ತು. ಲೈಕ್ ಸ್ಪೀಡ್ ಬೋನಸ್, ಎಂಟರ್ಪ್ರಿನರ್ ಬೋನಸ್ ಅಂತ ಇತ್ತು. ಎಲ್ಲಿ ನೀವು ಯಾರಿಗಾರು ಕ್ವಾಲಿಫೈ ಮಾಡಿದರೆ ಅವ್ರದ್ದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಲಿಕ್ಕೆ ಅಲ್ಲಿಂದ ನಿಮಗೆ 500 ರೂಪೀಸ್ ಬರ್ತಾಯಿತ್ತು. ಪ್ಲಸ್ ಸ್ಪೀಡ್ ಬೋನಸ್ ಅಂತಂದರೆ ಬೇಸಿಕ್ಲಿ ಹೊಸ ಜನ ಯಾರು ಕಂಪನಿ ಜೊತೆ ಜಾಯ್ನ್ ಆಗ್ತಾರೆ ಅವರು ಕೂಡ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಅವರಿಗೂ ಕೂಡ ಕಂಪನಿ 4 ಮಂತ್ಸ್ವರೆಗೆ ಅವರಿಗೂ ಕೂಡ ಎಕ್ಸ್ಟ್ರಾ ಬೋನಸ್ ಕೊಡ್ತಾಯಿತ್ತು. ಸೊ ಇದು 2 ಟೈಪ್ ಆಫ್ ಬೋನಸಸ್ ಟಿಲ್ ಜೂನ್ ನಂತರ ಏನು ಮಾಡುತ್ತೆ, ಅದು ನಿಮಗೆ ನೆಕ್ಸ್ಟ್ ಮಂತ್ ಫಸ್ಟಿಗೆ ಮೀಟಿಂಗ್ ಆಗುತ್ತೆ. ಅಲ್ಲಿ ಕಂಪನಿ ಲಾಂಚ್ ಮಾಡುತ್ತೆ ಕೆಟಲಾಗ್ ಮತ್ತು ಹೊಸ ಪ್ರೋಗ್ರಾಮ್ಸ್. ನಂತರ ಪ್ರೋಗ್ರಾಮ್ ಇದೆ ಪ್ಲೆಂಟಿ ಪ್ರೋಗ್ರಾಮ್. ಎಲ್ಲಿ ನಾವು ಏನು ಪಾಯಿಂಟ್ಸನ್ನು ಮಾಡ್ತೀವಿ, ಬಿಸ್ನೆಸ್ ಪಾಯಿಂಟ್ಸ್, ನಾವು ಕಂಪನಿ ಜೊತೆಗೆ ಏನು ಪ್ರಾಡಕ್ಟ್ಸನ್ನು ಪರ್ಚೇಸ್ ಮಾಡ್ತೀವಿ, ಏನು ಬಿಸ್ನೆಸ್ಸನ್ನು ಮಾಡ್ತೀವಿ ಅದಕ್ಕೆ ಪಾಯಿಂಟ್ಸ್ ಇರುತ್ತೆ. ಸೊ ಆ ಪಾಯಿಂಟ್ಸ್ ಪ್ರಕಾರ ಕಂಪನಿ ಏನು ಐಟಮ್ಸ್ ಇರುತ್ತೆ, ಸಾಕಷ್ಟು ಐಟಮ್ಸ್ ಬರುತ್ತೆ. ಸೊ ಆ ಐಟಮ್ಸ್ ಮೇಲೆ ಸ್ವಲ್ಪ ಪ್ರಾಡಕ್ಟ್ಸಿಗೆ ಡಿಸ್ಕೌಂಟ್ಸ್ ಕೊಡ್ತಾ ಹೋಗುತ್ತೆ. ಸೊ ಇದು ಕಂಪನಿದು ಪ್ಲೆಂಟಿ ಪ್ರೋಗ್ರಾಮ್. ಅಲ್ಲೂ ಕೂಡ ಬಿಸ್ನೆಸ್ ಕ್ಲಾಸ್ ಕೂಡ ಅಲ್ಲೇ ಬರುತ್ತೆ. ಯಾವಾಗ ನೀವು ಸರ್ಟನ್ ಬಿಸ್ನೆಸ್ ಪಾಯಿಂಟ್ಸ್, ಫಾರ್ ಎಕ್ಸಾಂಪಲ್ ಹಿಡೀರಿ, 50ಗೆ ಈಗ ಸದ್ಯ ಇರೋದು 50ಗೆ ನೀವು 50 ಮಾಡಿದರೆ ಒಂದಿಷ್ಟು ಪ್ರಾಡಕ್ಟ್ಸ್ ಮೇಲೆ ಡಿಸ್ಕೌಂಟ್ ಬರುತ್ತೆ, 100 ಮಾಡಿದ್ರೆ ಬರುತ್ತೆ, 150 ಮಾಡಿದ್ರೆ ಬರುತ್ತೆ, 200 ಮಾಡಿದ್ರೆ ಬರುತ್ತೆ. ಸೊ ಇದು ಡಿಪೆಂಡ್ ಆಗುತ್ತೆ ನೀವು ಎಷ್ಟು ಬಿಸ್ನೆಸ್ ಪಾಯಿಂಟ್ ಮಾಡ್ತೀರಾ ಅದ್ರ ಮೇಲೆ ಕಂಪನಿ ನಿಮಗೆ ಡಿಫ್ರೆಂಟ್ ಟೈಪ್ ಆಫ್ ಬೋನಸಸ್ ಪ್ರೊವೈಡ್ ಮಾಡುತ್ತೆ, ಡಿಸ್ಕೌಂಟ್ಸ್ ಪ್ರೊವೈಡ್ ಮಾಡುತ್ತೆ. ಸೊ ಇಲ್ಲಿ ನೆಕ್ಸ್ಟ್ ಬರುತ್ತೆ ಇಮಿಡಿಯೇಟ್ ಪ್ರಾಫಿಟ್ ಅಂತ ಬರುತ್ತೆ. ನೀವು ಯಾವಾಗ ಪ್ರಾಡಕ್ಟ್ಸನ್ನು ಸೆಲ್ ಮಾಡ್ತೀರಾ ಅಥವಾ ರಿಕಮೆಂಡ್ ಮಾಡ್ತೀರಾ ಅಥವಾ ಪರ್ಚೇಸ್ ಮಾಡ್ತೀರಾ, ಯು ಗೆಟ್ 20% ಡಿಸ್ಕೌಂಟ್ ಆನ್ ದಟ್. ನಂತರ ಬರುತ್ತೆ ಲೀಡರ್ ಕ್ಲಾಸ್ ಬೋನಸ್ ಬರುತ್ತೆ. ಸೊ ಪ್ರತಿ ಒಂದು ಸ್ಟೆಪ್ಪಿಗೆ ಕೂಡ ಕಂಪನಿ ಬೋನಸಸ್ ಎಲ್ಲ ಮಾಡ್ತಾ ಇದೆ. ಸೊ ಆ ಯಾವ ಸ್ಟೆಪ್ಪಿಗೆ ನೀವು ಹೋಗ್ತೀರಾ ಆ ಸ್ಟೆಪ್ ಪ್ರಕಾರ ನಿಮಗೆ ಬೋನಸಸ್ ಸಿಗ್ತಾ ಹೋಗುತ್ತೆ. ಸೊ ಇದು ಕಂಪನಿದು ಡಿಫ್ರೆಂಟ್ ಟೈಪ್ ಆಫ್ ಅರ್ನಿಂಗ್ ಕೆಪಾಸಿಟಿ. ಸೊ ಈಗ ನಾವು ಏನು ಮಾತಾಡಿದ್ವಿ ಪ್ಲೆಂಟಿ ಪ್ರೋಗ್ರಾಮ್, ಅದು ಈ ಥರ ಬರುತ್ತೆ 50, 100, 150 to 200 ಇಲ್ಲಿವರೆಗಿಂದು ಈ ವರ್ಷದ್ದು ಪ್ಲೆಂಟಿ ಪ್ರೋಗ್ರಾಮ್ ಈ ಥರ ಇದೆ. ಸೊ ನೆಕ್ಸ್ಟ್ ಹೋಗೋಣ, ನಮ್ಮದು ಏನು ನೆಟ್ವರ್ಕ್ ಇದೆ ಅಲ್ಲಿ ಯಾವ ಥರ ಕೆಲಸ ಮಾಡ್ತೀವಿ ನಾವು ಡಿಸ್ಕಸ್ ಮಾಡಿದ್ದೇವೆ. ಸೊ ಇದು ಒಂದು ಸೆಲ್ಫ್ ಯೂಸ್ ಬಿಸ್ನೆಸ್ ಮತ್ತು ರೆಕಮೆಂಡೇಷನ್ ಮೇಲೆ ನಾವು ಕೆಲಸ ಮಾಡ್ತೀವಿ ಇಲ್ಲಿ. ಸೊ ನಾವು ಏನು ಮಾಡ್ತೀವಿ, ವಿ ಫಸ್ಟ್ ಸ್ಟಾರ್ಟ್ ವಿತ್ ಚೇಂಜ್ ದ ಶಾಪ್ ಸ್ಟ್ರಾಟಜಿ. ಅಂದರೆ ಏನು, ನಮ್ಮ ಬಿಸ್ನೆಸ್ಸನ್ನು ಇಮಿಡಿಯೇಟ್ಲಿ ಸ್ಟಾರ್ಟ್ ಮಾಡಲಿಕ್ಕೆ ನಮಗೆ ಕಸ್ಟಮರ್ ಬೇಕಾಗುತ್ತೆ. ನಾವೇನು ಮೆಟೀರಿಯಲ್ ಈಗ ಏನಾದ್ರು ಬಿಸ್ನೆಸ್ ಮಾಡಿದ್ರೆ ಅದಕ್ಕೆ ಲಾಸ್ಟ್ ಎಂಡ್ ಪ್ರಾಡಕ್ಟ್ ಇರುತ್ತೆ. ಆ ಎಂಡ್ ಪ್ರಾಡಕ್ಟನ್ನು ನಾವು ಬೇಸಿಕಲಿ ವಿ ಟ್ರೈ ಟು ಗೆಟ್ ಮನಿ ಫ್ರಾಮ್ ದಟ್ ಎಂಡ್ ಪ್ರಾಡಕ್ಟ್. ನಾವು ಆ ಎಂಡ್ ಪ್ರಾಡಕ್ಟ್ ಏನಕ್ಕೆ ಬೇಕು, ನಮ್ಗೆ ಅಲ್ಲಿಂದ ಇನ್ಕಮ್ ಬರಬೇಕು. ಸೊ ನಾವೇನು ಮಾಡ್ತೀವಿ, ನಾವು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಲಿಕ್ಕೆ ವಿ ಯೂಸ್ ಬೈ ಸೆಲ್ಫ್. ಅಂದ್ರೇನು, ನಾವು ನಮ್ಮ ಮನೆ ಏನು ವಸ್ತು ನಾವು ಯಾವ ಶಾಪಿಂದ ತರ್ತೀವಿ ಆ ಶಾಪನ್ನು ಚೇಂಜ್ ಮಾಡಿಕೊಂಡು ಓರಿಫ್ಲೇಮ್ ಶಾಪಿಂದ ತರ್ತೀವಿ. ಇಲ್ಲಿ ಏನೇನು ತರಬೇಕು, ಏನೇನು ನಾವು ಚೇಂಜ್ ಮಾಡ್ತೀವಿ, ಏನೇನು ರಿಪ್ಲೇಸ್ ಮಾಡ್ತೀವಿ ಅದನ್ನು ನಾವು ಮುಂದೆ ನೋಡೋಣ. ಸೊ ಇದರಿಂದ ಏನಾಗುತ್ತೆ, ನಾವು ಕಿಕ್ ಸ್ಟಾರ್ಟ್ ಮಾಡ್ತೀವಿ ನಮ್ಮ ಬಿಸ್ನೆಸ್ಸನ್ನು. ಆಲ್ಟರ್ನೇಟ್ ವೇ ಏನಿದೆ, ಸೆಲ್ಲಿಂಗ್ ಅಥವಾ ರಿಕಮೆಂಡೇಷನ್. ಸೆಲ್ಲಿಂಗ್ ಯಾವಾಗ ನಾವು ಮಾರಾಟ ಮಾಡಲಿಕ್ಕೆ ಹೋಗ್ತೀವಿ ಮಾರ್ಕೆಟಲ್ಲಿ ಆ್ಯಸ್ ಅ ಸೆಲ್ಲಿಂಗ್ ಮಾಡ್ತೀವಿ, ಆವಾಗ ನಮಗೆ ನಮ್ಮ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತೀವಿ. ಅಥವಾ ರಿಕಮೆಂಡ್ ಮಾಡೋದು ನಮ್ಮ ಫ್ರೆಂಡ್ಸಿಗೆ ಫ್ಯಾಮ್ಲಿಗೆ ಹೇಳ್ತೀವಿ. ಸೊ ಅಲ್ಲಿಂದ ಏನಾಗುತ್ತೆ, ನಮಗೆ 20% ಇಮಿಡಿಯೇಟ್ ಪ್ರಾಫಿಟ್ ಸಿಗುತ್ತೆ ಪರ್ ಪ್ರಾಡಕ್ಟ್ ಮೇಲೆ. ಸೊ ಇದು ಒಂದು ಫಸ್ಟ್ ಮೆಥಡ್. ಸೆಕೆಂಡ್ ಸ್ಟೆಪ್ ಏನಿದೆ, ಸ್ಟಾರ್ಟ್ ಇನ್ವೈಟಿಂಗ್ ಆ್ಯಂಡ್ ರಿಕ್ರೂಟಿಂಗ್. ಅಂದ್ರೇನು, ನಾವೇನು ಮಾಡ್ತೀವಿ, ನಮ್ಮದು ಕಾಂಟ್ಯಾಕ್ಟ್ ಲೀಸ್ಟನ್ನು ನಾವು ರೆಡಿ ಮಾಡ್ತೀವಿ. ಅಲ್ಲಿ ನಮ್ಗೆ ಗೊತ್ತಿರುತ್ತೆ ಯಾರ್ಯಾರಿಗೆ ಎಕ್ಸ್ಟ್ರಾ ಇನ್ಕಮ್ ಅಥವಾ ವರ್ಕ್ ಫ್ರಮ್ ಹೋಮಿಂದು ನೆಸೆಸಿಟಿ ಇದೆ, ಯಾರಿಗೆ ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್ ಅಥವಾ ಆಲ್ಟರ್ನೇಟ್ ಸೋರ್ಸ್ ಆಫ್ ಅಥವಾ ಒಂದು ಫೈನಾನ್ಷಿಯಲ್ ಸ್ಟೇಟಸ್ ಅಂಡ್ ಫೈನಾನ್ಷಿಯಲ್ ಇಶ್ಯೂಸನ್ನು ಸಾಲ್ವ್ ಮಾಡಬೇಕು ಅಂಥ ಜನ ನಮಗೆ ಗೊತ್ತಿರ್ತಾರೆ ನಮ್ಮ ಕಾಂಟ್ಯಾಕ್ಟ್ ಲಿಸ್ಟಲ್ಲಿ. ಸೊ ಅವರಿಗೆ ನಾವು ಕಾಂಟ್ಯಾಕ್ಟ್ ಲಿಸ್ಟನ್ನು ರೆಡಿ ಮಾಡಿಕೊಂಡು ಅವರಿಗೆ ನಮ್ಮ ಮೀಟಿಂಗ್ಸಿಗೆ ಕರೆದು ವಿ ಟ್ರೈ ಟು ಹೆಲ್ಪ್ ದೆಮ್. ನಾವು ಅವರಿಗೆ ಹೆಲ್ಪ್ ಮಾಡ್ತೀವಿ ಟು ಮೇಂಟೈನ್ ದರ್ ಫೈನಾನ್ಷಿಯಲ್ ಸ್ಟೆಬಿಲಿಟಿ. ಸೊ ನಾವು ಅದನ್ನು ಮಾಡ್ತೀವಿ. ನೆಕ್ಸ್ಟ್ ಬರ್ತೀವಿ, ನಾವು ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿಕೊಂಡು ಅಲ್ಲಿಂದ ನಮ್ಮ ಲೀಡ್ಸನ್ನು ಜನ್ರೇಟ್ ಮಾಡ್ತೀವಿ. ಅಂದ್ರೇನು, ಅಲ್ಲಿ ನಾವು ಪೋಸ್ಟಿಂಗ್ಸನ್ನು ಮಾಡ್ತೀವಿ, ಆ್ಯಡ್ಸನ್ನು ಕೊಡ್ತೀವಿ.
ಯಾವ್ದ್ರಿಂದ ನಮ್ಮ ಅಕ್ಕಪಕ್ಕ ಬಿಟ್ಟು ವಿ ಎಕ್ಸ್ಪ್ಲೋರ್ ನ್ಯೂ ಥಿಂಗ್ಸ್, ನಾವು ಜಾಸ್ತಿ ಜನನ್ನ ನಮ್ಮ ಜೊತೆಗೆ ಸೇರಿಸ್ಲಿಕ್ಕಾಗತ್ತೆ. ಸೊ ವಿ ಕ್ಯಾನ್ ಕವರ್ ಮ್ಯಾಕ್ಸಿಮಮ್ ಓವರ್ ಇಂಡಿಯಾ. ಸೊ ದಿಸ್ ಈಸ್ ದ ಬ್ಯೂಟಿ ಆಫ್ ದ ಬಿಸ್ನೆಸ್. ಎಲ್ಲಿ ನಾವು ಒಂದು ಕಡೆಗೆ ಅಷ್ಟೇ ಸ್ಟಿಕ್ ಆಗೋದಿಲ್ಲ, ವಿ ಎಕ್ಸ್ಪ್ಲೋರ್ ಕಂಪ್ಲೀಟ್ ಇಂಡಿಯಾ. ಸೊ ಇದು ನಮ್ಮ ನೆಟ್ವರ್ಕಲ್ಲಿ ನಾವು ಯಾವ ಥರ ಕೆಲಸ ಮಾಡ್ತೀವಿ. ನಂತರ ಬರುತ್ತೆ ಇಲ್ಲಿ ಯಾವ ಥರ ಪ್ರಾಡಕ್ಟ್ಸ್ ಇದೆ, ನಾವು ಯಾವ ಥರ ಪ್ರಾಡಕ್ಟ್ಸನ್ನು ಚೂಸ್ ಮಾಡಬೇಕು ಸೆಲ್ಫ್ ಯೂಸಿಗೆ. ಈಗ ನಾನಂದು ಸೆಲ್ಫ್ ಯೂಸ್ ಅಥವಾ ರಿಕಮೆಂಡೇಷನ್ ಇರಲಿ, ನಿಮಗೆ ಪ್ರಾಡಕ್ಟ್ಸ್ ಬಗ್ಗೆ ಗೊತ್ತಿರಬೇಕು. ಸೊ ಇಲ್ಲಿ ಫಸ್ಟ್ ನಾವು ನಮಗೆ ತಿಳ್ಕೋಬೇಕು, ನಾವು ಯಾವಾಗ ಪ್ರಾಡಕ್ಟ್ಸ್ ನೋಡ್ತೀವಿ ಫಸ್ಟ್ ಆ ಪ್ರಾಡಕ್ಟ್ಸ್ ಪಾಕೆಟ್ ಫ್ರೆಂಡ್ಲಿ ಆಗಿರಬೇಕು, ನಮ್ಮ ಬಜೆಟಲ್ಲಿ ಫಿಟ್ ಆಗಿರಬೇಕು ಆ ಪ್ರಾಡಕ್ಟ್ಸ್. ಸೆಕೆಂಡ್, ಹೆಲ್ದಿ ಚಾಯ್ಸ್ ಅಂದರೆ ಏನು, ಈಗ ನಾವೇನು ಪ್ರಾಡಕ್ಟ್ಸನ್ನು ಯೂಸ್ ಮಾಡ್ತಾ ಇದ್ದೀವಿ ಅದು ನಮ್ಮ ಹೆಲ್ತು, ನಮ್ಮ ಸ್ಕಿನ್ನು. ಯಾಕೆಂದರೆ ವಿ ಆರ್ ಅ ಫ್ಯಾಮಿಲಿ ಓರಿಯೆಂಟೆಡ್ ಪೀಪಲ್, ನಮಗೆ ಫ್ಯಾಮಿಲಿ ಈಸ್ ವೆರಿ ಇಂಪಾರ್ಟೆಂಟ್. ನಮ್ಮ ಫ್ಯಾಮಿಲಿಗೆ ಏನೂ ಪ್ರಾಬ್ಲಮ್ ಆಗಬಾರ್ದು. ಸೊ ನಾವು ಅದನ್ನು ಹೆಲ್ತಿ ಚಾಯ್ಸ್ ಅಂತ ಮಾಡ್ತೀವಿ. ಸೊ ಇಲ್ಲೂ ಕೂಡ ಅಷ್ಟೇ, ಯಾವ ಪ್ರಾಡಕ್ಟ್ಸ್ನ ತೊಗೋತೀವಿ ಆ ಪ್ರಾಡಕ್ಟ್ಸ್ ಮೇಲೆ ನಾವು ಹೆಲ್ದಿ ಚಾಯ್ಸ್ ಮಾಡ್ತೀವಿ. ನಂತರ ಎನ್ವೈರ್ಮೆಂಟಲ್ ಫ್ರೆಂಡ್ಲಿ, ಯಾಕೆ ಅಂತಂದರೆ ನಾವು ಎನ್ವೈರ್ಮೆಂಟಲ್ಲಿ ಇರ್ತೀವಿ, ನಾವು ಏನು ಪ್ರಾಡಕ್ಟ್ಸನ್ನು ಯೂಸ್ ಮಾಡ್ತೀವಿ ನಾವು ನೋಡಬೇಕು ಮ್ಯಾಕ್ಸಿಮಮ್ ನಾವು ಎನ್ವೈರ್ಮೆಂಟಿಗೆ ಹಾನಿಕಾರಕ ಪದಾರ್ಥಗಳು ಕಳಿಸ್ಬಾರ್ದು ಅಂತ ಹೇಳಿ. ಯಾಕೆ ಅಂತಂದರೆ ಇನ್ ಟರ್ನ್ ಎನ್ವೈರ್ಮೆಂಟ್ ನಮಗೆ ಅದು ನುಕ್ಸಾನ್ ಮಾಡುತ್ತೆ, ನಮಗೆ ಅದು ವಾಪಸ್ ತಿರ್ಗಾ ನಮಗೆ ಬರುತ್ತೆ. ಅದು ಇಟ್ ಈಸ್ ಅ ಸೈಕಲ್ ಆಫ್ ಲೈಫ್. ನಾವು ಯಾವಾಗ ಬೇರೆಯವರಿಗೆ ತಪ್ಪು ಮಾಡ್ತೀವಿ ನಮಗೂ ತಪ್ಪು ಆಗೇ ಆಗುತ್ತೆ. ಸೊ ವಿ ಟ್ರೈ ಟು ಹಾರ್ಮ್ ಲೆಸ್, ನಾವು ಎನ್ವೈರ್ಮೆಂಟಿಗೆ ಹಾರ್ಮ್ ಮಾಡೋದಿಲ್ಲ, ಎಷ್ಟಾಗುತ್ತೆ ಅಷ್ಟು ನಾವು ಅವಾಯ್ಡ್ ಮಾಡ್ತೀವಿ, ಸಚ್ ದ್ಯಾಟ್ ವಿ ವಿಲ್ ಬಿ ಹ್ಯಾಪಿ, ಅವರ್ ಕಮಿಂಗ್ ಜನ್ರೇಷನ್ಸ್ ವಿಲ್ ಬಿ ಹ್ಯಾಪಿ. ಸೊ ನಾವು ಅದನ್ನು ಕೂಡ ನೋಡಬೇಕು. ನೆಕ್ಸ್ಟ್ ಈಸ್ ನಾವು ಈಗ ನಾವೇನು ಮಾಡ್ತೀವಿ, ಏನಾದ್ರು ಪ್ರಾಡಕ್ಟ್ ನೋಡಿದ್ರೆ ಅಲ್ಲಿ ಆಫರ್ ಪ್ರೈಸ್ ಅಂತ ನೋಡ್ತೀವಿ. ಸೊ ಇಲ್ಲೂ ಅಷ್ಟೇ, ಗ್ರ್ಯಾಬಿಂಗ್ ಮೋರ್ ಬೆನಿಫಿಟ್ಸ್. ನಾವು ಕಮ್ಮಿ ಪ್ರಾಡಕ್ಟ್ ತೊಗೊಂಡು ಎಷ್ಟು ಬೆನಿಫಿಟ್ಸ್ ಆಗುತ್ತೆ ಅಷ್ಟು ಬೆನಿಫಿಟ್ಸ್ ಕಂಪನಿ ಥ್ರೂ ತೊಗೋಬೋದು. ಪ್ಲಸ್ ಮ್ಯಾಕ್ಸಿಮಮ್ ಪ್ರೋಗ್ರಾಮ್ಸ್, ನಮ್ಗೆ ಏನಾದ್ರು ಪ್ರೋಗ್ರಾಮ್ಸ್ ಇದ್ದರೆ ಕಂಪನಿ ಹೊಸ ಪ್ರೋಗ್ರಾಮ್ಸ್ ಲಾಂಚ್ ಮಾಡಿದರೆ ಆ ಪ್ರೋಗ್ರಾಮ್ಸನ್ನು ಆದಷ್ಟು ನಾವು ಕ್ಯಾಚ್ ಮಾಡಿಕೊಂಡು ಅಲ್ಲಿಂದ ಆದಷ್ಟು ಬೆನಿಫಿಟ್ಸು ಆದಷ್ಟು ಇನ್ಕಮ್ ಅಪಾರ್ಚುನಿಟಿನ ನಾವು ತೊಗೋಬೋದು. ಸೊ ಈ ಟೈಪ್ ಆಫ್ ಪ್ರಾಡಕ್ಟ್ಸನ್ನು ನಾವು ಚೂಸ್ ಮಾಡಬೇಕು. ಸೊ ಇಲ್ಲಿ ಚೂಸ್ ಮಾಡಲಿಕ್ಕೆ ನಮ್ಮ ಹತ್ರ ವೈಡ್ ರೇಂಜ್ ಆಫ್ ಪ್ರಾಡಕ್ಟ್ ಇದೆ. 400 to 600+ ಪ್ರಾಡಕ್ಟ್ಸ್ ಇದೆ. ಎವ್ರಿ ಮಂತ್ 1 or 2 ನ್ಯೂ ಪ್ರಾಡಕ್ಟ್ಸ್ ಲಾಂಚ್ ಆಗುತ್ತೆ ಕಂಪನಿ ಕೆಟಲಾಗ್ದಲ್ಲಿ. ಸೊ ಇಲ್ಲಿ ಯೂಸ್ಫುಲ್ ಹೌಸ್ ಪ್ರಾಡಕ್ಟ್ಸ್ ಇದೆ. ಸೊ ಈ ಪ್ರಾಡಕ್ಟ್ಸನ್ನು ಯಾರು ಬೇಕಾದ್ರೂ ಕಂಪ್ಲೀಟ್ ಫ್ಯಾಮಿಲಿಗಿದೆ, ರೇಂಜ್ ಮೇಲೆ ಪ್ರಾಡಕ್ಟ್ಸ್ ಬರುತ್ತೆ. ಸೊ ಕಂಪ್ಲೀಟ್ ಫ್ಯಾಮಿಲಿ ಕೇರ್ ಪ್ರಾಡಕ್ಟ್ಸ್ ಇದೆ. ಸೊ ಈ ಪ್ರಾಡಕ್ಟ್ಸನ್ನು ಈ 400 ಅಥವಾ 600 ಪ್ರಾಡಕ್ಟ್ಸನ್ನು ಕಂಪನಿ ಹ್ಯಾಸ್ ಡಿವೈಡೆಡ್ ಇಂಟು 6 ಕ್ಯಾಟಗರೀಸ್. 6 ಕ್ಯಾಟಗರೀಸಲ್ಲಿ ಒಂದು ಬರುತ್ತೆ ಸ್ಕಿನ್ ಕೇರ್, ನಮ್ದು ಏನು ಸ್ಕಿನ್ ಇದೆ ಆ ಸ್ಕಿನ್ ಕೇರ್ ಕ್ಯಾಟಗರಿ ಬರುತ್ತೆ. ನೆಕ್ಸ್ಟ್ ಬರುತ್ತೆ ವೆಲ್ನೆಸ್, ಕಲರ್ ಕಾಸ್ಮೆಟಿಕ್ಸ್, ಈ ಕಲರ್ಸ್ ಇರುತ್ತೆ ಆ ರೇಂಜ್ ಬರುತ್ತೆ. ಪರ್ಸ್ನಲ್ ಕೇರ್, ಫ್ಯಾಮಿಲಿ ರೇಂಜ್, ಮೆನ್ಸು ಮತ್ತು ಫ್ರ್ಯಾಗ್ನೆನ್ಸ್. ನಾವು ನೋಡೋಣ ಒಂದೊಂದಾಗಿ. ಸೊ ಇಲ್ಲಿ ಸ್ಕಿನ್ ಕೇರ್ ಪ್ರಾಡಕ್ಟ್ಸಲ್ಲಿ ಯೂಶ್ವಲಿ ಎಲ್ಲರಿಗೂ ಸ್ಕಿನ್ ಕೇರ್ ಬಂದೇ ಬರುತ್ತೆ, ಪ್ರಾಬ್ಲಮ್ಸ್ ಇರುತ್ತೆ. ಲೈಕ್ ಮೆನ್ ಇರಲಿ ಅಥವಾ ವಿಮೆನ್ಸ್ ಇರಲಿ, ಪಿಗ್ಮೆಂಟೇಷನ್, ಡಾರ್ಕ್ ಸ್ಪಾಟ್ಸ್, ಪಿಂಪಲ್ಸು, ಡ್ರೈನೆಸ್ಸು ಸ್ಕಿನ್ನಲ್ಲಿ, ಡಲ್ ಸ್ಕಿನ್ನು, ಬ್ಲೆಮಿಷಸ್, ಬ್ಲ್ಯಾಕ್ ಸರ್ಕಲ್ಸ್ ಎಲ್ಲ ಇದ್ದೇ ಇರುತ್ತೆ. ಸೊ ಆ ಥರ ಪ್ರಾಬ್ಲಮ್ಸು. ನಂತರ ಸೊಲ್ಯೂಷನ್ ಎಲ್ಲಿರುತ್ತೆ, ನಾವು ಅಂಗಡಿಗೆ ಹೋಗಿ ಸೊಲ್ಯೂಷನ್ ತೊಗೊಂಬರ್ತೀವಿ ಏನಾದ್ರು, ಬಟ್ ಇಟ್ ವಿಲ್ ಎಫೆಕ್ಟ್ ಅವರ್ ಸ್ಕಿನ್. ಸೊ ಸೊಲ್ಯೂಷನ್ ಹೆಂಗಿರುತ್ತೆ, ನಮ್ಮದು ಸ್ಕಿನ್ ಮೇಲೆ ಡಿಪೆಂಡ್ ಆಗಿರುತ್ತೆ, ನಮ್ದು ಯಾವ ಥರ ಸ್ಕಿನ್ ಇದೆ, ನಾರ್ಮಲ್ ಇದೆಯಾ, ಡ್ರೈ ಇದೆಯಾ, ಆಯಿಲಿ ಇದೆಯಾ ಅಥವಾ ಕಾಂಬಿನೇಷನ್ ಸ್ಕಿನ್ ಇದೆಯಾ. ಸೊ ಇದೆಲ್ಲ ನಮಗೆ ಕಂಪನಿ ಟ್ರೈನಿಂಗ್ ಕೊಡುತ್ತೆ, ನಾವು ಸ್ಕಿನ್ ಕೇರ್ ಯಾವಾಗ ಮಾಡ್ತೀವಿ ಟ್ರೈನಿಂಗ್ ಕೊಡುತ್ತೆ. ಸೊ ಪ್ಲಸ್ ಇಲ್ಲಿ ಅಡ್ವಾಂಟೇಜ್ ಏನಿದೆ, ನಮಗೆ ರೇಂಜಸ್ ಚೂಸ್ ಮಾಡಲಿಕ್ಕೆ ಅವಕಾಶ ಇದೆ. ಲೋ ರೇಂಜ್ ಮಾಡ್ಬೋದು ಅಥವಾ ಹೈ ರೇಂಜ್ ಮಾಡ್ಬೋದು ಅಥವಾ ಮಿಡಲ್ ರೇಂಜ್ ಕೂಡ ಮಾಡ್ಬೋದು. ಸೊ ಈ ಟೈಪ್ ಆಫ್ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಕೂಡ ನಮ್ಮ ಹತ್ರ ಅವೈಲೇಬಲ್ ಇದೆ. ಸೊ ಈಗ ನಾವು ಲೋ ರೇಂಜ್ ಪ್ರಾಡಕ್ಟ್ಸ್ ನೋಡೋಣ. ಲೋ ರೇಂಜಲ್ಲಿ ಲವ್ ನೇಚರ್ದು ಪ್ರಾಡಕ್ಟ್ಸ್ ಬರುತ್ತೆ, ಎಲ್ಲಿ ಕಂಪ್ಲೀಟ್ ಸೆಟ್ಟು ಲೋ ರೇಂಜಲ್ಲಿ ಬರುತ್ತೆ. ಮಿನಿಮಮ್ ನಮಗೆ ಚಾರ್ಜ್ ಆಗುತ್ತೆ ಆ್ಯಂಡ್ ವಿ ಕ್ಯಾನ್ ಯೂಸ್ ದೋಸ್ ಪ್ರಾಡಕ್ಟ್ ಡಿಪೆಂಡಿಂಗ್ ಆನ್ ದ ಸ್ಕಿನ್, ಆಯಿಲಿಗೆ, ಡ್ರೈಗೆ, ಕಾಂಬಿನೇಷನಿಗೆ ಇದೆ. ನೆಕ್ಸ್ಟ್ ಬರುತ್ತೆ ಮಿಡಲ್ ರೇಂಜ್ ಪ್ರಾಡಕ್ಟ್, ಅಂದರೆ ಆಪ್ಟಿಮಲ್ಸ್ ಅಂತ ಬರುತ್ತೆ. ಮಿಡಲ್ ರೇಂಜ್ ಎಲ್ಲಿ ಸೆಟ್ ಬರುತ್ತೆ, ಅಂದರೆ ಏನು, ಇಂಡಿವಿಜುವಲ್ ಪ್ರಾಡಕ್ಟ್ಗಿಂತ ಯಾವಾಗ ನಾವು ಸೆಟ್ಸ್ ತೊಗೋತೀವಿ ಆವಾಗೆ ನಮ್ಮ ಸ್ಕಿನ್ ಮೇಲೆ ಪರಿಣಾಮ ಜಾಸ್ತಿ ಕಾಣಿಸುತ್ತೆ. ಸೊ ಸೆಟ್ಸ್ ಬರುತ್ತೆ ಡಿಪೆಂಡಿಂಗ್ ಅಪಾನ್ ದ ಸ್ಕಿನ್ ಟೈಪ್. ಹೈ ರೇಂಜಲ್ಲಿ ಬರುತ್ತೆ ಆಫ್ಟರ್ 7+ ಇಯರ್ಸ್ 1000+ ರಿಸರ್ಚ್ ಆದಮೇಲೆ ಮಾಡಿದ್ದು ನೋವೇಜ್ ಹೈ ಕ್ಲಾಸ್ ರೇಂಜ್. ಸೊ ಈ ಕಾಸ್ಟ್ ಮೇಲೆ ಇದರ ರೇಂಜಿಂದು ನೀವು ಎಬಿಲಿಟಿನ ನೀವು ತಳ್ಕೊಬೋದು. ಇಟ್ಸ್ ಅ ಹೈ ರೇಂಜ್ ಪ್ರಾಡಕ್ಟ್ ವಿತ್ 100% ಗ್ಯಾರಂಟಿ ಪ್ರಾಡಕ್ಟ್. ಅಂದ್ರೇನು, ನಿಮಗೆ ರಿಸಲ್ಟ್ಸ್ ವಿಲ್ ಬಿ ವಿಸಿಬಲ್ ವಿದಿನ್ ದ ಯೂಸ್ ಆಫ್ ದ ಪ್ರಾಡಕ್ಟ್. ಸೊ ಈ ಥರ ನಮಗೆ ಡಿಫ್ರೆಂಟ್ ಟೈಪ್ ಆಫ್ ಪ್ರಾಡಕ್ಟ್ಸ್ ಬರುತ್ತೆ. ಅದು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್.
ಈಗ ಸ್ಕಿನ್ ಕೇರ್ ಆದಮೇಲೆ ನೆಕ್ಸ್ಟ್ ಬರುತ್ತೆ ಪರ್ಫ್ಯೂಮ್ ರೇಂಜ್. ಯಾಕೆಂತಂದರೆ ಇದು ವೆರಿ ಡಿಮಾಂಡೆಡ್ ರೇಂಜಸ್, ನಮ್ಮ ಒರಿಫ್ಲೇಮ್ದು ವೆರಿ ಡಿಮಾಂಡೆಡ್ ರೇಂಜಸ್. ಫಸ್ಟ್ ಒಂದು ಸ್ಕಿನ್ ಕೇರ್ ಬರುತ್ತೆ, ನೆಕ್ಸ್ಟ್ ಒಂದು ಪರ್ಫ್ಯೂಮ್ಸ್ ಬರುತ್ತೆ. ಪರ್ಫ್ಯೂಮ್ಸ್ ಎಲ್ಲರಿಗೂ ಭಾಳ ಇಂಟ್ರೆಸ್ಟ್ ಬರುತ್ತೆ ಪರ್ಫ್ಯೂಮ್ ಅಂತ ಅಂದರೆ. ಸೊ ಇಲ್ಲೂ ಕೂಡ ಲೋ ರೇಂಜು, ಹೈ ರೇಂಜು, ಮಿಡಲ್ ರೇಂಜು ಎಲ್ಲ ಕೂಡ ಬರುತ್ತೆ ಇಲ್ಲಿ. ಸೊ ನಾವು ಇದನ್ನು ಗಿಫ್ಟ್ ಮಾಡ್ಬೋದು ಅಥವಾ ನಾವು ಯಾರಿಗಾರು ಹೆಲ್ಪ್ ಕೂಡ ಮಾಡ್ಬೋದು. ಸೊ ಇಲ್ಲಿ ಪರ್ಫ್ಯೂಮ್ಸ್ ರೇಂಜ್ ಬರುತ್ತೆ, ಡಿಫ್ರೆಂಟ್ ಕೈಂಡ್ಸ್ ಇಲ್ಲಿ ನೀವು ನೋಡ್ಬೋದು. ಸೊ ಇದ್ರ ಬಗ್ಗೆ ಕೂಡ ನಮ್ಮದು ಟ್ರೈನಿಂಗ್ಸ್ ನಡೆಯುತ್ತೆ. ಪರ್ಫ್ಯೂಮಲ್ಲಿ ಯಾವ ಥರ ಪ್ಲ್ಯಾಂಟ್ಸು, ಫ್ರೂಟ್ಸು, ಲೀವ್ಸ್ ಎಲ್ಲ ಯೂಸ್ ಮಾಡ್ತೀವಿ ಅಂಥೇಳಿ. ನೆಕ್ಸ್ಟ್ ಬರುತ್ತೆ ಮೆನ್ಸ್ ಸೆಕ್ಷನ್. ಇದು ವೆರಿ ಇಂಪಾರ್ಟೆಂಟ್ ಸೆಕ್ಷನ್. ಈಗ ಮೆನ್ಸ್ ಏನು ಹೇಳ್ತಾರೆ, ನಮ್ಮದು ದೇಶದ್ದು ಒಂದು ಫೈನಾನ್ಷಿಯಲಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೆ ಕೂಡ ಇಲ್ಲಿ ಒಂದು ಕ್ಲಾಸಿ ಮತ್ತು ಎಲಿಗೆಂಟ್ ರೇಂಜ್ ಇದೆ. ನೋವೇಜ್ ಮತ್ತು ಮೆನ್ಸ್ ಅಂತ ನಾರ್ತ್ ಮೆನ್ಸ್ ಮತ್ತು ನೋವೇಜಲ್ಲೂ ಕೂಡ ಬರುತ್ತೆ. ಸೊ ಇಲ್ಲಿ ಸ್ಕಿನ್ ಕೇರ್ದು ಕಂಪ್ಲೀಟ್ ರೇಂಜ್ ಇದೆ. ಪ್ಲಸ್ ಏನು ಹೇಳ್ತಾರೆ, ಶೇವಿಂಗ್ ಸೆಟ್ಟು. ಸೊ ಅವ್ರಿಗೆ ಏನೇನು ಬೇಕು ಅದೆಲ್ಲ ಕೂಡ ಇಲ್ಲಿದೆ. ನೆಕ್ಸ್ಟ್ ಬರುತ್ತೆ ಡೈಲಿ ಎಸೆನ್ಷಿಯಲ್. ಈಗ ಏನು ಅಂತಂದರೆ ನಾವು ದಿನ ಇನ್ ದ ಹೌಸ್ ಅಂದರೆ ನಾವು ಮನೆಯಲ್ಲಿ ಸಾಕಷ್ಟು ಮೆಟೀರಿಯಲ್ಸು, ಸಾಕಷ್ಟು ಕೆಮಿಕಲ್ ಯುಕ್ತ ಪ್ರಾಡಕ್ಟ್ಸನ್ನು ಯೂಸ್ ಮಾಡ್ತೀವಿ. ಸೊ ಲೈಕ್ ದಿಸ್ ಆಲ್ ಆರ್ ದ ಪ್ರಾಡಕ್ಟ್ಸ್. ಶ್ಯಾಂಪೂ ಇರಲಿ, ಬೇಬಿ ಕ್ರೀಮ್ ಇರಲಿ, ಟೂತ್ಪೇಸ್ಟ್ ಇರಲಿ, ಸೋಪ್ ಇರಲಿ. ಸೊ ಅದೆಲ್ಲ ಕೂಡ ನಾವು ಯೂಸ್ ಮಾಡ್ತೀವಿ. ಸೊ ಅದ್ರ ಬದಲಿಗೆ ದಿಸ್ ವಿ ಕ್ಯಾನ್ ಚೇಂಜ್ ಇಟ್. ನಾವು ಇದನ್ನು ರೀಪ್ಲೇಸ್ ಮಾಡಬಹುದು. ಸೊ ಇದು ಡೈಲಿ ಎಸೆನ್ಷಿಯಲ್ಸ್. ಸೊ ಇದು ಈ ಥರ ರೇಂಜಸ್ ಬರುತ್ತೆ. ನಾವು ನಮ್ಮ ಫ್ಯಾಮಿಲಿಗೆ ಒಂದು ಹೆಲ್ದಿ ಎನ್ವೈರ್ಮೆಂಟನ್ನು ಕೊಡ್ಬೋದು. ಸೊ ಇದು ಡೈಲಿ ಎಸೆನ್ಷಿಯಲ್ಸ್ ಬರುತ್ತೆ. ನೆಕ್ಸ್ಟ್ ಬರುತ್ತೆ ವೆಲ್ನೆಸ್ ಬೈ ಒರಿಫ್ಲೇಮ್. ಇದು ಭಾಳ ಅಂದರೆ ಭಾಳ ಇಂಪಾರ್ಟೆಂಟ್ ಥಿಂಗ್. ಯಾಕೆ ಅಂತಂದರೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ವೆಲ್ನೆಸ್ ಅಂತಂದರೆ ನಮ್ಮ ಹೆಲ್ತು, ನಮ್ಮ ಆರೋಗ್ಯ, ನಮ್ಮದು ಮಕ್ಕಳ ಆರೋಗ್ಯ, ನಮ್ಮದು ಯಾವ ಥರ ಹೆಲ್ದಿಯಾಗಿರಬೇಕು ನಮ್ಮದು, ಪ್ಲಸ್ ಆ ಹೆಲ್ದಿದಿಂದ ಯಾವ ಥರ ನಾವು ಇನ್ಕಮ್ ಅಪಾರ್ಚುನಿಟಿನ ಮಾಡ್ಬೋದು, ಇದು ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ ನಾವು ವೆಲ್ನೆಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ನೋಡೋಣ. ಪ್ಲಸ್ ಕಂಪ್ನಿದು ಆಫರ್ ಏನಿರುತ್ತೆ, ಯಾರ್ದು ಬರ್ಡೇ ಸ್ಪೆಷಲ್ ಆಫರ್ ಇರುತ್ತೆ ಅಂತಂದ್ರೇನು, ಕಂಪ್ನಿ ಪರ್ ಪ್ರಾಡಕ್ಟ್ 20% ಕೊಡುತ್ತೆ. ಪ್ಲಸ್ ಯಾವ ವ್ಯಕ್ತಿದು, ಯಾವ ಪಾರ್ಟ್ನರ್ ಕಂಪ್ನಿ ಜೊತೆಗೆ ಸೇರಿರ್ತಾರೆ ಅವರಿಗೆ ಅವ್ರ ಬರ್ಡೇ ಮಂತಲ್ಲಿ ಯಾವ್ದಾದ್ರು ಪ್ರಾಡಕ್ಟ್ 40 + 20% ಡಿಸ್ಕೌಂಟ್ ಮೇಲೆ ಕೊಡುತ್ತೆ. ಸೊ ದಿಸ್ ಈಸ್ ದ ಗಿಫ್ಟ್ ಕಂಪ್ನಿ ಈಸ್ ಆ್ಯಕ್ಚುಲಿ ಗಿವಿಂಗ್ ಟು ಎವ್ರಿ ಒನ್. ಈಗ ನೆಕ್ಸ್ಟ್ ಬರುತ್ತೆ ವೆರಿ ಇಂಪಾರ್ಟೆಂಟ್ ಕಲರ್ ಕಾಸ್ಮೆಟಿಕ್ಸ್ ಅಂತಂದರೆ ಏನು, ರೇಂಜಸ್, ಡಿಫ್ರೆಂಟ್ ಕಲರ್ ಕಾಸ್ಮೆಟಿಕ್ ರೇಂಜಸ್ ಬರುತ್ತೆ ಇಲ್ಲಿ. ಸೊ ಇದನ್ನು ಹೈ ರೇಂಜ್, ಲೋ ರೇಂಜ್, ಎಲ್ಲ ಕೂಡ ರೇಂಜ್ ಬರ್ತಾ ಹೋಗುತ್ತೆ ಇಲ್ಲಿ. ಸೊ ನೇಲ್ ಪಾಲಿಶ್, ಲಿಪ್ಸ್ಟಿಕ್ಸ್, ಲಿಪ್ ಕಲರ್ಸ್ ಇಲ್ಲಿ ಎಲ್ಲ ಬರುತ್ತೆ. ಸೊ ನೆಕ್ಸ್ಟ್ ಇರುತ್ತೆ ನಮ್ಮದು ವೆಲ್ನೆಸ್ದು. ನಾನು ನಿಮಗೆ ಡೀಟೇಲಾಗಿ ನೆಕ್ಸ್ಟ್ ಹೇಳ್ತೇನೆ. ಸೊ ಇಲ್ಲಿ ನಮ್ಮದು ಬೇಸಿಕ್ ಇರುತ್ತೆ ಟೀಮ್ ಬಿಲ್ಡಿಂಗ್, ಯಾವ ಥರ ನಾವು ಟೀಮ್ನ ಬಿಲ್ಡ್ ಮಾಡ್ತೀವಿ. ಸೊ ಪರ್ ಮಂತ್ ನಾವು ರಿಕ್ರೂಟ್ ಮಾಡ್ತೀವಿ 3 ಪರ್ಸನ್ಸ್ ಅಥವಾ ಮೋರ್ ಕೂಡ ಮಾಡ್ಬೋದು. ನಮ್ಮದಿರುತ್ತೆ ಮಿನಿಮಮ್ 3 ಪರ್ಸನ್ಸ್, ಸಚ್ ದ್ಯಾಟ್ ನಾವು ಪರ್ ಮಂತ್ ನಮ್ಮ ಲೆವೆಲ್ಸನ್ನು ಇನ್ಕ್ರೀಸ್ ಮಾಡಿಕೊಂಡು ನಮ್ಮ ಇನ್ಕಮನ್ನು ಇನ್ಕ್ರೀಸ್ ಮಾಡ್ತಾ ಹೋಗೋದು. ಸೊ ನಮ್ಮದು ಕಾಂಟ್ಯಾಕ್ಟ್ ಲಿಸ್ಟನ್ನು ಎಕ್ಸ್ಟೆಂಡ್ ಮಾಡೋದು, ನಮ್ಮದು ಟೀಮನ್ನು ಬಿಲ್ಡ್ ಮಾಡೋದು, ಟೀಮಿಗೆ ಯಾವ ಥರ ಲೀಡರ್ಶಿಪ್ ಕ್ವಾಲಿಟೀಸನ್ನು ಕಲಿಸಬೇಕು ಎಲ್ಲ ನಾವು ಹೇಳ್ಕೊಡ್ತಾ ಹೋಗ್ತೀವಿ ಇಲ್ಲಿ. ಸೊ ನಾವು ರೆಗ್ಯುಲರ್ ಆಗಿ ಟ್ರೈನಿಂಗ್ಸನ್ನು ತೊಗೋತೀವಿ. 30 ಡೇಸ್ದು ನಮ್ಮದು ಒಂದು ಪ್ಲ್ಯಾನಿಂಗ್ ಶೆಡ್ಯೂಲ್ ಮಾಡ್ಕೋತೀವಿ. ಎಲ್ಲಿ ನಾನು ನಿಮಗೆ ಪರ್ ಮಂತು ಏನು ಪ್ರಾಡಕ್ಟ್ಸ್ ಇದೆ, ಯಾವ್ಯಾವ ಪ್ರಾಡಕ್ಟ್ಸ್ ಮೇಲೆ ಟ್ರೈನಿಂಗ್ಸ್ ಇರುತ್ತೆ ಕಂಪ್ನಿ ಥ್ರೂ ನಾವು ತೊಗೋತೀವಿ. ಪ್ಲಸ್ ಕಂಪ್ನಿ ತೊಗೊಳತ್ತೆ, ಪ್ಲಸ್ ಕಂಪ್ನಿದು ಅಪ್ಲಿಕೇಶನ್ ಇದೆ, ಅಲ್ಲಿ ನಿಮಗೆ ಎಲ್ಲ ಡೀಟೇಲ್ಸು ಸಿಗುತ್ತೆ. ಸೊ ಇದನ್ನು ಪ್ಲಸ್ ನಮ್ಮದು ಟೀಮನ್ನು ಗ್ರೋ ಮಾಡೋದು. ಸೊ ಇಲ್ಲಿ ನಾನು ಒಂದೇ ನಿಮ್ಮ ಹತ್ರ ನಾವು ಈಗ ಲೀಡರ್ಶಿಪ್ ಕ್ವಾಲಿಟೀಸು, ಒಂದು ಟೀಮ್ ಮ್ಯಾನೇಜ್ಮೆಂಟ್ ಹೆಂಗೆ ಮಾಡಬೇಕು, ಟೈಮನ್ನು ಹೆಂಗೆ ಮ್ಯಾನೇಜ್ ಮಾಡಬೇಕು, ನಮ್ಮದೇ ಒಂದು ಬ್ರ್ಯಾಂಡನ್ನು ಹೆಂಗೆ ರೆಡಿ ಮಾಡ್ಕೋಬೇಕು, ಸೇಲ್ಸನ್ನು ಯಾವ ಥರ ನಾವು ಇನ್ಕ್ರೀಸ್ ಮಾಡ್ಕೋಬೇಕು, ಅದನ್ನೆಲ್ಲ ನಾವಿಲ್ಲಿ ಹೇಳ್ಕೊಡ್ತೀವಿ. ನಮ್ಮದು ಟ್ರೈನಿಂಗ್ಸ್ ಎಲ್ಲ ನಡೀತಾ ಹೋಗುತ್ತೆ. ಸೊ ಆ ಟ್ರೈನಿಂಗ್ಸ್ ಎಲ್ಲ ನೀವು ಅಟೆಂಡ್ ಮಾಡಿಕೊಂಡು ಕೂಡ ಅಲ್ಲಿಂದ ನೀವು ಈ ಕಂಪನಿ ಸಕ್ಸಸ್ ಪ್ಲ್ಯಾನಲ್ಲಿ ಗ್ರೋ ಆಗ್ಬೋದು. ಈಗ ನೆಕ್ಸ್ಟ್ ನಾವು ನೋಡೋಣ ನಮ್ಮದು ಕಂಪನಿದು ಏನು ಸಕ್ಸಸ್ ಪ್ಲಾನ್ ಇರುತ್ತೆ, ಅಲ್ಲಿ ನಾವು ಪಾಯಿಂಟ್ಸ್ ಬಗ್ಗೆ ನಿಮ್ಮ ಹತ್ರ ಹೇಳಿದೆ. ಸೊ ಇಲ್ಲಿದೆ ಪಾಯಿಂಟ್ಸ್ ಚಾರ್ಟ್. ಸೊ ಆ ಪಾಯಿಂಟ್ಸ್ ಮೇಲೆ ನಮ್ಮದು ಲೆವೆಲನ್ನು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಫ್ರಮ್ 3% ಅಂದರೆ 0ದಿಂದ ಸ್ಟಾರ್ಟ್ ಆಗಿ 3 ಬರ್ತೇವೆ. ಎಲ್ಲಿಂದ ನಮ್ಮದು ಇನ್ಕಮನ್ನು ಸ್ಟಾರ್ಟ್ ಮಾಡ್ತೀವಿ ಫ್ರಮ್ 200 ರೂಪೀಸ್.
ಸೊ ಇಲ್ಲಿಂದ ನಮ್ಮದು ಒಂದು ಚೆಕ್ ಬಿಲ್ಡ್ ಆಗುತ್ತೆ 200 ರುಪೀಸಿಂದು. ಅಲ್ಲಿಂದ ನಾವು ಇನ್ಕ್ರೀಸ್ ಮಾಡ್ಕೋತಾ ಹೋಗಬೇಕು ನಮ್ಮ ಕೆಲಸದ ಮೇಲೆ. ಸೊ ಡಿಪೆಂಡಿಂಗ್ ಅಪಾನ್ ದ ಬಿಸ್ನೆಸ್ ಪಾಯಿಂಟ್ಸ್. 200 ಬಿಸ್ನೆಸ್ ಪಾಯಿಂಟಿಗೆ ನಮಗೆ 3% ಲೆವೆಲ್ ಆಗುತ್ತೆ, 600ಗೆ 6%, 1200 ಪಾಯಿಂಟ್ಸಿಗೆ 9%. ಸೊ ಹಾಗೆ ಮಾಡ್ತೆ ಸ್ಟೆಪ್ಸ್ ಹತ್ತಾ ನಮ್ಮದು ಯಾವಾಗ ಗ್ರೂಪ್ ಪಾಯಿಂಟ್ಸ್ ಅಂದರೆ ಏನು, ನಾವೇನು ಟೀಮ್ ಬಿಲ್ಡ್ ಮಾಡ್ತೀವಿ ಆ ಗ್ರೂಪ್ ಪಾಯಿಂಟ್ಸ್ ಯಾವಾಗ 10,000 ಪಾಯಿಂಟ್ಸಿಗೆ ಟಚ್ ಆಗುತ್ತೆ ಅಲ್ಲಿ ನಾವು ಸೀನಿಯರ್ ಮ್ಯಾನೇಜರ್ ಲೆವೆಲನ್ನು ಮುಟ್ತೀವಿ. ಸೊ ಆ ಸೀನಿಯರ್ ಮ್ಯಾನೇಜರ್ ಲೆವೆಲನ್ನು ಇಫ್ ವಿ ಮೇಂಟೈನ್ ಫಾರ್ 6 months, ನಮ್ಮ ಟೀಮನ್ನು ಕಂಟಿನ್ಯೂಯಸ್ ಟ್ರೈನಿಂಗ್ ಮಾಡಿ ಆ ಟೀಮನ್ನು ನಾವು 6 months ಮೇಂಟೈನ್ ಮಾಡಿದ್ವಿ ಅಂತಂದರೆ ವಿ ಗೆಟ್ ಟು ದ ನೆಕ್ಸ್ಟ್ ಲೆವೆಲ್ ಅಂದರೆ ಡೈರೆಕ್ಟರ್ ಲೆವೆಲ್. ಸೊ ಆಗ ಕಂಪನಿ ಏನು ಮಾಡಿದೆ, ಈಗ 6 months ಬದಲಿಗೆ ಇಟ್ ಹ್ಯಾಸ್ ರೆಡ್ಯೂಸ್ ಟು 3 months. ನೀವು 3 months ಕೂಡ ಏನು ಹೇಳ್ತಾರೆ ಆ ಲೆವೆಲನ್ನು ಮೇಂಟೈನ್ ಮಾಡಿದರೆ ನಿಮಗೆ ಡೈರೆಕ್ಟರ್ ಲೆವೆಲ್ದು ಕ್ಯಾಶ್ ಅವಾರ್ಡ್ ಸಿಗುತ್ತೆ 55%. ಓಕೆ, ಸೊ ಇದು ಕಂಪನಿದು ಏನು ಅಪ್ರಿಷಿಯೇಷನ್, ಆ್ಯಸ್ ಆ್ಯನ್ ಅಪ್ರಿಷಿಯೇಷನ್ ಕಂಪನಿ ನಮಗೆ ಕೊಡ್ತಾ ಇದೆ. ಸೊ ಇಲ್ಲಿ ನೋಡೋಣ ನಮ್ಮದು ಸಕ್ಸಸ್ ಪ್ಲ್ಯಾನ್. ಸೊ ಇಲ್ಲಿ ನೀವು ಸಕ್ಸಸ್ ಪ್ಲ್ಯಾನನ್ನು ನೋಡ್ಬೋದು. ಸೊ ಇದು ಒಂದು ಲ್ಯಾಡರ್ ಮೇಲೆ ಹೋಗ್ತಾ ಇದೆ. ಸೊ ನಾವು ಕೆಳಗೆ ನೋಡೋದಿಲ್ಲ, ವಿ ಆಲ್ವೇಸ್ ಸಿ ಮೇಲೆ. ನಾವು ಮೇಲೆ ನೋಡಿಕೊಂಡು ಯಾವಾಗೂ ಸ್ಟೆಪ್ ಒಂದೇ ಹತ್ತಾ ಹೋಗ್ತೀವಿ. ಸೊ ನಾವೊಂದು 22% ಲೆವೆಲ್ವರೆಗೆ ನಮ್ಮದು ಸೀನಿಯರ್ ಮ್ಯಾನೇಜರ್ ಲೆವೆಲ್ ಬಂದುಬಿಡುತ್ತೆ. ಸೊ ಅಲ್ಲಾದಮೇಲೆ ನೆಕ್ಸ್ಟ್ ನಾವು 6 months ಮೇಂಟೈನ್ ಮಾಡಿದ್ವಿ ಅಂತಂದರೆ ವಿ ಬಿಕಮ್ ಅ ಡೈರೆಕ್ಟರ್. ಸೊ ನಮಗೆ ಆ ಡೈರೆಕ್ಟರ್ದು ಕ್ಯಾಶ್ ಅವಾರ್ಡ್ ನಾವು 3 months 50,000 ರುಪೀಸ್ ಇದೆ. ಸೊ ನಾವು ಅದನ್ನು ಮೇಂಟೈನ್ ಮಾಡಿದರೆ ಫ್ರಾಮ್ 6 months ನಾವು 3 months ಕೂಡ ಆ ಲೆವೆಲನ್ನು ಮೇಂಟೈನ್ ಮಾಡಿದ್ರೆ ನಮಗೆ ಡೈರೆಕ್ಟರ್ಸ್ ಲೆವೆಲ್ದು ಒಂದು ಟೈಟಲ್ ಪ್ಲಸ್ ಹಾಫ್ ಆಫ್ 50,000 ರುಪೀಸ್ ಅಂದರೆ 55% ನಮಗೆ ಸಿಗುತ್ತೆ ಕ್ಯಾಶ್ ಅವಾರ್ಡ್. ಸೊ ಇದು ನಮ್ಮದು ಕಂಪನಿದು ಅಡ್ವಾಂಟೇಜ್. ಅಲ್ಲಿಂದನೇ ನಿಮಗೆ ಪರ್ ಸ್ಟೆಪ್ ನಿಮಗೆ ಕ್ಯಾಶ್ ಅವಾರ್ಡ್ಸ್ ಬರ್ತಾ ಹೋಗುತ್ತೆ ಫ್ರಮ್ 50,000 ರುಪೀಸ್ ಟು 5 crore rupees. ಸೊ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಡೈರೆಕ್ಟರ್, ಸೀನಿಯರ್ ಡೈರೆಕ್ಟರ್, ಗೋಲ್ಡು, ಸೀನಿಯರ್ ಗೋಲ್ಡ್. ಸೊ ಇದೆಲ್ಲ ನಮ್ಮದು ಡಿಫ್ರೆಂಟ್ ಸ್ಟೆಪ್ಸ್ ಇದೆ. ಎಲ್ಲಿ ನೀವು ಕ್ಯಾಶ್ ಅವಾರ್ಡ್ಸ್ ಇದೆ, ಪ್ಲಸ್ ನಿಮಗೆ ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಟ್ರಿಪ್ಸ್ ಸಿಗುತ್ತೆ ವಿತ್ ಯೋರ್ ಟೀಮ್ ಆರ್ ವಿತ್ ಯೋರ್ ಫ್ಯಾಮಿಲಿ. ಯು ಕ್ಯಾನ್ ಸ್ಟೇ, ನೀವು ಒಂದು ಲಕ್ಸುರಿಯಸ್ ಲೈಫನ್ನು ಸ್ಟೇ ಮಾಡ್ಬೋದು. ನಿಮ್ಮ ಏನೇನು ಸಣ್ಣ ಕನಸುಗಳಿದೆ ಅದನ್ನೆಲ್ಲ ನೀವು ಪೂರೈಸ್ಕೋಬೋದು. ಸೊ ಈ ಥರ ನಾವು ಒಂದು ಲ್ಯಾಡರನ್ನು ಹತ್ತಾ ಹೋಗಿ ಕಂಪನಿ ನಿಮಗೆ ನಂತರ ಕೊಡುತ್ತೆ ಒಂದು ಡ್ರೀಮ್ ಪ್ರೋಗ್ರಾಮ್ ಆಫ್ಟರ್ ದಿ ಗೋಲ್ಡ್ ಲೆವೆಲ್. ಇಲ್ಲಿ ನಿಮ್ಮದು ಗೋಲ್ಡ್ ಲೆವೆಲ್ ಬರುತ್ತೆ. ಈ ಗೋಲ್ಡ್ ಲೆವೆಲ್ ಆದಮೇಲೆ ಕಂಪನಿ ನಿಮಗೆ ಒಂದು ಡ್ರೀಮ್ ಪ್ರೋಗ್ರಾಮ್ ಲಾಂಚ್ ಮಾಡುತ್ತೆ. ಎಲ್ಲಿ ನೀವು ನಿಮಗೆ ಏನು ಕನಸಿದೆ, ನಿಮ್ದು ಏನು ಕನಸಿದೆ, ಫಾರ್ ಎಕ್ಸಾಂಪಲ್ ನಿಮಗೆ ಮನೆ ಬೇಕು, ಒಂದು ಕಾರ್ ಬೇಕು. ಸೊ ಅದಕ್ಕೆ ನೀವು ಒಂದು ಅಪ್ಲಿಕೇಶನನ್ನು ಫಿಲ್ ಮಾಡಿಕೊಂಡು ಕಂಪನಿ ನಿಮಗೆ ಅಲ್ಲಿ ನಿಮಗೆ ಫೈನಾನ್ಸ್ ಕೊಡ್ತಾ ಹೋಗುತ್ತೆ. ಲೋನ್ ಕೊಡೋದಿಲ್ಲ, ಫೈನಾನ್ಸ್ ಕೊಡುತ್ತೆ. ಅಂದರೆ ಏನು, ಇಟ್ ವಿಲ್ ಗಿವ್ ಯು ದ ಮನಿ. ನಿಮಗೆ ಲೋನ್ ಕೊಡೋದಿಲ್ಲ, ನಂತರ ನೀವು ತೀರಿಸ್ಕೊಳ್ಳಿ ಅಥವಾ ನಿಮ್ಮ ಸ್ಯಾಲ್ರಿಯಿಂದ ಅಥವಾ ನಿಮ್ಮ ಇನ್ಕಮಿಂದ ಕ್ಯಾನ್ಸಲ್ ಮಾಡೋದು ಇಲ್ಲ. ಅದು ನಿಮಗೆ ಅಪಾರ್ಟ್ ಫ್ರಮ್ ಯೋರ್ ಇನ್ಕಮ್, ಮಂತ್ಲಿ ಇನ್ಕಮ್, ಈ ಡ್ರೀಮ್ ಪ್ರೋಗ್ರಾಮ್ದು ಇನ್ಕಮ್ ಕೂಡ ಕೊಡ್ತಾ ಹೋಗುತ್ತೆ. ಎಲ್ಲಿ ನೀವು ಸ್ಲೋಲಿ ನಿಮ್ಮ ಡ್ರೀಮನ್ನು ಕೂಡ ಕಂಪ್ಲೀಟ್ ಮಾಡ್ಬೋದು. ಸೊ ಈ ಥರ ನಿಮಗೆ ಕಂಪ್ನಿ ಡ್ರೀಮ್ ಪ್ರೋಗ್ರಾಮ್ಸ್ ಕೊಡುತ್ತೆ. ಸಿಕ್ಕಾಪಟ್ಟೆ ಪ್ರೋಗ್ರಾಮ್ಸ್ ಬರ್ತಾ ಹೋಗುತ್ತೆ ವೆನ್ ಯು ಕ್ರಾಸ್ ಆಲ್ ಡಿಫ್ರೆಂಟ್ ಲೆವೆಲ್ಸ್. ಸೊ ಇದು ಕಂಪನಿದು ಸಕ್ಸಸ್ ಪ್ಲ್ಯಾನ್. ನಂತರ ಬರುತ್ತೆ, ಈಗ ನಾನಂದು ನಿಮಗೆ ನೀವು ಚೂಸ್ ಮಾಡಬೇಕು, ನೀವು ಯಾವ ಥರ ಇಲ್ಲಿ ಕೆಲಸ ಮಾಡ್ತೀರಾ. ನೀವು ಸೆಲ್ಫ್ ಯೂಸ್ ಮಾಡ್ತೀರಾ ಅಥವಾ ಬೇರೆಯವರಿಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿಗೆ ರಿಕಮೆಂಡ್ ಮಾಡ್ತೀರಾ, ಅಥವಾ ನೀವು ಈ ಸಕ್ಸಸ್ ಪ್ಲ್ಯಾನನ್ನು ಸೆಲ್ ಮಾಡ್ತೀರಾ. ಈಗ ಸಕ್ಸಸ್ ಪ್ಲ್ಯಾನನ್ನು ಸೆಲ್ ಮಾಡೋದು ಅಂತಂದರೆ ನಿಮ್ಮ ಟೀಮಲ್ಲಿ ಎಷ್ಟಾಗುತ್ತೆ ಅಷ್ಟು ಜನರನ್ನು ಸೇರಿಸ್ಕೊಂಡು ನಿಮ್ಮ ಟೀಮನ್ನು ಬೆಳೆಸ್ಕೊತಾ ಹೋಗೋದು. ಅವ್ರಿಗೆ ಕೂಡ ಸೆಲ್ಫ್ ಯೂಸು, ರಿಕಮೆಂಡೇಷನ್ ಮೇಲೆ ಕೆಲಸ ಮಾಡಲಿಕ್ಕೆ ಹೇಳೋದು. ಸೊ ನಾವಿಲ್ಲಿ ಸೆಲ್ ಮಾಡ್ತೀವಿ ಸಕ್ಸಸ್ ಪ್ಲ್ಯಾನನ್ನು. ನಾವಿಲ್ಲಿ ಎಲ್ಲೂ ಪ್ರಾಡಕ್ಟ್ ಸೆಲ್ಲಿಂಗಿಗೆ ಹೋಗೋದಿಲ್ಲ. ವಿ ಸೆಲ್ ದ ಸಕ್ಸಸ್ ಪ್ಲ್ಯಾನ್. ಈ ಕರಿಯರ್ ಅಪರ್ಚುನಿಟಿನ ನಾವು ಕೊಡ್ತೀವಿ. ಎಲ್ಲಿ ದ ಪರ್ಸನ್ ಯಾರಿಗೆ ಹೊರಗೆ ಹೋಗ್ಕೊಂಡು ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ, ಬೇಸಿಕ್ಲಿ ದ ಲೇಡೀಸ್ ಯಾರಿಗೆ ಮನೇಲೇ ಕೆಲಸ ಇರುತ್ತೆ, ಮನೇಲಿ 2 to 3 hours ಅವ್ರು ಕೆಲಸ ಮಾಡಿಕೊಂಡು ಮ್ಯಾಕ್ಸಿಮಮ್ ಜನರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅವರು, ಪ್ಲಸ್ ಮನೇಲಿ ಕೂಡ ಇನ್ಕಮನ್ನು ಕಂಟಿನ್ಯೂಯಸ್ಲಿ ಪಡಿಬೋದು. ಸೊ ಇಲ್ಲಿ ಅಡ್ವಾಂಟೇಜ್ ಏನಿದೆ, ಆಫ್ಟರ್ ನೀವು ಜಾಯ್ನ್ ಆಗಿ ನಿಮ್ಮ ಒಂದು ಸ್ಟ್ರಾಂಗ್ ಟೀಮ್ ಆಯಿತು ಅಂತಂದರೆ ಯು ಕ್ಯಾನ್ ಸ್ಟಾರ್ಟ್ ಅರ್ನಿಂಗ್ ದ ಪ್ಯಾಸಿವ್ ಇನ್ಕಮ್. ಪ್ಯಾಸಿವ್ ಇನ್ಕಮ್ ಅಂತಂದ್ರೆ ಏನು, ಬೇಸಿಕ್ಲಿ ನಾವು ನೆಟ್ವರ್ಕ್ ಮಾರ್ಕೆಟಿಂಗ್ ನೋಡೋದು, ನಮಗೆ ಏನಾದ್ರು ಆಯಿತು ಅಂತಂದರೆ ನಮ್ಮ ಮುಂದಿನ ಜನ್ರೇಷನ್ ಸೇಫ್ ಆಗಿರಬೇಕು. ನಮ್ಮ ಮುಂದಿನ ಜನ್ರೇಷನಿಗೆ ಏನು ನಾವು ಮಾಡ್ತಾಯಿದ್ದೀವಿ ಆ ಇನ್ಕಮ್ ಅಪರ್ಚುನಿಟಿ ಸ್ಟಾಪ್ ಆಗಬಾರ್ದು, ಕಂಟಿನ್ಯೂಸ್ ಸಪ್ಲೈ ಆಗ್ತಾ ಇರಬೇಕು ಇನ್ಕಮ್. ಸೊ ಅದು ಬರುತ್ತೆ ಒಂದು
ಪ್ಯಾಸಿವ್ ಇನ್ಕಮ್ ಇದೆ. ಸೊ ಇದು ನೆಟ್ವರ್ಕ್ ಮಾರ್ಕೆಟಿಂಗ್ ಒರಿಫ್ಲೇಮ್ದು ಬೆಸ್ಟ್. ಯಾಕೆ ಅಂತಂದರೆ ಇಲ್ಲಿಂದ ನಮಗೆ ಜನ್ರೇಷನ್ ಟು ಜನ್ರೇಷನ್ ಇನ್ಕಮ್ ಅಪರ್ಚುನಿಟಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ನೀವು ನಿಮ್ಗೆ ಚೂಸ್ ಮಾಡಬೇಕು ನೀವು ಇಲ್ಲಿ ಯಾವ ಥರ ಕೆಲಸ ಮಾಡಬೇಕು ಅಂಥೇಳಿ. ಸೊ ಥ್ಯಾಂಕ್ ಯು. ಈಗ ನೆಕ್ಸ್ಟ್ ನಾವು ನಿಮಗೆ ಹೇಳ್ಕೊಡ್ತೀನಿ ಯಾವ ಥರ ನೀವು ಬೇಸಿಕ್, ಈಗ ನಾವು ಇಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಪ್ರಾಡಕ್ಟ್ಸ್ ಸೆಟ್ಟನ್ನು ನೋಡಿದ್ವಿ. ಸೊ ಆ ಡಿಫ್ರೆಂಟ್ ಟೈಪ್ ಆಫ್ ಪ್ರಾಡಕ್ಟ್ ಸೆಟ್ಟಲ್ಲಿ ನಾನು ನಿಮಗೆ ಹೇಳಿಲ್ಲ ವೆಲ್ನೆಸ್. ಸೊ ಈಗ ನೆಕ್ಸ್ಟ್ ನಾನು ನಿಮಗೆ ಹೇಳ್ಕೊಡ್ತೀನಿ ಯಾವ ಥರ ನಾವು ವೆಲ್ನೆಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ನಮ್ಮ ಇನ್ಕಮನ್ನು ಅಥವಾ ನಮ್ಮದು ಬಿಸ್ನೆಸ್ಸನ್ನು ಕಿಕ್ ಸ್ಟಾರ್ಟ್ ಮಾಡಿ ಆದಷ್ಟು ಬೇಗ ನಾವು ಲೆವೆಲ್ಸನ್ನು ಕ್ರಾಸ್ ಮಾಡಿ ಬಿಸ್ನೆಸ್ಸಲ್ಲಿ ಸಕ್ಸಸ್ಸನ್ನು ಪಡಿಬೋದು. ಥ್ಯಾಂಕ್ ಯು. ನಮಸ್ಕಾರ. ಈಗ ನಾವು ಆಲ್ರೆಡಿ ನೋಡಿದ್ದೇವೆ ಯಾವ ಥರ ಒರಿಫ್ಲೇಮ್ನಲ್ಲಿ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ನಿಮಗೆ ಪ್ರೀವಿಯಸ್ ಸ್ಲೈಡ್ಸಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಆ್ಯಂಡ್ ವೆರಿ ಡಿಮಾಂಡಿಂಗ್ ಇನ್ಕಮ್ ಅಪರ್ಚುನಿಟಿ ಬರುತ್ತೆ ಅಥವಾ ಪ್ರಾಡಕ್ಟ್ ಬರುತ್ತೆ ಒರಿಫ್ಲೇಮ್ದು ವೆಲ್ನೆಸ್ದು. ಇದು ಸಿಕ್ಕಾಪಟ್ಟೆ ಡಿಮ್ಯಾಂಡಲ್ಲಿದೆ ಈಗಿಂದು ಕರೆಂಟ್ ಸಿಚುವೇಷನ್ನಲ್ಲಿ. ವೆಲ್ನೆಸ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ನಾವು ಈ ವೆಲ್ನೆಸ್ಸನ್ನು ಯೂಸ್ ಮಾಡಿಕೊಂಡು ಯಾವ ಥರ ಒರಿಫ್ಲೇಮಲ್ಲಿ ಇನ್ಕಮ್ ಅಪರ್ಚುನಿಟಿನ ಹೆಚ್ಚು ಮಾಡಬಹುದು ಅಂತ ಹೇಳಿ ನೋಡೋಣ ಇಲ್ಲಿ. ಸೊ ನಮಗೆ ವೆಲ್ನೆಸ್ ಅಂತಂದರೆ ನಮ್ಮ ತಲೆಯಲ್ಲಿ ಭಾಳಷ್ಟು ಇರುತ್ತೆ. ಲೈಕ್ ಲಿವಿಂಗ್ ಹೆಲ್ದಿ ಲೈಫ್ ಸ್ಟೈಲು, ನಮ್ಮದು ಡಿಸೀಸ್ ಫ್ರೀ ಆಗಿರಬೇಕು, ನಮ್ಮದು ಇಮ್ಯುನಿಟಿ ಸಿಸ್ಟಮ್ ಸ್ಟ್ರಾಂಗ್ ಆಗಿರಬೇಕು. ಸಿಕ್ಕಾಪಟ್ಟೆ ಡೆಫಿನೇಷನ್ಸ್ ಇದೆ. ಸೊ ನಾವು ಸೋಷಲಿ ಮತ್ತು ಮೆಂಟಲಿ ಮತ್ತು ಫಿಸಿಕಲಿ ವೆಲ್ ಆಗಿರಬೇಕು, ಅದೇ ನಮ್ಮದು ವೆಲ್ನೆಸ್ ಅಂತ ಹೇಳ್ತೀವಿ ನಾವು. ಸೊ ಇಲ್ಲಿ ನಾವು ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ ಏನಕ್ಕೆ ವೆಲ್ನೆಸ್ ಬೇಕು, ನಂತರ ಒರಿಫ್ಲೇಮ್ನಲ್ಲಿ ವೆಲ್ನೆಸ್ ಅರ್ಥ ಏನು, ಒರಿಫ್ಲೇಮ್ ಏನು ಅಪಾರ್ಚುನಿಟಿ ಪ್ರೊವೈಡ್ ಮಾಡ್ತಾ ಇದೆ ವೆಲ್ನೆಸ್ದಿಂದ, ಯಾವ ಥರ ನಾವು ಬಿಸ್ನೆಸ್ಸನ್ನು ಇನ್ಕ್ರೀಸ್ ಮಾಡ್ಬೋದು, ಮತ್ತು ಇಲ್ಲಿ ಯಾವ ಥರ ಒಂದು ಟೀಮನ್ನು ಮಾಡಿಕೊಂಡು ಒಂದು ಸಿಸ್ಟಮನ್ನು ನಾವು ಫಾಲೋ ಮಾಡಿ ಇನ್ಕಮ್ ಅಪಾರ್ಚುನಿಟಿನ ಕಂಟಿನ್ಯೂಯಸ್ಲಿ ಹೆಚ್ಚು ಮಾಡ್ಕೊತಾ ಹೋಗ್ಬೋದು ಅಂಥೇಳಿ. ಸೊ ಬನ್ನಿ ಫಸ್ಟ್ ನೋಡೋಣ ನಾವು ಏನಕ್ಕೆ ಬೇಕು ವೆಲ್ನೆಸ್. ಸೊ ವೆಲ್ನೆಸ್ ಅಂತಂದರೆ ಇದು ನಮ್ಮದು ಓವರ್ ಆಲ್ ಹೆಲ್ತಿಗೆ ಬಗ್ಗೆ ಭಾಳ ಇಂಪಾರ್ಟೆಂಟ್. ಎಲ್ಲಿ ನಾವು ಹೆಲ್ದಿಯಾಗಿದ್ದರೆ ಅಷ್ಟೇ ನಮ್ಮದು ಲೈಫ್ ಸ್ಟೈಲ್ ಸರಿಯಾಗಿದ್ದರೆ ಅಷ್ಟೇ ವಿ ವಿಲ್ ಬಿ ವೆರಿ ಹೆಲ್ದಿ. ನಮ್ಮದು ಇಮ್ಯುನಿಟಿ ಸಿಸ್ಟಮ್ ಸ್ಟ್ರಾಂಗ್ ಆಗಿರುತ್ತೆ, ಪ್ಲಸ್ ನಾವು ಜನರ ಜೊತೆಗೂ ಚೆನ್ನಾಗಿ ಇಂಟ್ರ್ಯಾಕ್ಟ್ ಮಾಡ್ಬೋದು. ಸೊ ಇಲ್ಲಿ ನಾವು ಇದಕ್ಕೆ ಏನಕ್ಕೆ ಬಿಸ್ನೆಸ್ ಅಪಾರ್ಚುನಿಟಿಯಾಗಿ ಚೂಸ್ ಮಾಡಬೇಕು ಅಂತಂದರೆ ನಾನು ನಿಮಗೆ ಪ್ರೀವಿಯಸ್ ಸ್ಲೈಡ್ಸಲ್ಲಿ ಹೇಳಿದ್ದೆ, ಯಾವಾಗ ನಾವು ಒಂದು ಬಿಸ್ನೆಸ್ಸನ್ನು ಚೂಸ್ ಮಾಡ್ತೀವಿ ನಮಗೊಂದು ಬಿಸ್ನೆಸ್ಸಲ್ಲಿ ಸಿಕ್ಕಾಪಟ್ಟೆ ಏರಿಯಾಗಳಿರುತ್ತೆ. ಸೊ ಆ ಏರಿಯಾದಲ್ಲಿ ನಮಗೆ ಒಂದು ಇಂಟ್ರೆಸ್ಟೆಡ್ ಏರಿಯಾನ ನಾವು ಚೂಸ್ ಮಾಡಬೇಕು. ಯಾವ್ದ್ರಲ್ಲಿ ನಾವು ಡೀಪ್ ನಾಲೆಜನ್ನು ತಗೊಂಡು ನಾವು ಅದರಲ್ಲೇ ಬಿಸ್ನೆಸ್ಸನ್ನು ಮುಂದುವರಿದು ಇನ್ಕ್ರೀಸ್ ಕೂಡ ಮಾಡ್ಬೋದು. ಸೊ ಅದೇ ಟೈಪ್ ಇದೆ, ಒಂದು ಸ್ಕಿನ್ ಕೇರ್ ಇದೆ, ಒಂದು ಒರಿಫ್ಲೇಮ್ದು ವೆಲ್ನೆಸ್ ಇದೆ. ಸೊ ಇದು ವೆಲ್ನೆಸ್ ಏನಕ್ಕೆ ಅಂತಂದರೆ ಇದರಲ್ಲಿ ನಾವು ಮಿನಿಮಮ್ ಇನ್ವೆಸ್ಟ್ಮೆಂಟ್ ಮಾಡಿ ನಾವು ಮ್ಯಾಕ್ಸಿಮಮ್ ಬೆನಿಫಿಟನ್ನು ತಗೋಬೋದು. ಪ್ಲಸ್ ಇದರಿಂದ ಮ್ಯಾಕ್ಸಿಮಮ್ ಜನರಿಗೆ ಉದ್ಯೋಗ ಅವಕಾಶ ಪ್ಲಸ್ ಆರೋಗ್ಯವನ್ನು ಕೂಡ ನಾವು ಕೊಡಬಹುದು. ಸೊ ಏನು ಬೇಕು, ಏನಕ್ಕೆ ವೆಲ್ನೆಸ್, ಅದೆಲ್ಲ ಮುಂದೆ ನೋಡೋಣ. ಸೊ ಈಗ ಯಾರಿಗೆ ಬೇಕು ಈ ವೆಲ್ನೆಸ್ ಅಥವಾ ಯಾರಿಗೆ ಬೇಕು ಈ ನ್ಯೂಟ್ರಿಷ್ನಲ್ ಸಪ್ಲಿಮೆಂಟ್ಸ್ ಅಂತ ಹೇಳ್ತೀವಿ. ವೆಲ್ನೆಸ್ ಅಂತಂದರೆ ನಮಗೆ ಕಂಟಿನ್ಯೂಯಸ್ ನಮ್ಮ ಬಾಡಿಗೆ ವೆಲ್ ಆಗಿರಲಿಕ್ಕೆ, ಚೆನ್ನಾಗಿರಲಿಕ್ಕೆ ನ್ಯೂಟ್ರಿಷ್ನಲ್ ಸಪ್ಲೈ ಬೇಕು. ಸೊ ಯಾರಿಗೆ ಬೇಕು ಈ ನ್ಯೂಟ್ರಿಷ್ನಲ್ ಸಪ್ಲೈ? ಮ್ಯಾಕ್ಸಿಮಮ್ ಎಲ್ಲರಿಗೂ ಬೇಕಾಗತ್ತೆ. ಬಟ್ ಇಲ್ಲಿ ನಾವು ನೋಡೋಣ ಸ್ಪೆಸಿಫಿಕ್ ಜನರು, ಇದರಲ್ಲಿ ನಾವು ಎರಡು ಕ್ಯಾಟಗರಿಲಿ ನಾವು ಬರ್ತೀವಿ, ಎಲ್ಲರೂ ಕೂಡ ಬರ್ತಾರೆ. ಸೊ ಹಾರ್ಡ್ ವರ್ಕಿಂಗ್ ಅಂತಂದರೆ ಏನು, ಈಗ ಸಿಕ್ಕಾಪಟ್ಟೆ ಕಷ್ಟಪಡ್ತಾರೆ, ಶ್ರಮಜೀವಿ ಆಗಿರ್ತಾರೆ. ಫಾರ್ ಎಕ್ಸಾಂಪಲ್ ಫಾರ್ಮರ್ಸ್ ಇರ್ತಾರೆ, ಗದ್ದೆಲಿ ಕೆಲಸ ಮಾಡ್ತಾರೆ, ಸಿಕ್ಕಾಪಟ್ಟೆ ಕೆಲಸ ಮಾಡ್ತಾರೆ. ಸೊ ಅವರಿಗೂ ಕೂಡ ಬೇಸಿಕ್ ನ್ಯೂಟ್ರಿಷನಲ್ ಸಪ್ಲಿಮೆಂಟ್ ಬೇಕಾಗತ್ತೆ. ಪ್ಲಸ್ ಆಫೀಸಲ್ಲಿ ಕೆಲಸ ಮಾಡೋದು, ನಂತರ ಏನು ಹೇಳ್ತಾರೆ ಜಾಸ್ತಿ ಮಲ್ಟಿ ಟಾಸ್ಕಿಂಗ್ ಮಾಡ್ತಾರೆ. ಏನು ಅಂತಂದರೆ ಬೇರೆ ಬೇರೆ ಕಡೆಗೆ, ಈ ಫಾರ್ ಎಕ್ಸಾಂಪಲ್ ಈಗ ಯಾರಿಗೆ ಜಾಸ್ತಿ ತನ್ನ ಅರ್ನಿಂಗ್ಸನ್ನು ಜಾಸ್ತಿ ಮಾಡಬೇಕು, ಅವರು ಒಂದೇ 24 hours ಯಾವುದಿರುತ್ತೆ ದಿನದಲ್ಲಿ, ಅಲ್ಲಿ ಸ್ವಲ್ಪ ಅವರ್ಸ್ ಅಷ್ಟೇ ತಮಗೆ ಪ್ರೊವೈಡ್ ಮಾಡಿಕೊಂಡು ತಮಗೆ ಬಿಟ್ಕೊಂಡು ಮತ್ತೆಲ್ಲದೂ ಅವರು ದುಡ್ಡನ್ನು ಕಮಾಯಿಸಲಿಕ್ಕೆ, ಇನ್ಕಮನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ. ಬರ್ತಾರೆ ಹೋಮ್ ಮೇಕರ್ಸ್.
ಹಾರ್ಡ್ ವರ್ಕಿಂಗ್ ನಾವು ನೋಡಿದ್ವಿ. ಹೋಮ್ ಮೇಕರ್ಸ್ ಅಂದರೆ ಬೇಸಿಕ್ಲಿ ಲೇಡೀಸ್ ಯಾರು ಮನೆಯಲ್ಲಿ ಕೆಲಸ ಮಾಡಿಕೊಂಡು ಕೆಲಸ ಮಾಡ್ತಾರೆ. ಅವರು 2 to 3 hours ಫ್ರೀ ಇರ್ತಾರೆ. ಸೊ ಅವರು ಅಲ್ಲಿ ತನ್ನ ಆರೋಗ್ಯದ ಮೇಲೆ ಕಾಳಜಿ ತಗೊಳ್ಳೋದಿಲ್ಲ, ಕೆಲಸದಲ್ಲೇ ಬ್ಯುಸಿಯಾಗಿ ಬಿಡ್ತಾರೆ ಅವರು ಮನೆ ಕೆಲಸದಲ್ಲಿ. ಸೊ ಅಲ್ಲಿ ಏನಾಗುತ್ತೆ, ಆಫ್ಟರ್ ಸರ್ಟನ್ ಇಯರ್ಸ್ ಅವ್ರಿಗೆ ಕೂಡ ನಾವು ನೋಡ್ಬೋದು. ಬೇಸಿಕ್ಲಿ ಲೇಡೀಸಲ್ಲಿ ನಾವು ಇಂಡಿಯನ್ ಲೇಡೀಸ್ ಯಾರು ಇರ್ತಾರೆ ಅವರಿಗೆ ಹೋಗ್ತಾ ಏಜ್ ಮತ್ತು ಹೆಲ್ತ್ ಪ್ರಾಬ್ಲಮ್ಸ್ ಭಾಳ ಕಾಣಿಸ್ಕೊಳ್ಳುತ್ತೆ. ಬಿಕಾಸ್ ಅವ್ರು ಸ್ಟಾರ್ಟಿಂಗ್ ಇಗ್ನೋರ್ ಮಾಡ್ತಾ ಹೋಗ್ತಾರೆ. ಅವರು ಮನೆ ಜನರಿಗೋಸ್ಕರ ಎಲ್ಲದೂ ಕೆಲಸ ಮಾಡ್ತಾರೆ, ಎಲ್ಲ ಸ್ಯಾಕ್ರಿಫೈಸಸ್ ಮಾಡ್ತಾರೆ. ಬಟ್ ಅವ್ರು ತಮ್ಮ ಧ್ಯಾನವನ್ನು ಇರಿಸ್ಕೊಳ್ಳೋದಿಲ್ಲ. ಲೇಟಾಗಿ ಬ್ರೇಕ್ಫಾಸ್ಟು ಡಿನ್ನರ್ ಎಲ್ಲ ಟೈಮ್ಲಿ ತೊಗೊಳ್ಳೋದಿಲ್ಲ. ನಂತರ ಹಳೆಯದು ನಿನ್ನೆದು ಮೊನ್ನೆದೆಲ್ಲ ತೊಗೊಂಡ್ಬಿಡ್ತಾರೆ. ಸೊ ಅಲ್ಲಿಂದೇನಾಗುತ್ತೆ, ಅವ್ರ ಹೆಲ್ತಿಗೆ ಅಫೆಕ್ಟ್ ಬೀಳುತ್ತೆ. ಅವರಿಗೆ ಅಲ್ಲಿ ನ್ಯೂಟ್ರಿಷನಲ್ ಸಪ್ಲೈ ಸಿಗೋದಿಲ್ಲ. ನಂತರ ಬರ್ತಾರೆ ಫಿಟ್ನೆಸ್ ಫ್ರೀಕ್. ಅಂದರೆ ಏನು, ಯಾರಿಗೆ ಜಿಮ್ ಹೋಗೋದು, ಎಕ್ಸಸೈಸು ಅದೆಲ್ಲ ಮಾಡಲಿಕ್ಕೆ ಭಾಳ ಇರುತ್ತೆ. ಲೈಕ್ ನೀವು ನೋಡಿರ್ಬೋದು, ಭಾಳ ಜನ ಫಿಟ್ನೆಸ್ ಅಂದರೆ ಭಾಳ ಕಾಳಜಿ ತಗೋತಾರೆ. ಅವರಿಗೂ ಕೂಡ ಎಕ್ಸ್ಟ್ರಾ ನ್ಯೂಟ್ರಿಷನಲ್ ಸಪ್ಲೈ ಬೇಕಾಗತ್ತೆ. ಬಾಡಿಲಿ ಆ ಪ್ರೋಟೀನ್ಸ್ ಬೇಕಾಗತ್ತೆ, ಫೈಬರ್ಸ್ ಬೇಕಾಗತ್ತೆ, ಥ್ರೂ ವಿಚ್ ಅವರು ತಮ್ಮ ದಿನ ಎಕ್ಸಸೈಸನ್ನು ಕಂಪ್ಲೀಟ್ ಮಾಡಿಕೊಂಡು ಹೆಲ್ದಿಯಾಗಿರಬಹುದು. ಸೊ ಅವರಿಗೆ ನಾವು ಫಿಟ್ನೆಸ್ ಫ್ರೀಕ್ ಅಂತ ಹೇಳ್ತೀವಿ. ನಂತರ ಬರ್ತಾರೆ ವೀಕ್ ಆರ್ ಟಯರ್ಡ್. ಈಗ ಒಬ್ಬೊಬ್ಬರು ನೀವು ನೋಡಿರ್ತೀರ, ಅವರಿಗೆ ಸಣ್ಣ ಪುಟ್ಟ ಕೆಲಸ ಮಾಡಿದ ತಕ್ಷಣ ಸುಸ್ತಾಗಿಬಿಡುತ್ತೆ. ಯಾಕೆ ಅಂತಂದರೆ ಅಷ್ಟು ಎನರ್ಜಿ ಇರೋದಿಲ್ಲ ಬಾಡಿಲಿ. ಅವರಿಗೆ ಕೂಡ ಬರುತ್ತೆ ನ್ಯೂಟ್ರಿಷನಲ್ ಗ್ಯಾಪ್ ಇರುತ್ತೆ. ಅವ್ರಿಗೆ ಕೂಡ ನಾವು ನ್ಯೂಟ್ರಿಷನಲ್ ಸಪ್ಲಿಮೆಂಟ್ ಬೇಕಾಗತ್ತೆ. ಹ್ಯಾಪಿ ಫ್ಯಾಮಿಲಿ. ಈಗ ನಾವು ಫ್ಯಾಮಿಲಿದಲ್ಲಿ ಇರ್ತೀವಿ, ವಿ ಆರ್ ಅ ಫ್ಯಾಮಿಲಿ ಪೀಪಲ್. ನಾವು ಫ್ಯಾಮಿಲಿ ಅಂತಂದರೆ ವಿ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್. ನಾವು ಫ್ಯಾಮಿಲಿ ಬಗ್ಗೆ ಎಲ್ಲದೂ ಮಾಡೋದು. ನಮಗೆ ಫ್ಯಾಮಿಲಿ ಚೆನ್ನಾಗಿರಲಿ ಅಂತಲೇ ನಾವು ಕೆಲಸ ಮಾಡ್ತಾ ಇರೋದು. ಸೊ ಇಲ್ಲಿ ಏನು ಅಂತಂದರೆ ನಾವು ಕಂಪ್ಲೀಟ್ ಫ್ಯಾಮಿಲಿಗೆ ಒಂದು ಸೊಲ್ಯೂಷನನ್ನು ಕೊಡ್ಬೋದು, ಎಲ್ಲಿ ಆ ನ್ಯೂಟ್ರಿಷನಲ್ ಗ್ಯಾಪನ್ನು ನಾವು ಫಿಲ್ ಮಾಡ್ಬೋದು. ನಂತರ ಬರ್ತಾರೆ ಸ್ಲಿಮ್ ಆರ್ ಫ್ಯಾಟಿಕ್. ಸ್ವಲ್ಪ ಜನ ಇರ್ತಾರೆ, ಅವ್ರು ತನ್ನ ವೇಟನ್ನು ಭಾಳ ಕಾಳಜಿ ತಗೋತಾರೆ. ಲೈಕ್ ದಪ್ಪ ಆಗಿರೋ ತೆಳ್ಳಗಾಗಬೇಕು ಅಂತ ಇರುತ್ತೆ, ತೆಳ್ಳಗಾಗಿರೋ ದಪ್ಪ ಆಗಬೇಕು ಅಂತ ಇರುತ್ತೆ. ಸೊ ಅವರಿಗೆ ಅಲ್ಲಿ ನ್ಯೂಟ್ರಿಷನಲ್ ಸಪ್ಲಿಮೆಂಟ್ ಬೇಕಾಗುತ್ತೆ. ಸೊ ಇಷ್ಟೆಲ್ಲ ಜನ ಇರ್ತಾರೆ. ಸೊ ನಾವು ಇದರಲ್ಲಿ ಯಾವುದಾದ್ರು ಕ್ಯಾಟಗರಿಲಿ ನಾವು ಬರ್ತೀವಿ. ಸೊ ಇವರಿಗೆ ನ್ಯೂಟ್ರಿಷನಲ್ ಸಪ್ಲಿಮೆಂಟ್ಸ್ ಬೇಕು. ಈಗ ಯಾಕೆ ಬೇಕು? ನಮ್ಮದು ಲೈಫ್ ಸ್ಟೈಲ್ ಯಾವ ಥರ ಆಗಿಬಿಟ್ಟಿದೆ. ನಾವು ಇಷ್ಟೆಲ್ಲ ಕೆಲಸ ಮಾಡ್ತಾಯಿದ್ದೀವಿ. ಸೊ ಕೆಲಸ ಮಾಡಿಕೊಂಡು ಸುಸ್ತಾಗಿಬಿಡುತ್ತೆ, ನಿದ್ದೆ ಬರೋದಿಲ್ಲ ಒಬ್ಬೊಬ್ಬರಿಗೆ. ರಾತ್ರಿಗೆ ಸ್ಲೀಪ್ಲೆಸ್ ನೈಟ್ಸ್ ಅಂತ ಬಂದುಬಿಡುತ್ತೆ. ಅಂದ್ರೇನು, ಕೆಲಸ ಮಾಡಿ ಸುಸ್ತಾಗಿ ರಾತ್ರಿ ಇಡೀ ನಿದ್ದೆ ಬರೋದಿಲ್ಲ. ಅವರು ಯಾವ ಥರ ಕೆಲಸ ಮಾಡಬೇಕು, ಯಾವ ಥರ ದುಡಿಬೇಕು, ಯಾವ ಥರ ಮಕ್ಕಳನ್ನ ನೋಡಬೇಕು, ಯಾವ ಥರ ಫ್ಯಾಮಿಲಿನ ನಡೆಸ್ಕೊಂಡು ಹೋಗಬೇಕು, ಅದೇ ಟೆನ್ಷನ್ನಲ್ಲೇ ಇರ್ತಾರೆ. ಮೆಂಟಲ್ ಸ್ಟ್ರೆಸ್ ಆಗಿಬಿಡುತ್ತೆ. ಅದರಿಂದ ಹೇರ್ ಫಾಲು, ಸ್ಕಿನ್ ಡಿಸೀಸು ಎಲ್ಲ ಶುರುವಾಗ್ಬಿಡುತ್ತೆ. ಡಯಾಬಿಟಿಕ್, ಯಾಕೆಂದರೆ ಸರಿ ಆಹಾರ ತೊಗೊಳ್ಳೋದಿಲ್ಲ, ಟೈಮ್ಲಿ ಫುಡ್ ಮಾಡೋದಿಲ್ಲ, ಇಂಟೇಕು ಕೆಲಸದಲ್ಲೇ ಇದ್ದು ಬಿಡ್ತಾರೆ. ನಂತರ ಹೊರಗೆ ಕೆಲಸ ಮಾಡ್ತಾರೆ, ಅವಾಗ ಜಂಕ್ ಫುಡ್ ಜಾಸ್ತಿ ಹೋಗಿಬಿಡುತ್ತೆ ಅವರಿಗೆ. ಜಂಕ್ ಫುಡ್ ತಿಂದ್ಕೊಂಡು ತಮ್ಮ ಹೆಲ್ತನ್ನು ಅವರು ಅಪ್ಸೆಟ್ ಮಾಡ್ಕೊಂಡ್ಬಿಡ್ತಾರೆ. ಡೀಪ್ ಫ್ರೈಡ್ ಫುಡ್ ಇರುತ್ತೆ, ಸಮೋಸ, ಕಚೋರಿ, ಫಾಸ್ಟ್ ಫುಡ್ಡು, ಪಿಜ್ಜಾ, ಬರ್ಗರ್ ಅಂತ ತಗೋತಾರೆ. ಸೊ ಪಾನಿಪುರಿ ಅದೆಲ್ಲ ತಿಂದಮೇಲೆ ಏನಾಗುತ್ತೆ, ಅದು ಜಂಕ್ ಫುಡ್ ಹೋಗುತ್ತೆ, ಪ್ರಾಪರ್ ನ್ಯೂಟ್ರಿಷನಲ್ ಸಪ್ಲಿಮೆಂಟ್ ಹೋಗೋದಿಲ್ಲ. ನಂತರ ಬರುತ್ತೆ ಅನ್ಹೆಲ್ದಿ ಬೇವ್ರೇಜಸ್ ಅಂದರೆ ಏನು, ನಾವು ಕೋಲ್ಡ್ ಡ್ರಿಂಕ್ಸ್ ತೊಗೋತೀವಿ, ಪ್ಯಾಕ್ಡ್ ಜ್ಯೂಸಸ್ ತೊಗೋತೀವಿ, ಫ್ರೂಟ್ ಜ್ಯೂಸಸ್ಸು. ಅದರಲ್ಲಿ ಎಷ್ಟು % ಜ್ಯೂಸ್ ಇರುತ್ತೆ ಅಂತ ಗೊತ್ತಾಗೋದಿಲ್ಲ. ನಂತರ ಕೋಲ್ಡ್ ಡ್ರಿಂಕ್ಸ್ ತೊಗೋತೀವಿ, ಅದು ಕಾರ್ಬೋನೇಟೆಡ್ ಇರುತ್ತೆ, ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಇರುತ್ತೆ, ಶುಗರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಅದರಿಂದ ನಮ್ಮ ಹೆಲ್ತಿಗೂ ಸಿಕ್ಕಾಪಟ್ಟೆ ಅಫೆಕ್ಟ್ ಆಗುತ್ತೆ. ಹೆಲ್ದಿ ಏನೂ ಇರೋದಿಲ್ಲ, ಅನ್ಹೆಲ್ದಿನೆಸ್ಸೇ ಜಾಸ್ತಿ ಇರೋದು. ನಂತರ ಬರುತ್ತೆ ಪೊಲ್ಯೂಷನ್ನು, ಮಲ್ಟಿಟಾಸ್ಕಿಂಗ್ ಅಂತಂದರೆ ಸಿಕ್ಕಾಪಟ್ಟೆ ಕೆಲಸ ಮಾಡೋದು, ಆ ಕೆಲಸ ಈ ಕೆಲಸ ಎಲ್ಲ ಕೆಲಸನೂ ನಾನೇ ಮಾಡಬೇಕು. ಅಲ್ಲೇನಾಗ್ಬಿಡುತ್ತೆ, ಅಷ್ಟು ಎನರ್ಜಿ ಬೇಕಾಗುತ್ತೆ, ಅಷ್ಟು ಎನರ್ಜಿ ಇರೋದಿಲ್ಲ ನಮ್ಮ ಹತ್ರ. ನಂತರ ದುಡ್ಡು ಮಾಡಬೇಕು ಅಂತ ಜನ ಎಕ್ಸ್ಟ್ರಾ ಕೆಲಸ ಮಾಡ್ತಾರೆ, ಟ್ಯೂಷನ್ಸ್ ತೊಗೋತಾರೆ, ಅಲ್ಲಿಂದ ಇಲ್ಲಿ ಹೋಗ್ತಾರೆ. ಟೀಚರ್ಸ್ ಇದ್ದರೆ, ಬಿಸ್ನೆಸ್ ಮ್ಯಾನ್ ಇದ್ದರೆ ಈ ಬಿಸ್ನೆಸ್ ಆ ಬಿಸ್ನೆಸ್ 4 ಬಿಸ್ನೆಸ್ ಮಾಡಿಬಿಡ್ತಾರೆ.
ಸೊ ಅಲ್ಲಿ ಮಲ್ಟಿ ಟಾಸ್ಕಿಂಗ್ ಆಗಿಬಿಡುತ್ತೆ. ನಂತರ ಪೊಲ್ಯೂಷನ್ ಬರುತ್ತೆ. ಈಗೆಂತ ಇದು ಅನ್ಅವಾಯ್ಡಬಲ್ ಕಂಡೀಷನ್ಸ್. ಯಾಕೆ ಅಂತಂದರೆ ನೀವು ನೋಡಿದ್ದೀರ ರಸ್ತೆ ಮೇಲೆ ಆನ್ ದ ರೋಡ್ಸ್ ಎಷ್ಟು ವೆಹಿಕಲ್ಸ್ ಬಂದುಬಿಟ್ಟಿದೆ. ಪರ್ ಮನೆ ನೀವು ನೋಡ್ರೆ ಒಂದು ಮನೆಗೆ 4 to 5 ಸ್ಕೂಟಿ ಇದ್ದೇ ಇರುತ್ತೆ. ಒಂದು ಕಾರು, 2 ಬೈಕು ಅದೆಲ್ಲ ಕಾಮನ್ ಆಗಿಬಿಟ್ಟಿದೆ. ಸೊ ಅದರದ್ದು ಗ್ಯಾಸಸ್ ಎಲ್ಲ ಎನ್ವೈರ್ಮೆಂಟಿಗೆ ಹೋಗಿ ಅಲ್ಲಿಂದ ಥ್ರೂ ಪೊಲ್ಯೂಷನ್ ಶುರುವಾಗುತ್ತೆ. ನಾಯ್ಸ್ ಪೊಲ್ಯೂಷನ್ ಇರಲಿ, ಏರ್ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್ ಎಲ್ಲದು ಬಂದುಬಿಡುತ್ತೆ ಅದಲ್ಲಿ. ನಂತರ ಬರುತ್ತಲ್ಲ ಇದು ಲಾಸ್ಟ್ ಅಂತ ಹೇಳಲಿಕ್ಕಾಗೋದಿಲ್ಲ, ಸಿಕ್ಕಾಪಟ್ಟೆ ಬರುತ್ತೆ. ಬಟ್ ಆಲ್ಕೋಹಾಲ್ ಮತ್ತು ಸ್ಮೋಕಿಂಗು. ನಾವು ಸ್ಟ್ರೆಸ್ ಆದಾಗ ಸ್ವಲ್ಪ ನೋಡಿರ್ತೀರ ಜನ ಕುಡಿಲಿಕ್ಕೆ ಶುರು ಮಾಡ್ತಾರೆ. ಸೊ ದ್ಯಾಟ್ ವಿಲ್ ಆಲ್ಸೋ ಅಫೆಕ್ಟ್. ಸ್ಮೋಕಿಂಗ್ ಶುರು ಮಾಡಿಬಿಡ್ತಾರೆ, ಟೊಬ್ಯಾಕೊ ತಿನ್ನೋದು, ಸೊ ತಂಬಾಕು ಹಾಕೋದು ಅದೆಲ್ಲ ಹಾಕಿಬಿಡ್ತಾರೆ. ಸೊ ಇಟ್ ವಿಲ್ ಬಿ ಅಫೆಕ್ಟಿಂಗ್ ಅವರ್ ಲೈಫ್ ಸ್ಟೈಲ್. ನಮ್ಮ ಈ ಲೈಫ್ ಸ್ಟೈಲಿಗೆ ಏನಾಗ್ಬಿಡುತ್ತೆ, ನನಗೆ ಅನ್ಹೆಲ್ದಿನೆಸ್ ನಮಗೆ ಬಂದು ಅಂಟ್ಕೊಂಡ್ಬಿಡುತ್ತೆ. ನ್ಯೂಟ್ರಿಷನಲ್ ಸಪ್ಲೈ ಸರಿ ಹೋಗೋದಿಲ್ಲ. ಸೊ ಏನು ಇದು ನ್ಯೂಟ್ರಿಷನಲ್ ಸಪ್ಲೈ ಏನಕ್ಕೆ ಬೇಕು, ಬನ್ನಿ ನೋಡೋಣ. ಇಲ್ಲಿ ಏನಕ್ಕೆ ಬೇಕು ಅಂತಂದರೆ ಈಗಿನ ನ್ಯೂಟ್ರಿಷನಲ್ ಸಪ್ಲಿಮೆಂಟ್ ಏನಾಗ್ಬಿಟ್ಟಿದೆ, ಡಾಕ್ಟರ್ಸ್ ಏನು ಹೇಳ್ತಾರೆ, ನೀವು ಜಾಸ್ತಿ ಕ್ಯೂರ್ಗಿಂತ ನೀವು ಪ್ರಿವೆನ್ಷನ್ ಮಾಡಬೇಕು. ನೀವು ಪರ್ಟಿಕ್ಯುಲರ್ ನ್ಯೂಟ್ರಿಷನ್ ತೊಗೋಬೇಕು. ಅದರಿಂದ ಏನಾಗುತ್ತೆ, ಡಿಸೀಸಸ್ಸಿಗೆ ನೀವು ಅವಾಯ್ಡ್ ಮಾಡ್ಬೋದು. ಬಂದಮೇಲೆ ಔಷಧಿ ತೊಗೊಳ್ಳೋದಲ್ಲ, ಬರೋಕ್ಕಿಂತ ಮುಂಚೆನೇ ನೀವು ಅದಕ್ಕೆ ಕ್ಯೂರ್ ಮಾಡ್ಬೋದು, ಟ್ರೀಟ್ ಮಾಡ್ಬೋದು. ಸೊ ಮೆಡಿಕಲ್ ಅಸೋಸಿಯೇಷನ್ ಏನಿದೆ, ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಹೇಳಿದೆ ದಿನಕ್ಕೆ 5 ಟೈಪ್ ಆಫ್ ವೆಜಿಟೇಬಲ್, 5 ಟೈಪ್ ಆಫ್ ಫ್ರೆಶ್ ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸನ್ನು ತೊಗೋಬೇಕು. ಸೊ ನೀವೇ ಯೋಚನೆ ಮಾಡಿ, ನಾವು ಅಷ್ಟು ತೊಗೋತಾ ಇದ್ದೀವ ಅಂತ. ರೆಗ್ಯುಲರ್ ಆಗಿ ಹೆಲ್ತ್ ಚೆಕಪ್ಪು, ಎಕ್ಸಸೈಸಸ್ ಎಲ್ಲ ಮಾಡಬೇಕು, ಆಗ್ತಾಯಿಲ್ಲ. ಪ್ಲಸ್ ಏನಾಗಿದೆ, ಈಗ ನಾವು ಕೆಮಿಕಲ್ ಯುಕ್ತ ಪ್ರಾಡಕ್ಟ್ಸನ್ನು ಯೂಸ್ ಮಾಡ್ತೀವಿ. ಸೊ ಯೂಸ್ ಮಾಡಿ ಏನಾಗುತ್ತೆ, ಆ ಯೂಸ್ ಮಾಡಿದ್ದು ಹೊರಗೆ ಎನ್ವೈರ್ಮೆಂಟಿಗೆ ಕಳಿಸ್ತಾ ಇದ್ದೀವಿ. ಎನ್ವೈರ್ಮೆಂಟಿಗೆ ಕಳಿಸಿದ ತಕ್ಷಣ ಅಲ್ಲಿಂದು ಸಾಯ್ಲಿಗೆ ಹೋಗುತ್ತೆ, ವಾಟರಿಗೆ ಹೋಗುತ್ತೆ. ಸೊ ಆ ಸಾಯಿಲ್ದು ಫರ್ಟಿಲಿಟಿ ಕಮ್ಮಿ ಆಗಿಬಿಡುತ್ತೆ. ಯಾಕೆ ಅಂದರೆ ನಾವು ಸಾಯಿಲಲ್ಲಿ ಕೆಮಿಕಲ್ಸ್ ಕಳಿಸ್ತಾ ಇದ್ದೀವಿ. ಸೊ ಸಾಯಿಲಲ್ಲಿ ಫರ್ಟಿಲಿಟಿ ಕಮ್ಮಿ ಆಗಿಬಿಡುತ್ತೆ. ವೆಜಿಟೇಬಲ್ಸಿಗೆ ನಾವು ಕೀಟನಾಶಕಗಳು ಹಾಕ್ತಾಯಿದ್ದೀವಿ. ಸೊ ನೀವು ನೋಡಿರ್ಬೋದು, ಆ್ಯಪಲ್ ಇರಲಿ, ಗ್ರೇಪ್ಸ್ ಇರಲಿ, ವೈಟ್ ಕಲರ್ ಪ್ಯಾಚಸ್ ಬಂದುಬಿಡುತ್ತೆ. ಸೊ ಏನಾಗುತ್ತೆ, ಇದ್ರ ಕಾರಣ ಅಷ್ಟು ಪರ್ಟಿಕ್ಯುಲರ್ ನ್ಯೂಟ್ರಿಷನ್ ಸಿಗೋದಿಲ್ಲ. ಈಗ ನಾವು ತಗೊಳ್ಳೋದ ಹಾಲು, ಡಯಟ್ರಿ ಹ್ಯಾಬಿಟ್ಸ್. ಹಾಲು ಈಗ ಪರಿಶುದ್ಧವಾಗದ ಹಾಲು ಸಿಗೋದಿಲ್ಲ, ಪ್ಯಾಕೆಟ್ ಹಾಲು ಬರುತ್ತೆ. ಆ ಪ್ಯಾಕೆಟ್ ಹಾಲಿಗೆ ಏನು ಮಿಕ್ಸ್ ಮಾಡ್ತಾರೆ ಗೊತ್ತಿರೋದಿಲ್ಲ. ಪ್ಯೂರ್ ಹಾಲು ಸಿಗೋದೇ ಕಷ್ಟ ಆಗಿಬಿಟ್ಟಿದೆ. ಈಗ ಸಿಟಿಲಿ ಇರಲಿ, ಹಳ್ಳಿ ಕೂಡಲ್ಲಿ ಇರಲಿ, ಹಾಲಿಗೆ ನೀರು ಮಿಕ್ಸ್ ಮಾಡಿಕೊಡ್ತಾರೆ, ಮತ್ತೇನು ಮಿಕ್ಸ್ ಮಾಡ್ತಾರೆ ಗೊತ್ತಾಗೋದಿಲ್ಲ ನಮಗೆ. ಸೊ ಇದೇನಾಗುತ್ತೆ, FDA ಫುಡ್ ಡಿಪಾರ್ಟ್ಮೆಂಟ್ ಏನಿದೆ ಅದೇನು ಮಾಡಿದೆ, ಇಷ್ಟೆಲ್ಲ ಇಂಟೇಕ್ ನಾವು ಮಾಡಬೇಕು, ಇಷ್ಟು ಮಿನರಲ್ಸ್ ಇರಬೇಕು, ನಾವು ಏನು ಡೈಲಿ ಐಟಮ್ಸ್ ತೊಗೋತೀವಿ, ಮಿನರಲ್ಸ್ ಇರಬೇಕು, ಅಮಿನೋ ಆ್ಯಸಿಡ್ಸ್ ಇರಬೇಕು, ಹರ್ಬ್ಸ್ ಇರಬೇಕು, ಯಾವುದು ನಮ್ಮದು ಡೈಜೆಸ್ಟಿವ್ ಸಿಸ್ಟಮನ್ನು ಕರೆಕ್ಟ್ ಮಾಡುತ್ತೆ. ಬಟ್ ನಾವು ಅದನ್ನು ತೊಗೊಳಕ್ಕೆ ಆಗ್ತಾಯಿಲ್ಲ. ಸೊ ಇದಕ್ಕೆ ನಮಗೆ ನ್ಯೂಟ್ರಿಷನಲ್ ಸಪ್ಲಿಮೆಂಟ್ ಬೇಕು, ಥ್ರೂ ವಿಚ್ ನಾವು ಇದೆಲ್ಲ ಮಾಡ್ಬೋದು. ಸೊ ಅದ್ರ ಬಗ್ಗೆ ನಾವು 5 ಟೈಪ್ಸ್ ಆಫ್ ಗ್ರೀನ್ ವೆಜಿಟೇಬಲ್ಸು, ಲೀಫಿ ವೆಜಿಟೇಬಲ್ಸು, ಸೊಪ್ಪು ತಿನ್ನಬೇಕಾಗತ್ತೆ, ಹಸಿ ತರಕಾರಿ ತಿನ್ನಬೇಕು, ಹಣ್ಣುಗಳು ತಿನ್ನಬೇಕು, 5 ಟೈಪ್ ದಿನ ತಿನ್ನಬೇಕು. ಸೊ ಅದರಿಂದ ನಮ್ಮ ಬಾಡಿಗೆ ಪರ್ಟಿಕ್ಯುಲರ್ ನ್ಯೂಟ್ರಿಷನಲ್ ಸಪ್ಲೈ ಹೋಗುತ್ತೆ. ಬಟ್ ಈಗೇನಾಗಿದೆ, ಈಗಿನ ಎನ್ವೈರ್ಮೆಂಟ್ ಪ್ರಕಾರ ನಮಗೆ ಅದೆಲ್ಲ ಸಿಗ್ತಾಯಿಲ್ಲ. ಯಾಕಂದರೆ ಎಲ್ಲದಕ್ಕೂ ಪೊಲ್ಯೂಷನ್ ಮಿಕ್ಸ್ ಆಗಿಬಿಟ್ಟಿದೆ. ವಾಟರ್ ಪೊಲ್ಯೂಷನ್ ಆಗಲಿ, ಏರ್ ಪೊಲ್ಯೂಷನ್ ಆಗಲಿ, ಸಾಯಿಲ್ ಪೊಲ್ಯೂಷನ್ ಆಗಿಬಿಟ್ಟಿದೆ. ಸೊ ಅಷ್ಟು ನ್ಯೂಟ್ರಿಷನಲ್ ಸಪ್ಲಿಮೆಂಟ್ ನಮ್ಮ ಬಾಡಿಗೆ ಸಿಗ್ತಾಯಿಲ್ಲ. ಸೊ ನಮಗೆ ಏನಕ್ಕೆ ಬೇಕು ಈ ನ್ಯೂಟ್ರಿಷನಲ್ ಸಪ್ಲಿಮೆಂಟ್? ನಾವು ಎಕ್ಸ್ಟ್ರಾ ಯಾಕೆ ತೊಗೋಬೇಕು ಅಂತಂದರೆ, ನಮ್ಮದು ಏನು ನ್ಯೂಟ್ರಿಷನ್ ನಮ್ಮ ಬಾಡಿಗೆ ಹೋಗ್ತಾ ಇದೆ ಅಲ್ಲಿ ಒಂದು ಕಮ್ಮಿ ಬೀಳುತ್ತೆ ನಮ್ಮ ಬಾಡಿಗೆ. ಸೊ ನಮ್ಮ ಬಾಡಿ ಕಮ್ಮಿ ಬಿದ್ದ ತಕ್ಷಣ ಡಿಫ್ರೆಂಟ್ ಟೈಪ್ ಆಫ್ ಡಿಸೀಸಸ್ ಬಂದು ನಮಗೆ ಅಂಟ್ಕೊಳ್ಳುತ್ತೆ. ತಲೆನೋವು, ಕಾಲು ನೋವು ಬರಲಿಕ್ಕೆ ಶುರುವಾಗುತ್ತೆ, ಹೇರ್ ಫಾಲ್ ಬರಲಿಕ್ಕೆ ಶುರುವಾಗುತ್ತೆ. ಈಗ ನೋಡಿರ್ತೀರ ಸಣ್ಣ ಮಕ್ಕಳಿಗೆ ಕೂಡ ಚಶ್ಮಾ ಬಂದಿರುತ್ತೆ, ಬಿಕಾಸ್ ಅಷ್ಟು ನ್ಯೂಟ್ರಿಷನಲ್ ಸಪ್ಲಿಮೆಂಟ್ ಹೋಗ್ತಾ ಇಲ್ಲ. ಅಷ್ಟು ನಮ್ಮದು ಕಣ್ಣು ಅಷ್ಟು ವೀಕ್ ಆಗಿಬಿಟ್ಟಿದೆ, ಐಬಾಲ್ಸ್ ಅಷ್ಟು ವೀಕ್ ಆಗಿಬಿಟ್ಟಿದೆ, ಹಾರ್ಟ್ ವೀಕ್ ಆಗಿದೆ, ಹಾರ್ಟ್ ಡಿಸೀಸಸ್ ಬರುತ್ತೆ, ಲಂಗ್ ವೀಕ್ ಆಗಿಬಿಟ್ಟಿದೆ, ಡೈಜೆಸ್ಟಿವ್ ಸಿಸ್ಟಮ್ ವೀಕ್ ಆಗಿಬಿಟ್ಟಿದೆ. ಸೊ ವೇಟ್ ಗೇನಿಂಗ್, ವೇಟ್ ಲಾಸ್ ಪ್ರಕ್ರಿಯೆ ಎಲ್ಲ ನಡೆಯುತ್ತೆ, ವೇಟ್ ಮ್ಯಾನೇಜ್ಮೆಂಟ್ ಸರಿ ಆಗೋದಿಲ್ಲ. ಸೊ ಇದೆಲ್ಲ ಏನು ಕಾರಣ, ಒಂದು ನ್ಯೂಟ್ರಿಷನಲ್ ಗ್ಯಾಪ್ ಬರುತ್ತೆ.
ಸೊ ನಮ್ಮದು ಬೇಸಿಕ್ಲಿ ನಾವು ನ್ಯೂಟ್ರಿಷನಲ್ ಸಪ್ಲಿಮೆಂಟ್ ಯಾಕೆ ತೊಗೋಬೇಕು, ಈ ಗ್ಯಾಪನ್ನು ಫಿಲ್ ಮಾಡಲಿಕ್ಕೆ. ಸೊ ಆ ಗ್ಯಾಪನ್ನು ಫಿಲ್ ಮಾಡಿದ ತಕ್ಷಣ ಏನಾಗುತ್ತೆ, ನಮಗೆ ಕಂಟಿನ್ಯೂಯಸ್ ಎನರ್ಜಿ ಸಪ್ಲೈ ಆಗುತ್ತೆ, ನ್ಯೂಟ್ರಿಷನಲ್ ಸಪ್ಲೈ ಆಗಿ ಎನರ್ಜಿ ಸಪ್ಲೈ ಆಗುತ್ತೆ ಥ್ರೂ ಔಟ್ ದ ಡೇ. ಪ್ಲಸ್ ಇದರಿಂದ ಏನಾಗುತ್ತೆ, ನಮ್ಮದು ಇಮ್ಯುನಿಟಿ ಪವರ್ ಕೂಡ ಹೆಚ್ಚಾಗುತ್ತೆ. ಸೊ ಇದರಿಂದ ನಮ್ಮದು ಕಂಪ್ಲೀಟ್ ಒಂದು ಲೈಫ್ ಸ್ಟೈಲನ್ನು ನಾವು ಚೇಂಜ್ ಮಾಡ್ಬೋದು ವೆನ್ ನಾವು ನಮ್ಮ ಬಾಡಿಗೆ ಕರೆಕ್ಟ್ ಅಮೌಂಟ್ ಆಫ್ ನ್ಯೂಟ್ರಿಷನಲ್ ಸಪ್ಲೈ ಕೊಡ್ತಾ ಇದ್ದೀವಿ. ಪ್ಲಸ್ ನಾವು ನಮ್ಮ ಬಾಡಿನ ಆಕ್ಸಿಡೇಷನ್ ಮತ್ತು ಟಾಕ್ಸಿನ್ಸಿಂದ ಕೂಡ ಬಚಾವ್ ಮಾಡ್ಕೋಬೇಕು. ಯಾಕೆ ಅಂತಂದರೆ ಅದರಿಂದ ಫ್ರೀ ರೆಡಿಕಲ್ಸ್ ಬಂದು ನಮ್ಮ ಬಾಡಿಗೆ ಅದು ಡಿಫ್ರೆಂಟ್ ಟೈಪ್ ಆಫ್ ಡಿಸೀಸಸ್ಸಿಗೆ ಅವಕಾಶ ಕೊಡುತ್ತೆ, ನಮ್ಮ ಬಾಡಿಗೆ ವೆಲ್ಕಮ್ ಮಾಡುತ್ತೆ ಡಿಫ್ರೆಂಟ್ ಟೈಪ್ ಆಫ್ ಡಿಸೀಸಸ್. ಸೊ ಇದೆಲ್ಲ ಏನಾಗುತ್ತೆ, ನಾವು ಅವಾಯ್ಡ್ ಮಾಡ್ಬೋದು ಫ್ರಮ್ ಅ ಪರ್ಟಿಕ್ಯುಲರ್ ವೆರಿ ಗುಡ್ ನ್ಯೂಟ್ರಿಷನಲ್ ಸಪ್ಲೈ. ಏನಕ್ಕೆ, ಸೊ ವೈ ವಿ ರಿಕ್ವೈರ್ ವೆಲ್ನೆಸ್. ನಿಮ್ಗೀಗ ನಾವು ಹೇಳಿದ್ದೇವೆ ಯಾವ ಥರ ಈ ವೆಲ್ನೆಸ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅವರ್ ಹೆಲ್ದಿ ಲೈಫ್ ಸ್ಟೈಲ್. ಸೊ ಇಲ್ಲಿ ಒರಿಫ್ಲೇಮಲ್ಲಿ ನಾವು ಏನಿದು ವೆಲ್ನೆಸ್, ಒರಿಫ್ಲೇಮ್ದು ವೆಲ್ನೆಸ್ ಬಗ್ಗೆ ನೋಡೋಣ. ವೆಲ್ನೆಸ್ಸಿಗೆ ನಾನು ಅಂದೆ ನಿಮ್ಮ ಹತ್ರ ಇಟ್ಸ್ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಅವರ್ ಲೈಫ್. ನಮ್ಮ ಲೈಫ್ ಸ್ಟೈಲನ್ನು ನಾವು ಚೇಂಜ್ ಮಾಡ್ಕೋಬೇಕು. ಅದರಿಂದ ನಮಗೆ ನಮ್ಮದು ವೆಲ್ನೆಸ್ ಬರಬೇಕು. ಆ ವೆಲ್ನೆಸ್ಸಿಂದನೇ ನಮಗೆ ವೆಲ್ತ್ ಬರುತ್ತೆ. ವೆಲ್ನೆಸ್ ಆ್ಯಂಡ್ ವೆಲ್ತ್ ಆರ್ ರಿಲೇಟೆಡ್. ನಾವು ದುಡ್ಡು ಬೇಕು ಅಂತಂದ್ರೆ ನಾವು ಹೆಲ್ದಿಯಾಗಿ ಇದ್ಕೊಂಡು ದುಡ್ಡು ಮಾಡೋದು, ಆರಾಮಿಲ್ಲ ದುಡ್ಡು ಹೋದರೆ ಆರಾಮಿಲ್ಲ, ಎಲ್ಲ ದುಡ್ಡು ಹಾಸ್ಪಿಟ್ಲಿಗೆ ಹಾಕೋದು ಚೆನ್ನಾಗಿರೋದಿಲ್ಲ. ಸೊ ನಾವು ಯಾವಾಗ ಹೆಲ್ದಿಯಾಗಿರ್ತೀವಿ ಆವಾಗ ನಾವು ದುಡಿಲಿಕ್ಕೂ ನಮಗೆ ಹುಮ್ಮಸ್ಸು ಬರುತ್ತೆ, ಖುಷಿ ಆಗುತ್ತೆ. ಸೊ ಏನಿದು ಒರಿಫ್ಲೇಮ್ದು ವೆಲ್ನೆಸ್ ಅಂದರೆ ಏನು ನೋಡೋಣ. ಸೊ ಇಲ್ಲಿ ನಾವು ಒರಿಫ್ಲೇಮಲ್ಲಿ ವೆಲ್ನೆಸ್ ಅರ್ಥ ಏನು, ನಾವು ಒಂದು ಹೆಲ್ದಿ, ನಮ್ಮ ಲೈಫ್ ಸ್ಟೈಲ್ ಹೆಲ್ದಿ ಆಗಿರಬೇಕು, ಬ್ಯೂಟಿಫುಲ್ ಸ್ಕಿನ್ ಇರಬೇಕು. ನಾವು ಒಳಗಿಂದಲ್ಲ ಹೊರಗಿಂದು ಕೂಡ ಚೆನ್ನಾಗಿ ಕಾಣಿಸ್ಬೇಕು, ಜನ ನಮ್ಮನ್ನು ನೋಡಿಕೊಂಡು ಅಟ್ರ್ಯಾಕ್ಟ್ ಆಗಬೇಕು, ನಮ್ಮನ್ನು ಚೆನ್ನಾಗಿದ್ದಾರೆ ಇವರು. ನೀವು ಯಾವಾಗ ಒಬ್ಬರನ್ನ ನೋಡ್ತೀರಾ ಆವಾಗ ನೀವು ನಿಮ್ಮ ತಲೆಯಲ್ಲಿ ಒಂದು ಡಿಸಿಷನ್ ಮಾಡ್ತೀರಾ, ಅವರು ನೋಡಲಿಕ್ಕೆ ಚೆನ್ನಾಗಿದ್ದಾರೆ, ಚೆನ್ನಾಗಿರ್ಬೋದು, ಇವ್ರದ್ದು ವ್ಯಕ್ತಿತ್ವನೂ ಚೆನ್ನಾಗಿರ್ಬೋದು ಅಂತೇಳಿ. ಲಾಸ್ಟಿಗೆ ಬರುತ್ತೆ ಪರ್ಸ್ನಲ್ ಎಕ್ಸ್ಪ್ರೆಷನ್ಸ್. ನೀವು ಯಾವ ಥರ ಅವ್ರ ಜೊತೆ ಕಮ್ಯುನಿಕೇಟ್ ಮಾಡ್ತೀರಾ, ಎಷ್ಟು ಹೆಲ್ದಿ ಕಮ್ಯುನಿಕೇಷನ್ ಆಗುತ್ತೆ ನಿಮ್ಮದು ಮತ್ತು ಬೇರೆಯವ್ರ ಮಧ್ಯದಲ್ಲೇ. ಸೊ ಅದು ನಮ್ಮದು ಮೀನಿಂಗ್. ವಾಟ್ ಈಸ್ ದ ಮೀನಿಂಗ್ ಆಫ್ ವೆಲ್ನೆಸ್. ಇಲ್ಲಿ ವೆಲ್ನೆಸ್ ಬೈ ಒರಿಫ್ಲೇಮ್ ಅಂದರೆ ಏನು, ಅ ಹೆಲ್ದಿ ಲೈಫ್ ಸ್ಟೈಲ್ ಅಂದರೆ ಏನು, ನಾವು ಬ್ಯೂಟಿಫುಲ್ಲಾಗಿ ಕಾಣಿಸ್ಕೋಬೇಕು ಅಂದರೆ ನಾವು ಡೈಲಿ ನ್ಯೂಟ್ರಿಷನಲ್ ಸಪ್ಲೈ ಮಾಡಬೇಕು ಬಾಡಿಗೆ. ಪ್ಲಸ್ ನಾವು ಒಂದು ಹೆಲ್ದಿ ಕಮ್ಯುನಿಟಿ ಜೊತೆಗೆ ಅಸೋಸಿಯೇಟ್ ಆಗಿರಬೇಕು. ಯಾವುದು ನಮಗೆ ಪ್ರೋತ್ಸಾಹನೇ ಕೊಡುತ್ತೆ ಒಂದು ಕಂಟಿನ್ಯೂಯಸ್ ವೆಲ್ನೆಸ್ ಪ್ರೊವೈಡ್ ಮಾಡಲಿಕ್ಕೆ ನಮ್ಮ ಬಾಡಿಗೆ. ಸೊ ಇಲ್ಲಿ ಒರಿಫ್ಲೇಮಲ್ಲಿ ವೆಲ್ನೆಸ್ ಮಾಡಿರೋದು ಡಿಪೆಂಡಿಂಗ್ ಅಪಾನ್ ಸೈನ್ಸ್ ಆ್ಯಂಡ್ ನೇಚರ್. ವಿ ಆರ್ ಇನ್ಸ್ಪೈರ್ಡ್ ಬೈ ಸೈನ್ಸ್ ಆ್ಯಂಡ್ ನೇಚರ್. ನಾವು ವರ್ಕ್ ಮಾಡ್ತೇವೆ, ನೇಚರ್ ಜೊತೆ ಕೂಡಿಕೊಂಡು ವರ್ಕ್ ಮಾಡ್ತೇವೆ. ಸೊ ನಾವು ಇರಬೇಕು ಒಂದು ಹೆಲ್ದಿ ಲೈಫ್ ಸ್ಟೈಲ್ ಜೊತೆಗೆ ಹೆಲ್ದಿಯರ್ ಆಗಿ ಹ್ಯಾಪಿಯರ್ ಆಗಿ ನಮ್ಮ ಲೈಫನ್ನು ನಾವು ಸ್ಪೆಂಡ್ ಮಾಡಬೇಕು. ಸೊ ಇದು ನಮ್ಮದು ಒರಿಫ್ಲೇಮ್ದು ಬೇಸಿಕ್ ಪ್ರಿನ್ಸಿಪಲ್ ಆಫ್ ವೆಲ್ನೆಸ್ ಡೆಫಿನೇಷನ್. ನಾವಿಲ್ಲಿ ಹೆಲ್ದಿ ಆಗಿರಬೇಕು, ಸ್ಟ್ರಾಂಗ್ ಆಗಿರಬೇಕು, ಪ್ಲಸ್ ನಾವೊಂದು ಪ್ರೊಫೆಷ್ನಲಿ ಕೂಡ ಗ್ರೋ ಆಗಬೇಕು. ಸೊ ಇಲ್ಲಿ ನಾನು ಅಂದೆ ಇನ್ಸ್ಪೈರ್ಡ್ ಬೈ ಸ್ವೀಡಿಷ್ ಸೈನ್ಸ್ ಆ್ಯಂಡ್ ನೇಚರ್. ಸೊ ಸ್ವೀಡನ್ ನಮಗೆ ಗೊತ್ತಿದೆ, ಇಟ್ ಈಸ್ ಫೇಮಸ್ ಫಾರ್ ಇಟ್ಸ್ ನ್ಯಾಚುರಲ್ ಥಿಂಗ್ಸ್. ಇಲ್ಲಿ ಸಿಕ್ಕಾಪಟ್ಟೆ ಸೈಂಟಿಸ್ಟ್ಗಳಿದೆ, ಯಾರು ನೇಚರ್ ಮೇಲೆ ರಿಸರ್ಚ್ ಮಾಡ್ತಾ ಇದ್ದಾರೆ. ಸೊ ದೇ ಆರ್ ವೆರಿ ನಿಯರ್ ಟು ನೇಚರ್ದಿಂದ ಇನ್ಸ್ಪೈರ್ಡ್ ಆಗಿದೆ ಇವ್ರದ್ದು ಸೈನ್ಸ್. ಸೊ ಇಲ್ಲಿ ಎಲ್ಲದು ಲೈಕ್ ನಾವು ಲೆಬೊರೇಟ್ರಿ ಪ್ರಕಾರ ನೋಡೋಣ ಅಂತಂದರೆ ಒರಿಫ್ಲೇಮಲ್ಲಿ ಇನ್ ಹೌಸ್ 50+ ಸೈಂಟಿಸ್ಟ್ ಇದ್ದಾರೆ. ಯಾರು ನ್ಯೂಟ್ರಿಷನಲ್ ಸಪ್ಲಿಮೆಂಟ್ಸ್ ನ್ಯೂಟ್ರಿಷನಿಸ್ಟ್ ಇದ್ದಾರೆ, ಡೈಟಿಷಿಯನ್ಸ್ ಇದ್ದಾರೆ. ಸೊ ಅವ್ರೇನು ಮಾಡ್ತಾರೆ, ಏನೇನು ನಾವು ವೆಲ್ನೆಸ್ ಪ್ರಾಡಕ್ಟ್ಸನ್ನು ಮಾಡ್ತೀವಿ ಅದನ್ನು ಕಂಪ್ಲೀಟಾಗಿ ರಿಗರಿಯಸ್ ಟೆಸ್ಟ್ಸ್ ಮಾಡ್ತೀವಿ. ಹೆಲ್ದಿ ಆಗಿದೆಯಾ, ವೆಲ್ದಿ ಆಗಿದೆಯಾ, ಪ್ಲಸ್ ಬಯೋಲಾಜಿಕಲಿ ಯಾವ ಥರ ಇದೆ, ಇದು ಎಲರ್ಜಿಗೆಲ್ಲ ಬರುತ್ತಾ ಇಲ್ವಾ. ಸೊ ಎಲ್ಲ ರಿಸರ್ಚು ಇಲ್ಲಿ ಮಾಡ್ತಾರೆ. ಇಲ್ಲಿ ರಿಸರ್ಚ್ ಮಾಡಿ ನಂತರ ಮಾಡಿದ್ದು. ಸೊ 15 years ಆಫ್ ರಿಸರ್ಚ್ ಆದಮೇಲೆ ಈ ವೆಲ್ನೆಸ್ ಬಂದಿರೋದು. ಸೊ ಈ ವೆಲ್ನೆಸ್ದು ಅಬಿಲಿಟಿ ನಿಮಗೆ ಇದರಿಂದನೇ ಅರ್ಥ ಆಗುತ್ತೆ. 15 hard years ಇದರ ಮೇಲೆ ಸ್ಪೆಂಡ್ ಮಾಡಿದ್ದಾರೆ ಕಂಪನಿ. ಸೊ 100% ನ್ಯಾಚುರಲ್ ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡಿದ್ದಾರೆ. 400+ ಪಬ್ಲಿಕೇಶನ್ಸ್ ಇದೆ. 6+ ಸ್ಟ್ಯಾಂಡರ್ಡ್ಸ್ ಸರ್ಟಿಫಿಕೇಟ್ ಸಿಕ್ಕಿದೆ ಅವರಿಗೆ ಯುರೋಪಿಯನ್ ಸ್ಟ್ಯಾಂಡರ್ಡ್ ಪ್ರಕಾರ ಒಂದು ಕ್ವಾಲಿಟಿ ಮತ್ತು ಸೇಫ್ಟಿದು. ನೋ ಆರ್ಟಿಫಿಷಿಯಲ್ ಕಲರ್ಸ್. ಸೊ ಇಲ್ಲಿ ಎಕ್ಸ್ಟ್ರಾ ಅಡಿಷ್ನಲ್ ಯಾವುದೂ ಕಲರ್ ಹಾಕೋದಿಲ್ಲ, ಸಿಂಥೆಟಿಕ್ ಏನೂ ಯೂಸ್ ಮಾಡೋದಿಲ್ಲ, ಪ್ರಿಸರ್ವೇಟಿವ್ಸು ಕೂಡ ಯೂಸ್ ಮಾಡೋದಿಲ್ಲ. 100% ನ್ಯಾಚುರಲ್. ಸೊ ದಿಸ್ ಈಸ್ ದ ಬೆಸ್ಟ್
ವೆಲ್ನೆಸ್ ಪ್ರಾಡಕ್ಟ್ ಆಫ್ ಒರಿಫ್ಲೇಮ್, ದ ಬೆಸ್ಟ್ ಪ್ರಾಡಕ್ಟ್ ಆಫ್ ಒರಿಫ್ಲೇಮ್ ಅಂದರೆ ವೆಲ್ನೆಸ್. ಸೊ ನಂತರ ನಾವು ನೋಡೋಣ ಏನು ಇದು ಏನಿದೆ. ಸೊ ಇಲ್ಲಿ ನಾವು ಅಂದಂಗೆ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇದೆ, ಕಲರ್ಸ್ ಯೂಸ್ ಮಾಡೋದಿಲ್ಲ, ಪ್ರಿಸರ್ವೇಟಿವ್ಸ್ ಯೂಸ್ ಮಾಡೋದಿಲ್ಲ. ಇಲ್ಲಿ ಏನು ಹೇಳ್ತಾರೆ, ನಾನ್ ಜಿ ಎಮ್ ಒ ಇದೆ. ನಾನ್ ಜಿ ಎಮ್ ಒ ಅಂತಂದ್ರೆ ಏನು, ಜೆನೆಟಿಕಲಿ ಮ್ಯೂಟೆಂಟ್ ಆರ್ಗ್ಯಾನಿಸಮ್ಸ್ ಅಂದರೆ ನಾವು ಯಾವುದು ಆರ್ಗ್ಯಾನಿಸಮ್ನ ಜೆನೆಟಿಕಲಿ ಮಾಡಿಫೈ ಮಾಡಿ ಯೂಸ್ ಮಾಡಲಾಗೋದಿಲ್ಲ ಇಲ್ಲಿ. ಸೊ ಇಲ್ಲಿ ನೇಚರ್ ಜೊತೆ ನಾವು ಫ್ರೆಂಡ್ಲಿ ಆಗಿದ್ದೇವೆ. ಸೊ ಫ್ರೆಂಡ್ ಆಫ್ ಸಿ ಅಂತಲೂ ನಮಗೆ ರೆಕಾಗ್ನೈಸ್ ಮಾಡಿದೆ. ಸೊ ಇಲ್ಲಿ ನಾವು ಯಾವಾಗ ಸೇಫ್ಟಿ ಮತ್ತು ಕ್ವಾಲಿಟಿ ಇಂಪಾರ್ಟೆಂಟ್ ಇದೆ, ಜೊತೆಗೆ ನಾವು 4 ಪಿಲ್ಲರ್ಸ್ ಮೇಲೆ ಕೂಡ ಇಲ್ಲಿ ಕೆಲಸ ಮಾಡ್ತೀವಿ. ಒರಿಫ್ಲೇಮ್ ವೆಲ್ನೆಸ್ ವರ್ಕ್ಸ್ ಆನ್ 4 ಪಿಲ್ಲರ್ಸ್. ಯಾವುದು ಇದು ವೆಲ್ನೆಸ್? 4 ಕಾರ್ನರ್ ಸ್ಟೋನ್ಸ್ ಏನು? ಹೈ ಕ್ವಾಲಿಟಿ ಸಪ್ಲಿಮೆಂಟ್ಸ್, ನಮ್ಮ ಬಾಡಿಗೆ ಏನು ನ್ಯೂಟ್ರಿಷನಲ್ ಸಪ್ಲೈ ಬೇಕು ಅದು ಕೊಡುತ್ತೆ. ಪ್ಲಸ್ ನ್ಯೂಟ್ರಿಷನ್ ಏನೇನು ಬೇಕು, ಯಾವ ಥರ ನ್ಯೂಟ್ರಿಷನ್ ಬೇಕು, ಯಾರಿಗೆ ಬೇಕು, ಯಾವ ಪ್ರಕಾರ ನಾವು ನ್ಯೂಟ್ರಿಷನಲ್ ಸಪ್ಲೈ ತಗೋಬೇಕು ಅದನ್ನು. ಪ್ಲಸ್ ಎಕ್ಸಸೈಸ್ ಮಾಡಬೇಕು. ಪ್ಲಸ್ ವೆಲ್ ಬೀಯಿಂಗ್ ಕಮ್ಯುನಿಟಿ ಅಂದರೆ ಏನು, ನಾವು ಯಾವ ಕಮ್ಯುನಿಟಿನಲ್ಲಿ ಇರ್ತೀವಿ ಅದು ಕೂಡ ನಮಗೆ ವೆಲ್ದಿಯಾಗಿ ಯೋಚನೆ ಮಾಡಬೇಕು. ಸೊ ಇದು 4 ಕಾರ್ನರ್ ಸ್ಟೋನ್ಸ್ ಆಫ್ ಒರಿಫ್ಲೇಮ್. ಎಲ್ಲಿ ನಾವು ವೆಲ್ನೆಸ್ ಬಗ್ಗೆ ಇಷ್ಟೆಲ್ಲ ಕಾಳಜಿ ತಗೋತೀವಿ, ಎಲ್ಲಿ 4 ಪಿಲ್ಲರ್ಸ್ ಮೇಲೆ ನಮ್ಮದು ವೆಲ್ನೆಸ್ ನಿಂತಿದೆ. ಒಂದು ನ್ಯೂಟ್ರಿಷನಲ್ ಸಪ್ಲೈಮೆಂಟ್ ಇದೆ, ಒಂದು ನ್ಯೂಟ್ರಿಷನಲ್ಸ್ ನಾವು ಪ್ರೊವೈಡ್ ಮಾಡ್ತೀವಿ, ಪ್ಲಸ್ ಎಕ್ಸಸೈಸ್ ರೂಟೀನ್ ಇದೆ, ಪ್ಲಸ್ ಒಂದು ಕಮ್ಯುನಿಟಿದಲ್ಲಿ ನಾವು ವರ್ಕ್ ಮಾಡ್ತೀವಿ. ಸೊ ಇಲ್ಲಿಂದ ಏನಾಗುತ್ತೆ, ನಮಗೆ ನಮ್ಮದು ಹೆಲ್ದಿಯರ್ ಲೈಫ್ ಸ್ಟೈಲನ್ನು ಮುಂದುವರ್ಕೊಂಡು ಹೋಗಲಿಕ್ಕೆ ಈಸಿ ಆಗುತ್ತೆ. ಸೊ ಇಲ್ಲಿ ಏನು ಮಾಡುತ್ತೆ, ಇದು ಯಾವ ಥರ ಬೆನಿಫಿಟ್ಸ್ ಕೊಡುತ್ತೆ ಬನ್ನಿ ನೋಡೋಣ. ಇಲ್ಲಿ ಆ್ಯಕ್ಚುಲಿ 3 ಪ್ರಾಡಕ್ಟ್ಸ್ ಇದೆ. ಒರಿಫ್ಲೇಮ್ದು ವೆಲ್ನೆಸ್ ಕನ್ಸಿಸ್ಟ್ ಆಫ್ 3 ಪ್ರಾಡಕ್ಟ್ಸ್. ಒಂದು ಫಸ್ಟ್ ಬರುತ್ತೆ ನ್ಯೂಟ್ರಿ ಶೇಕ್. 3 ಫ್ಲೇವರ್ಸ್, ಆ್ಯಕ್ಚುಲಿ ಈಗ 4 ಆಗಿಬಿಟ್ಟಿದೆ, ಚಾಕ್ಲೇಟ್ ಫ್ಲೇವರ್ನ ಇನ್ಕ್ಲೂಡ್ ಮಾಡಿದ್ದಾರೆ. ಒಂದು ನೆಕ್ಸ್ಟ್ ಇದೆ ಒಮೆಗಾ 3. ನೆಕ್ಸ್ಟ್ ಬರುತ್ತೆ ಸ್ವೀಡಿಶ್ ಬ್ಯೂಟಿ ಕಾಂಪ್ಲೆಕ್ಸ್ ಅಂತ ಹೇಳಿ, ಇದನ್ನು ಇನ್ನು ಎಕ್ಸ್ಟ್ಯಾಕ್ಸಿನ್ ಆ್ಯಂಡ್ ಬ್ಲೂಬೆರಿ ಎಕ್ಸ್ಟ್ರಾಕ್ಟ್ ಅಂತ ಹೆಸರು ಮಾಡಿದ್ದಾರೆ, ಹೆಸರನ್ನು ಬರೀ ಚೇಂಜ್ ಮಾಡಿದ್ದಾರೆ, ಕಂಟೆಂಟ್ ಒಂದೇ ಇದೆ. ಸೊ ಫಸ್ಟ್ ನಾವು ನೋಡೋಣ ನ್ಯೂಟ್ರಿ ಶೇಕ್ ಇನ್ 3 ಫ್ಲೇವರ್ಸ್. ನ್ಯೂಟ್ರಿ ಶೇಕ್ ನೋಡೋಣ. ನ್ಯೂಟ್ರಿ ಶೇಕ್ ಅಂತಂದ್ರೆ ಏನು, ಒಂದು ನ್ಯೂಟ್ರಿಷನಲ್ ಶೇಕ್. ಅದು ಇಟ್ ಈಸ್ ಅ ಜ್ಯೂಸ್, ಇಟ್ ಈಸ್ ಅ ಸಪ್ಲಿಮೆಂಟ್. ಇದು ಸಬ್ಸ್ಟಿಟ್ಯೂಟ್ ಅಲ್ಲ. ಅಂದರೆ ಏನು, ನೀವು ಬ್ರೇಕ್ಫಾಸ್ಟ್ ಜೊತೆಗೆ ಇದನ್ನು ತಗೋಬೇಕು, ಬ್ರೇಕ್ಫಾಸ್ಟ್ಗಿಂತ ಮುಂಚೆ ತಗೋಬೇಕು. ಸೊ ಇದೇನು ಮಾಡುತ್ತೆ, ನಿಮ್ಮ ಬಾಡಿಯಲ್ಲಿ ನ್ಯೂಟ್ರಿಷನಲ್ ಸಪ್ಲಿಮೆಂಟನ್ನು ಪ್ರೊವೈಡ್ ಮಾಡುತ್ತೆ. ಏನು ಪ್ರೋಟೀನ್ಸು, ಫೈಬರ್ ಯುಕ್ತ ಇದು ಶೇಕ್ ಇದೆ, ಅದು ನಿಮ್ಮ ಬಾಡಿಗೆ ಕರೆಕ್ಟ್ ಅಮೌಂಟ್ ಆಫ್ ಪ್ರೋಟೀನ್ ಮತ್ತು ಫೈಬರನ್ನು ಸಪ್ಲೈ ಮಾಡುತ್ತೆ. ಯಾವುದು ನಿಮಗೆ ನೀವು ಏನು ಆಹಾರ ತಗೋತೀರ ಅದ್ರಲ್ಲಿ ಕಮ್ಮಿ ಇದ್ದರೆ ಇದು ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿಬಿಡುತ್ತೆ. ಸೊ ಇದು 100% ವೆಜಿಟೇರಿಯನ್. ಪ್ಲಸ್ ಏನು ಅಂತಂದರೆ ಇಲ್ಲಿ ನಾವು ಪ್ರೋಟೀನ್ಸ್ ಬಗ್ಗೆ ಸೋಯಾ, ಮಿಲ್ಕ್, ವೇ ಯೂಸ್ ಮಾಡಿದ್ದೇವೆ. ಅಂದರೆ ಏನು, ಇಲ್ಲಿ ಮಿಲ್ಕ್ ಕಂಟೆಂಟು, ಸೋಯಾ ಯಾವುದು ಪ್ರೋಟೀನನ್ನು ಪ್ರೊವೈಡ್ ಮಾಡುತ್ತೆ, ಮಿಲ್ಕ್ ಪ್ರೋಟೀನ್ ಮಾಡುತ್ತೆ. ಮತ್ತು ಪೀಸ್ ಅಂದರೆ ಏನು, ವಟಾಣಿ ಕಾಳು, ಸೋಯಾ ಏನಿರುತ್ತೆ, ಸೋಯಾ ಚಂಕ್ಸ್ ಏನಿರುತ್ತೆ, ಮತ್ತು ಹಾಲು, ವೇ ಅಂತ ಹೇಳ್ತೇವೆ, ವೇ ಮಿಲ್ಕ್. ಸೊ ಅದರಿಂದ ಇದನ್ನು ಮಾಡಲಾಗಿದೆ. ಸೊ ಇದರಿಂದ ನಮ್ಮ ಬಾಡಿಗೆ ಪ್ರೋಟೀನ್ ಸಿಗುತ್ತೆ. ಪ್ಲಸ್ ಫೈಬರ್ ರಿಚ್ ಇದೆ. ಫೈಬರ್ ಬಗ್ಗೆ ನಾವು ತಗೋತೀವಿ ಏನು ಗೆಣಸು ಅಂತ ಹೇಳ್ತಾರೆ, ಸ್ವೀಟ್ ಪೊಟ್ಯಾಟೊ. ಪ್ಲಸ್ ರೋಸ್ ಹಿಪ್ಸ್ ಅಂತ ಹೇಳ್ತಾರೆ, ರೋಸ್ ಹಿಪ್ಸ್ ಅಂತ ಬರುತ್ತೆ, ಒಂದು ಗೆಡ್ಡೆ ಬರುತ್ತೆ ಅದು. ಪ್ಲಸ್ ಇಲ್ಲಿ ಯೂಸ್ ಮಾಡ್ತಾರೆ ಆ್ಯಪಲ್ಲು ಮತ್ತು ರೋಸ್ ಹಿಪ್ ಏನಕ್ಕೆ, ಸ್ವೀಟ್ನೆಸ್ಸಿಗೆ. ಸೊ ಇದರಿಂದ ಏನಾಗುತ್ತೆ, ನಿಮಗೆ ಎಕ್ಸ್ಟ್ರಾ ಸ್ವೀಟ್ನೆಸ್ಸು ಕೂಡ ಬಾಡಿಲಿ ಹೋಗೋದಿಲ್ಲ, 100% ನ್ಯಾಚುರಲ್ ಸ್ವೀಟ್ನೆಸ್ ಹೋಗುತ್ತೆ. ಸೊ ಡಯಾಬಿಟಿಕ್ ಪೇಷಂಟ್ಸ್ ಕೂಡ ಇದರಲ್ಲಿ ತೊಗೋಬೋದು. ವೆನ್ ಡಯಾಬಿಟಿಕ್ ಪೇಷಂಟ್ ತೊಗೋತಾರೆ ಅವರಿಗೆ ನಾವು ಸಪ್ಲಿಮೆಂಟ್ ಪ್ರೊವೈಡ್ ಮಾಡ್ತೀವಿ. ಯಾವಾಗ ಅವ್ರದ್ದು ಗ್ಲಿಸಮಿಕ್ ಇಂಡೆಕ್ಸ್ GI ಕಮ್ಮಿ ಇರಬೇಕು. ಗ್ಲಿಸಮಿಕ್ ಇಂಡೆಕ್ಸು ಈ ಒರಿಫ್ಲೇಮ್ದು ನ್ಯೂಟ್ರಿಷೇಕ್ದು 41%. ಅಂದ್ರೇನು, ಇಟ್ ಈಸ್ ವೆಲ್ ಸೂಟೆಡ್ ಫಾರ್ ಡಯಾಬಿಟಿಕ್ ಪರ್ಸನ್. ಯಾಕೆಂದರೆ ಡಯಾಬಿಟಿಕ್ದವರು ಏನಾದ್ರು ಅಡಿಷ್ನಲ್ ನ್ಯೂಟ್ರಿಷನಲ್ ಸಪ್ಲಿಮೆಂಟ್ ತಗೋತಾ ಇದ್ದರೆ ಅಲ್ಲಿ ಶುಗರ್ ಕಂಟೆಂಟ್ ಇರಬಾರ್ದು. ಅವರು ಕೈ ಜ್ಯೂಸ್ ಕುಡಿಲಿಕ್ಕೆ ಆಗೋದಿಲ್ಲ. ಸೊ ಸಕ್ಕರೆ ಆ್ಯಡ್ ಮಾಡ್ಕೊಂಡು ಕುಡಿದ್ರೆ ಉಪಯೋಗ ಬರೋದಿಲ್ಲ ಡಯಾಬಿಟಿಕ್ ಪರ್ಸನ್ಸಿಗೆ. ಬಟ್ ಇಲ್ಲೇನಾಗುತ್ತೆ, ನ್ಯಾಚುರಲ್ ಸ್ವೀಟ್ನೆಸ್ ಇದೆ. ಸೊ ನಿಮ್ಮದು ಸ್ವೀಟ್ನೆಸ್ಸು, ನಿಮ್ಮದು ಶುಗರ್ ಲೆವೆಲ್, ಯಾರಿಗೆ ಡಯಾಬಿಟಿಕ್ ಇದೆ ಅವ್ರ ಶುಗರ್ ಲೆವೆಲು ಫಾಸ್ಟ್
ಇನ್ಕ್ರೀಸ್ ಆಗೋದಿಲ್ಲ. ಏನಾಗುತ್ತೆ, ಈ ಫೈಬರ್ ಏನು ಮಾಡುತ್ತೆ, ಈ ನ್ಯಾಚುರಲ್ ಸ್ವೀಟ್ನೆಸ್ ಏನು ಮಾಡುತ್ತೆ, ಸ್ಲೋಲಿ ಆಗಿ ನಮ್ಮ ರಕ್ತದಲ್ಲಿ ಅದು ಫೈಬರ್ ಮತ್ತು ಗ್ಲೂಕೋಸನ್ನು ಅದು ಕಳಿಸುತ್ತೆ. ಆವಾಗ ಏನಾಗುತ್ತೆ, ಯಾವಾಗ ಸ್ಲೋಲಿ ಹೋಗುತ್ತೆ, ಆವಾಗ ಪ್ರಾಪರಾಗಿ ನಮ್ಮ ಎಲ್ಲ ಬಾಡಿ ಪಾರ್ಟ್ಸಿಗೂ ಕೂಡ ಶುಗರು ನ್ಯೂಟ್ರಿಷನಲ್ ಸಪ್ಲಿಮೆಂಟ್ ಆಗುತ್ತೆ. ಬಟ್ ಯಾವಾಗ ನೀವು ಇಂಟೇಕ್ ಫಾಸ್ಟಾಗಿ ತೊಗೊಂಡ್ಬಿಡ್ತೀರ, ಆವಾಗ ಏನಾಗುತ್ತೆ, ಅದು ನಿಮ್ಮದು ಇನ್ಸುಲಿನ್ ಮಾತ್ರವನ್ನು ಜಾಸ್ತಿ ಮಾಡಿಬಿಡುತ್ತೆ. ಸೊ ಡಯಾಬಿಟಿಕ್ ಪೇಷಂಟ್ಸಿಗೆ ಪ್ರಾಬ್ಲಮ್ ಬಂದುಬಿಡುತ್ತೆ. ಬಟ್ ಇದೇನಾಗುತ್ತೆ, ನ್ಯೂಟ್ರಿಷೇಕು ಸ್ಲೋಲಿ ಆಗಿ ನಿಮ್ಮ ಬ್ಲಡ್ಡಲ್ಲಿ ಅದು ಫೈಬರು ಮತ್ತು ಗ್ಲೂಕೋಸನ್ನು ರಿಲೀಸ್ ಮಾಡುತ್ತೆ. ಸೊ ಅದರಿಂದ ಏನಾಗುತ್ತೆ, ನಿಮ್ಗೆ ಹಸುನೂ ಕಮ್ಮಿ ಆಗುತ್ತೆ, ಪ್ರೋಟೀನ್ಸು ಪರ್ಟಿಕ್ಯುಲರ್ಲಿ ಕರೆಕ್ಟ್ ಅಮೌಂಟಲ್ಲಿ ಸಿಗುತ್ತೆ. ಸೊ ಇದ್ರದ್ದು ಅಡ್ವಾಂಟೇಜ್ ಇದೆ, ಏನು ಅಂತಂದರೆ ಹೈ ಇನ್ ಪ್ರೋಟೀನ್ಸ್ ಮತ್ತು ಫೈಬರ್ಸ್. ಸೊ ಇದ್ರ ಬಗ್ಗೆ ಡೀಟೇಲ್ ನೆಕ್ಸ್ಟ್ ಮುಂದೆ ನೋಡೋಣ. ಸೊ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ 8 ಗ್ರಾಮ್ ಆಫ್ ನ್ಯಾಚುರಲ್ ಪ್ರೋಟೀನ್ ಇದೆ, ಅಪ್ ಟು 8 ಗ್ರಾಮ್ಸ್. ಸೊ ನಮ್ಮ ಬಾಡಿಗೆ ಎಷ್ಟು ಬೇಕು ಅಷ್ಟು ಅಡಿಷ್ನಲ್ ಸಪ್ಲಿಮೆಂಟ್ ನಾವು ಇಲ್ಲಿಂದ ಕೊಡ್ತಾ ಇದ್ದೀವಿ. ಸೊ ನ್ಯಾಚುರಲ್ ಫೈಬರ್ಸ್ ಇದೆ, ರೋಸ್ ಹಿಪ್ಸು, ಶುಗರ್ ಬೀಟ್ಸು ಮತ್ತು ಆ್ಯಪಲ್. ನಾನು ಹೇಳಿದೆ ಲಾಸ್ಟು, ಇಲ್ಲಿ 3 ಫ್ಲೇವರ್ಸ್ ಪ್ಲಸ್ 1 ಎಕ್ಸ್ಟ್ರಾ ಚಾಕ್ಲೇಟ್ ಫ್ಲೇವರ್ ಬಂದಿದೆ. ಸೊ ಇದು ಪರ್ ಕ್ಯಾಲರಿ 70 ಪರ್ ಸರ್ವಿಂಗ್ 70 ಕ್ಯಾಲರೀಸ್ ಕೊಡುತ್ತೆ. ಫಾರ್ ಎಕ್ಸಾಂಪಲ್ ಈಗ ತೊಗೊಳ್ಳಿ, ನಿಮಗೆ ಮಿಡಲಲ್ಲಿ ಈಗ 11 o'clock ಈಗ ನಾವು ಬ್ರೇಕ್ಫಾಸ್ಟ್ ಬೇಗ ಮಾಡ್ತಾರೆ ಯಾರೋ ಅವ್ರಿಗೇನಾಗುತ್ತೆ, ಮಿಡಲಲ್ಲಿ 11 o'clock ಅಥವಾ 5 o'clock ಈಗ ಟೀ ಟೈಮಲ್ಲಿ ಏನಾಗುತ್ತೆ, ಹಸು ಆಗುತ್ತೆ, ಏನೋ ತಿನ್ನಬೇಕು ಅಂತ ಆಸೆ ಆಗುತ್ತೆ. ಅವಾಗ ಏನು ಮಾಡ್ತಾರೆ, ಒಂದು ಸಮೋಸ ತೊಗೋತಾರೆ. ಸೊ ಒಂದು ಸಮೋಸ ಫಾರ್ ಎಕ್ಸಾಂಪಲ್ ಈಸ್ 300 ಕ್ಯಾಲರೀಸ್. ಸೊ ಆ ಸಮೋಸ ಬದಲಿಗೆ ಇಫ್ ವಿ ಟೇಕ್ ದಿಸ್ ಜ್ಯೂಸ್ ಇಸ್ 70 ಕ್ಯಾಲರೀಸ್. ಸೊ ನೀವು ನೋಡಿ ಅದರ ವ್ಯತ್ಯಾಸ ಎಷ್ಟಿದೆ. 230 ಕ್ಯಾಲರೀಸ್ ನೀವು ಅವಾಯ್ಡ್ ಮಾಡ್ತಾ ಇದ್ದೀರಾ. ಯಾವಾಗ ನೀವು ಅಷ್ಟು ಜಾಸ್ತಿ ಕ್ಯಾಲರೀಸನ್ನು ಅವಾಯ್ಡ್ ಮಾಡ್ತೀರಾ, ನಿಮ್ಮ ಬಾಡೀಲಿ ಅಷ್ಟು ನಾನ್ ಫ್ಯಾಟಿ ಆ್ಯಸಿಡ್ಸ್ ಅಂದ್ರೇನು, ನಾನ್ ಟಾಕ್ಸಿಕ್ ಫ್ಯಾಟಿ ಆ್ಯಸಿಡ್ಸ್ ಕೂಡ ಕಮ್ಮಿ ಹೋಗುತ್ತೆ. ಸೊ ಆವಾಗ ಏನಾಗುತ್ತೆ, ನಿಮ್ಮದು ಬಾಡೀಲಿ ಫ್ಯಾಟ್ ಕನ್ಸಂಪ್ಷನ್ ಕಮ್ಮಿ ಆಗುತ್ತೆ, ಆಟೋಮೆಟಿಕ್ಲಿ ನಿಮ್ಮ ವೇಟನ್ನು ನೀವು ಮ್ಯಾನೇಜ್ ಮಾಡ್ತಾ ಇದ್ದೀರಾ. ಸೊ ದಿಸ್ ವಿಲ್ ಹೆಲ್ಪ್ ಟು ನಿಮ್ಮದು ಹಸುನ ಹಂಗರನ್ನು ಅದು ಕಂಟ್ರೋಲ್ ಮಾಡುತ್ತೆ. ಸೊ ದಿಸ್ ಈಸ್ ದ ಅಡ್ವಾಂಟೇಜ್ ಆಫ್ ದಿಸ್ ಪರ್ಟಿಕ್ಯುಲರ್ ನ್ಯೂಟ್ರಿ ಶೇಕ್. ಸೊ ಇದು ಸ್ಲೋ ಅಬ್ಸಾರ್ಬಿಂಗ್ ಕಾರ್ಬೋಹೈಡ್ರೇಟ್, ಸ್ಲೋಲಿ ಅಬ್ಸಾರ್ಬ್ ಆಗುತ್ತೆ. ಫಾಸ್ಟಾಗಿ ಅಬ್ಸಾರ್ಬ್ ಆಗೋದ್ರೆ ಏನು ಆಗಿಬಿಡುತ್ತೆ, ಹಸು ಆಗಿಬಿಡುತ್ತೆ. ಬಟ್ ಇದೇನು ಸ್ಲೋಲಿ ಹೋಗುತ್ತೆ ಬಾಡಿ ಬ್ಲಡ್ಡಲ್ಲಿ. ಸೊ ಆವಾಗ ನಿಮ್ಗೆ ಹಸುನೂ ಕಮ್ಮಿ ಆಗುತ್ತೆ, ಸ್ಲೋಲಿ ಬಿಡುತ್ತೆ. ಸೊ ಆವಾಗ ಹಸುನೂ ನಿಮಗೆ ಬೇಗ ಆಗೋದಿಲ್ಲ, ಹಗೂರಾಗುತ್ತೆ ಹಸು. ಸೊ ದಿಸ್ ಈಸ್ ದ ಅಡ್ವಾಂಟೇಜ್ ಆಫ್ ದಿಸ್ ಪರ್ಟಿಕ್ಯುಲರ್ ನ್ಯೂಟ್ರಿ ಶೇಕ್. ಸೊ ಇಲ್ಲಿ ಪೂರ್ತಿ 1 ತಿಂಗಳದ ಬಗ್ಗೆ ಸಪ್ಲೈ ಬರುತ್ತೆ, 28 ಸರ್ವಿಂಗ್ಸ್. ಸೊ ಇದು 2 times ಡೈಲಿ ನಾವು ತೊಗೋಬೇಕು. ಸೊ ಅದರಿಂದ ಏನಾಗುತ್ತೆ, ನಿಮ್ಮ ಮೇಲೆ ಡಿಪೆಂಡ್, ಅದು ನೀವು ಯಾವ ಥರ ಬೇಕಾದ್ರೂ ತೊಗೊಬೋದು. 18 ಗ್ರಾಮ್ಸ್ ನಾವು ಪರ್ ರಿಕಮೆಂಡೇಷನ್ 1 ಸ್ಕೂಪ್ ಬರುತ್ತೆ. ಸೊ ಇದೇನು ಮಾಡುತ್ತೆ, ನಿಮ್ಮದು ಎನರ್ಜಿನ ಬೂಸ್ಟ್ ಮಾಡುತ್ತೆ. ಯಾವಾಗ ನ್ಯೂಟ್ರಿಷನಲ್ ಸಪ್ಲೈ ಪರ್ಟಿಕ್ಯುಲರ್ಲಿ ಬಾಡಿಗೆ ಹೋಗುತ್ತೆ, ಪ್ರೋಟೀನ್ಸ್ ಫೈಬರ್ಸ್ ಹೋಗುತ್ತೆ, ನಿಮ್ಮದು ಎನರ್ಜಿನ ಬೂಸ್ಟ್ ಮಾಡುತ್ತೆ. ಆವಾಗ ನೀವು ನಿಷ್ಠೆದಿಂದ ಕೆಲಸ ಮಾಡ್ಬೋದು, ತಾಕತ್ತಿರುತ್ತೆ ನಿಮ್ಮ ಒಳಗೆ. ಪ್ಲಸ್ ಏನಾಗುತ್ತೆ, ನಿಮ್ಮದು ಹಂಗರ್ ಹಸುವನ್ನು ಕಡಿಮೆ ಮಾಡುತ್ತೆ. ನಿಮಗೆ ಬೇಕು ತಿನ್ನಲಿಕ್ಕೆ, ಏನಾದ್ರು ಬೇಕು, ಜಂಕ್ ಫುಡ್ಡು ಏನಾದ್ರು ಒಂದು ಬೇಕು, ಆಸೆ ಬೇಕು, ನನಗೆ ಇವತ್ತೇನೋ ಸಿಹಿ ತಿನ್ನಬೇಕು, ಅದೆಲ್ಲ ಕಮ್ಮಿ ಆಗುತ್ತೆ. ನೀವು ಯಾವಾಗ ಇದನ್ನು ಕುಡಿತೀರ ಅವಾಗೇನಾಗುತ್ತೆ, ನಿಮ್ಗೆ ಕಂಟ್ರೋಲ್ ಆಗುತ್ತೆ ನಿಮ್ಮ ಹಂಗರನ್ನು. ಸೊ ಆಟೋಮೆಟಿಕ್ಲಿ ಇದೇನಾಗುತ್ತೆ, ನಿಮ್ಮದು ವೇಟ್ ಮ್ಯಾನೇಜ್ಮೆಂಟು ಕೂಡ ಮಾಡುತ್ತೆ, ನಿಮ್ಮ ಹೆಲ್ದಿ ಲೈಫ್ ಸ್ಟೈಲಿಗೆ ಅದು ದಾರಿ ತೋರಿಸ್ಕೊಡುತ್ತೆ. ಸೊ ಇದು ನಾನ್ GMO ಆ್ಯಸ್ ಯೂಶ್ವಲ್ ಐ ಟೆಲ್, ಇದು 100% ವೆಜಿಟೇರಿಯನ್. ಮತ್ತು ಇಲ್ಲಿ ಯಾವುದು ಪ್ರಾಣಿಗಳದ್ದು ಜೆನೆಟಿಕಲಿ ಪ್ರಾಣಿಗಳನ್ನು ಹಾಕೋದಿಲ್ಲ. ಸೊ ದಿಸ್ ಈಸ್ ದ ನ್ಯೂಟ್ರಿಷೇಕ್ ಫಸ್ಟ್. ನೆಕ್ಸ್ಟ್ ಬರುತ್ತೆ ಒಮೆಗಾ 3. ಸೆಕೆಂಡ್ ಪ್ರಾಡಕ್ಟ್ ಈಸ್ ಒಮೆಗಾ 3. ಒಮೆಗಾ 3 ಬೇಸಿಕ್ಲಿ ಮಾಡಿರೋದು ಫಿಶ್ ಆಯಿಲ್ದಿಂದ ಮತ್ತು ಫಿಶ್ ಜೆಲೆಟಿನ್ ಏನಿರುತ್ತೆ ಅದರಿಂದ ಈ ಕ್ಯಾಪ್ಸೂಲ್ ಮಾಡಿರೋದು. ಸೊ ಇದರಲ್ಲಿ ಬರೀ ಫಿಶ್ ಆಯಿಲು. ಸೊ ಯಾವ ಫಿಶನ್ನು ತೊಗೋತೀವಿ, ಸ್ವೀಡನ್ದಲ್ಲಿ ಸ್ಟಾಕ್ಹೋಮ್ದಲ್ಲಿ ಒಂದು ಸಮುದ್ರದ್ದು ಒಂದು ಫಿಶ್ ಇದೆ. ಸೊ ಆ ಫಿಶ್ಶಿಂದ ತೊಗೋತೀವಿ. ಸೊ ಅದೇನಾಗುತ್ತೆ, 100% ಫ್ರೆಂಡ್ ಆಫ್ ದ ಸೀ ಅಂತ ಅವಾರ್ಡ್ ಕೂಡ ಸಿಕ್ಕಿದೆ. ಅಂದರೆ ಏನು, ಈ ಫಿಶನ್ನು ಕೊಂದೋದಿಲ್ಲ, ಕೊಂದುಕೊಂಡು ಏನು ಮಾಡ್ತಾರೆ, ಆಯಿಲ್ ತೆಗಿತಾರೆ. ಇಲ್ಲಿ ಏನು ಮಾಡ್ತಾರೆ, ಫಿಶ್ಶಿಂದು ಕಿವಿಯಿಂದ ಸಣ್ಣ ಪ್ರಮಾಣದಲ್ಲಿ ಆಯಿಲ್ ತೆಗೆದು ವಾಪಸ್ ಫಿಶ್ಶಿಗೆ ಆ ಫಿಶನ್ನು ಬಿಟ್ಬಿಡ್ತಾರೆ. ಸೊ ಇಲ್ಲಿ ಏನಾಗುತ್ತೆ, ಈ ಫಿಶ್ ಆಯಿಲನ್ನು ಮಾಡಬೇಕಾದ್ರೆ ಯಾವ ಫಿಶ್ಶಿಗೂ ಏನು ಹೇಳ್ತಾರೆ,
ಕೊಂದೋದಿಲ್ಲ ಯಾರು, ಸಾಯಿಸೋದಿಲ್ಲ. ಜಸ್ಟ್ ಫಿಶಿನ ಕಿವಿಯಿಂದ ಎಣ್ಣೆ ತೆಗೆದು ದೇ ಯೂಸ್ ದಿಸ್ ಆಯಿಲ್ ಫಾರ್ omega-3. ಸೊ omega-3 ಈಸ್ ವೆರಿ ಇಂಪಾರ್ಟೆಂಟ್. ಯಾಕೆ ಅಂತಂದರೆ ಅದು ನಮ್ಮದು ಬೋನ್ಸನ್ನು ಸ್ಟ್ರಾಂಗ್ ಮಾಡುತ್ತೆ, ನಮ್ಮ ಬ್ರೈನನ್ನು ಸ್ಟ್ರಾಂಗ್ ಮಾಡುತ್ತೆ, ಬುದ್ಧಿಶಕ್ತಿ ಜಾಸ್ತಿ ಆಗುತ್ತೆ, ಮೈಯಲ್ಲಿ ಶಕ್ತಿಗಳು ಜಾಸ್ತಿ ಹೋಗುತ್ತೆ. ಪ್ಲಸ್ ಏನಾಗುತ್ತೆ, ಈ ಹೇರ್ ಲಾಸ್ ಪ್ರಾಬ್ಲಮ್ಮು, ನಂತರ ಐಸೈಟ್ ಪ್ರಾಬ್ಲಮ್, ಕಣ್ಣು ಕಮ್ಮಿ ಕಾಣಿಸುತ್ತೆ, ಮಂಜು ಕಾಣಿಸ್ಲಿಕ್ಕೆ ಶುರುವಾಗುತ್ತೆ. ಸೊ ಅದು ಕೂಡ ಕಮ್ಮಿ ಆಗುತ್ತೆ. ಪ್ಲಸ್ ಏನು ಅಂತಂದರೆ ಮೈಕೈ ನೋವಿದ್ದರೆ ಬೋನ್ಸ್ ಎಲ್ಲ ಸ್ಟ್ರಾಂಗ್ ಮಾಡುತ್ತೆ, ಮೈಕೈ ನೋವು ಕಮ್ಮಿ ಮಾಡುತ್ತೆ. ನಿಮಗೆ ಕಾಲು ಜಿಂಜಿರ್ಗೆ ಬರ್ತಾ ಹೋಗುತ್ತೆ, ಒಬ್ಬೊಬ್ಬರಿಗೆ ಏಜ್ ಆಗ್ತಾ ಇದ್ದಾಗೆಲ್ಲ ಜಾಸ್ತಿ ಕಾಲು ಮಾಡಿದ್ರೆ ಕಾಲು ನೋವು ಬರುತ್ತೆ, ಬೆನ್ನು ನೋವು ಬರುತ್ತೆ. ಸೊ ಅದೆಲ್ಲ ಕಮ್ಮಿ ಮಾಡುತ್ತೆ, ಬಿಕಾಸ್ ಅದು ಎಸೆನ್ಷಿಯಲ್ ಫ್ಯಾಟಿ ಆ್ಯಸಿಡ್ಸ್ omega-3 ಅದು ಬಾಡೀಲಿ ಸಪ್ಲೈ ಮಾಡುತ್ತೆ. ಸೊ ಇದರಿಂದ ಏನಾಗುತ್ತೆ, EPA ಮತ್ತು DHA ಇದು ನಮ್ಮ ಬಾಡೀಲಿ ಸಪ್ಲೈ ಮಾಡುತ್ತೆ. ಈಗ ನೀವು ನೋಡಿರ್ಬೋದು, ಮಕ್ಕಳಿಗೆ ಹಾರ್ಲಿಕ್ಸು, ಬೋರ್ಮಿಟ್ ಎಲ್ಲ ಕೊಡ್ತಾರೆ. ಸೊ ಅಲ್ಲಿ EPA DHA ಅಂತ ಬರೀತಾರೆ. ಯಾಕೆ ಅಂತಂದರೆ ಅದು ನಮ್ಮ ಬಾಡಿಗೆ ಕಂಟಿನ್ಯೂಸ್ ಎನರ್ಜಿ ಸ್ಟ್ರಾಂಗ್ ಮಾಡುತ್ತೆ, ಬೋನ್ಸನ್ನು ಮತ್ತು ಮೆಮರಿನ ಇನ್ಕ್ರೀಸ್ ಮಾಡುತ್ತೆ. ಸೊ ದೀಸ್ ಆರ್ ದ 2 ಕಂಟೆಂಟ್ಸ್ ಇನ್ ದ ಫಿಶ್ ಆಯಿಲ್. ಈ ಫಿಶ್ ಆಯಿಲ್ದಿಂದ ನಮಗೆ ಇದು ಸಿಗುತ್ತೆ. ಯಾವುದರಿಂದ ನಮ್ಮ ಬೋನ್ಸ್ ಸ್ಟ್ರಾಂಗರ್ ಆಗುತ್ತೆ, ಹೇರ್ ಫಾಲ್ ಕಮ್ಮಿ ಆಗುತ್ತೆ, ಐಸೈಟ್ ಇನ್ಕ್ರೀಸ್ ಆಗುತ್ತೆ. ಸೊ ಇದೆಲ್ಲ ಡಿಫ್ರೆಂಟ್ ಅಡ್ವಾಂಟೇಜಸ್ ಆಫ್ omega-3. ಸೊ ನಾನು ಅಂದಿದ್ದ ಪ್ರಕಾರ ಇಲ್ಲಿ 5 ಸ್ಟೆಪ್ ರಿಫೈನಿಂಗ್ ಪ್ರೊಸೆಸ್ ಇದೆ. ಸೊ ಇಲ್ಲಿಂದ ಏನು ನಿಮಗೆ ಸ್ಮೆಲ್ ಕೂಡ ಬರೋದಿಲ್ಲ ಫಿಶ್ ಆಯಿಲ್ದು. ಪ್ಲಸ್ ಇಲ್ಲಿ ಫ್ರೆಂಡ್ ಆಫ್ ದ ಸೀ ಅಂತಲೂ ಕೂಡ ಅವಾರ್ಡ್ ಸಿಕ್ಕಿದೆ. ಯಾಕೆ ಅಂತಂದರೆ ಇಲ್ಲಿ ನಾವು ಫಿಶನ್ನು ಸಾಯಿಸಿ ಅದರಿಂದ ಎಣ್ಣೆ ಮಾಡ್ತಾ ಇಲ್ಲ. ಸೊ ದಟ್ಸ್ ವೈ ವಿ ಹ್ಯಾವ್ ಬೀನ್ ಅವಾರ್ಡೆಡ್ ಆ್ಯಸ್ ಫ್ರೆಂಡ್ ಆಫ್ ದ ಸೀ ಅಂತ. ಇದ್ರದ್ದು ಯಾವುದು ಕವರ್ ಇದೆ, ಔಟರ್ ಕವರ್ ಮಾಡಿದ್ದು ಫಿಶ್ ಜಿಲ್ಯಾಟಿನಿಂದ. ಸೊ ಪೋರ್ಸಿನ್ ಅಥವಾ ಬೋವೈನ್ ಅಂದರೆ ಹಂದಿ ಅದರಿಂದೆಲ್ಲ ಮಾಡಲಿದ್ದಲ್ಲ, ಫಿಶ್ ಆಯಿಲ್ದಿಂದ ಪ್ಯೂರ್ ಆಗಿ ಫಿಶ್ಶಿಂದ ಮಾಡಿರೋದು ಫಿಶ್ ಆಯಿಲು ಮತ್ತು ಜಿಲ್ಯಾಟಿನಿಂದ. ಇದು ಬೆನಿಫಿಟ್ ಏನು ಅಂತಂದರೆ ಹೇಳಿದೆ ನಿಮ್ಮ ಹತ್ರ, ನಿಮ್ಮದು ಬೋನ್ಸನ್ನು ಸ್ಟ್ರಾಂಗ್ ಮಾಡುತ್ತೆ. ಪ್ಲಸ್ ನಿಮ್ಮ ಹಾರ್ಟ್ ಡಿಸೀಸಕ್ಕೆ ಕೂಡ ರೆಡ್ಯೂಸ್ ಮಾಡುತ್ತೆ. ನಿಮ್ಮ ಕೊಲೆಸ್ಟ್ರಾಲ್ ಲೆವೆಲ್ಸ್ ಅಂದರೆ ಏನು, ಈಗ ಬಾಡಿಲಿ ಗುಡ್ ಕೊಲೆಸ್ಟ್ರಾಲ್, ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಇರುತ್ತೆ. ನಾವು ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಇಂಟೇಕ್ ಮಾಡ್ತೀವಿ, ಲೈಕ್ ಫಾಸ್ಟ್ ಫುಡ್ ಇರಲಿ, ಕರ್ದಿದ್ದಿರಲಿ, ಅದರಲ್ಲಿ ಏನಾಗುತ್ತೆ ಬ್ಯಾಡ್ ಫ್ಯಾಟಿ ಆ್ಯಸಿಡ್ಸ್ ಇರುತ್ತೆ. ಸೊ ಅದೇನು ಮಾಡುತ್ತೆ ನಿಮ್ಮ ಬಾಡಿಗೆ, ನಿಮ್ಮದು ಈಗ ರಕ್ತನಾಳ ಏನಿರುತ್ತೆ ಆ ನಾಳನ್ನು ಬ್ಲಾಕ್ ಮಾಡುತ್ತೆ ಆ ಫ್ಯಾಟ್ಸ್. ಓಕೆ, ಬಟ್ ಗುಡ್ ಫ್ಯಾಟಿ ಆ್ಯಸಿಡ್ಸ್ ಏನು ಮಾಡುತ್ತೆ, ಕೊಲೆಸ್ಟ್ರಾಲ್ ಲೆವೆಲನ್ನು ಕಂಟ್ರೋಲ್ ಮಾಡೋದು ಗುಡ್ ಫ್ಯಾಟಿ ಆ್ಯಸಿಡ್ಸ್. ಅಂದರೆ ಏನು, ಈ ರಕ್ತನಾಳದಲ್ಲಿ ರಕ್ತ ತಗೊಂಡು ಹೋಗ್ಲಿಕ್ಕೆ ಏನೋ ಒಂದು ಫೋರ್ಸ್ ಬೇಕಲ್ವ, ಯಾವುದ್ರ ಥ್ರೂ ನಿಮ್ಮದು ರಕ್ತ ಸಪ್ಲೈ ಮಾಡಬೇಕು. ಸೊ ಅದು ಮಾಡುತ್ತೆ ನಿಮ್ಮದು ಹೆಲ್ದಿ ಫ್ಯಾಟಿ ಆ್ಯಸಿಡ್ಸ್. ಇದು ನಿಮ್ಮದು ರಕ್ತ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಬಾಡಿಗೆ ತಗೊಂಡು ಹೋಗಲಿಕ್ಕೆ ಹೆಲ್ಪ್ ಮಾಡುತ್ತೆ, ಹೆಲ್ದಿ ಫ್ಯಾಟಿ ಆ್ಯಸಿಡ್ಸ್. ಸೊ omega-3 ಏನು ಮಾಡುತ್ತೆ, ನಿಮ್ಮ ಬಾಡಿಯಲ್ಲಿ ಈ ನಾನ್ ಹೆಲ್ದಿ ಫ್ಯಾಟಿ ಆ್ಯಸಿಡ್ಸನ್ನು ಕಮ್ಮಿ ಮಾಡಿ ಹೆಲ್ದಿ ಫ್ಯಾಟಿ ಆ್ಯಸಿಡ್ಸನ್ನು ಜಾಸ್ತಿ ಉತ್ಪಾದನೆ ಮಾಡುತ್ತೆ. ಸೊ ಇದರಿಂದ ಏನಾಗುತ್ತೆ, ನಿಮ್ಮದು ಕೊಲೆಸ್ಟ್ರಾಲ್ ಲೆವೆಲ್ಲು ಕಮ್ಮಿ ಆಗುತ್ತೆ, ಪ್ಲಸ್ ಹಾರ್ಟ್ ಡಿಸೀಸಸ್ ಕಮ್ಮಿ ಆಗುತ್ತೆ, ಪ್ಲಸ್ ನಿಮ್ಮ ಮಸಲ್ಸ್ ಮತ್ತು ಜಾಯಿಂಟ್ಸನ್ನು ಕೂಡ ಗಟ್ಟಿ ಮಾಡುತ್ತೆ. ಸೊ ನಿಮಗೆ ಕೈ ಕಾಲು ನೋವು ಬರೋದು, ಈಗ ಜುಮ್ ಅಂತ ಆಗುತ್ತೆ ಕಾಲಲ್ಲಿ, ಅದೆಲ್ಲ ಕಮ್ಮಿ ಆಗಿಬಿಡುತ್ತೆ. ಕಾಲು ರಾತ್ರಿಗೆ ಸೆಳೆಯುತ್ತೆ, ಸ್ವಲ್ಪ ಜನರಿಗೆ ಕಾಲು ಕಚ್ದಂಗೆ ಆಗುತ್ತೆ, ರಾತ್ರಿಗೆ ಕಾಲು ಜಗ್ದಂಗೆ ಆಗುತ್ತೆ ಅಂತ ಹೇಳ್ತಾರೆ. ಸೊ ಅದೆಲ್ಲ ಕಮ್ಮಿ ಆಗುತ್ತೆ ಯಾವಾಗ ನೀವು ಇದು ಕಂಟಿನ್ಯೂಸ್ಲಿ ನಿಮ್ಮ ಬಾಡಿಗೆ ಸಪ್ಲೈ ಮಾಡ್ತೀರಾ. ಸೊ ದಿಸ್ ಈಸ್ ದ ಅಡ್ವಾಂಟೇಜ್ ಆಫ್ omega-3. ಸೊ ಇಲ್ಲಿ ಶುಗರ್ ಇರೋದಿಲ್ಲ, ಆ್ಯಡೆಡ್ ಪ್ರಿಸರ್ವೇಟಿವ್ಸ್ ಇರೋದಿಲ್ಲ, 100% ನ್ಯಾಚುರಲ್. ಸೊ ಇದೇನು ಮಾಡಬೇಕು ನಾವಿಲ್ಲಿ ಮುಂದೆ ನೋಡೋಣ ಇದ್ರ ಬಗ್ಗೆ. ಸೊ ಇದು ನಾನು ಹೇಳಿದ ಪ್ರಕಾರ ನೀವು ಇಲ್ಲಿ ಎಕ್ಸ್ಟ್ರಾ ಇದನ್ನು ಆ್ಯಸ್ ಅ ಫುಡ್ ಸಪ್ಲಿಮೆಂಟ್ ತಗೋತಾ ಇದ್ದೀರಾ, ಸಬ್ಸ್ಟಿಟ್ಯೂಟ್ ತಗೋತಾ ಇಲ್ಲ. ಅಂದರೆ ಏನು, ನೀವು ಏನು ಊಟ ಮಾಡ್ತಾ ಇದ್ದೀರಾ, ಏನು ನಿಮ್ಮ ಬಾಡಿಗೆ ಫುಡ್ ತಗೋತಾ ಇದ್ದೀರಾ, ಅದ್ರ ಜೊತೆಗೆ ಇದು ತಗೋತೀರಾ. ಅದ್ರ ಬಿಟ್ಟು ನೀವು ಬರೀ ಈ ಸಪ್ಲಿಮೆಂಟ್ ತಗೊಳ್ಳೋದಿಲ್ಲ, ನೀವು ಊಟದ ಜೊತೆಗೆ ಈ ಸಪ್ಲಿಮೆಂಟ್ ತಗೋತೀರಾ. ಸೊ ಇದರಿಂದ ಏನಾಗುತ್ತೆ, ನಿಮ್ಮ ಊಟದಲ್ಲಿ ಏನು ನಿಮಗೆ ನ್ಯೂಟ್ರಿಷನಲ್ ಸಪ್ಲೈ ಸಿಗೋದಿಲ್ಲ, ಅದು ಈ ಸಪ್ಲಿಮೆಂಟ್ ಥ್ರೂ ಸಿಗುತ್ತೆ. ಸೊ ಇಲ್ಲಿ ನಾವು ನೋಡೋಣ, ನಾವು ಯಾವ ಥರ ಒರಿಫ್ಲೇಮಿಂದ ಬಿಸ್ನೆಸ್ ಮಾಡ್ಬೋದು ನೆಕ್ಸ್ಟ್ ಸ್ಲೈಡ್ಸಲ್ಲಿ ನೋಡ್ತೇನೆ. ಇದನ್ನು ಸ್ಕಿಪ್ ಮಾಡ್ತೀನಿ, ಮುಂದೆ ಬರ್ತೇನೆ. ಈಗ ನೆಕ್ಸ್ಟ್ ನಾವು ನೋಡೋಣ ಸ್ವಿಡಿಷ್ ಬ್ಯೂಟಿ ಕಾಂಪ್ಲೆಕ್ಸ್ ಅಂತ. ಇದು ಸ್ವಿಡಿಷ್ ಬ್ಯೂಟಿ ಕಾಂಪ್ಲೆಕ್ಸ್ ಈಸ್ ನಥಿಂಗ್ ಬಟ್
ನಮ್ಮ ಬಾಡೀಲಿ ಆ್ಯಂಟಿ ಆಕ್ಸಿಡೆಂಟ್ಸನ್ನು ಉತ್ಪಾದನೆ ಮಾಡುತ್ತೆ. ಈಗ ಆಕ್ಸಿಡೇಷನ್ ಅಂತಂದರೆ ಏನು? ಈಗ ಬೇಸಿಕ್ಲಿ ಎಕ್ಸಾಂಪಲ್ ಹೇಳ್ತೇನೆ ನಿಮಗೆ. ಎಕ್ಸಾಂಪಲ್ ಆಗಿ ಒಂದು ಆ್ಯಪಲನ್ನು ತಗೊಳ್ಳಿ. ನೀವು ಯಾವಾಗ ಆ್ಯಪಲನ್ನು ಕಟ್ ಮಾಡಿ ಹಾಫ್ ಆ್ಯಪಲನ್ನು ಹೊರಗಿಡಿಸ್ತೀರ, ಆವಾಗ ನೋಡಿರ್ಬೋದು ಸ್ವಲ್ಪ ಹೊತ್ತು ನಂತರ ಆ ಆ್ಯಪಲ್ ಬ್ಲ್ಯಾಕಿಶ್ ಆಗಿಬಿಡುತ್ತೆ, ಬಾಡಿ ಹೋಗುತ್ತೆ ಆ್ಯಪಲ್. ಸೊ ಏನು ಮಾಡ್ತೀರಾ? ಆ್ಯಪಲನ್ನು ಬಿಸಾಕ್ಬಿಡ್ತೀರ. ಅದೇ ಟೈಪು ಆ ಆ್ಯಪಲ್ ಏನಕ್ಕೆ ಬಾಡಿ ಹೋಗಿದೆ? ಬಿಕಾಸ್ ನೀವು ಹೊರಗಿಡ್ಸಿದ್ರ. ಹೊರಗೆ ಆಕ್ಸಿಜನ್ ಇರುತ್ತೆ ಏರಲ್ಲಿ. ಆ ಆಕ್ಸಿಜನ್ ಏನು ಮಾಡುತ್ತೆ? ಆಕ್ಸಿಡೇಷನ್ ಮಾಡುತ್ತೆ ಆ್ಯಪಲನ್ನು. ಸೊ ಆ್ಯಪಲ್ ಬಾಡಿ ಹೋಗುತ್ತೆ, ಅದ್ರ ಒಳಗಿಂದು ಆ ಸೆಲ್ಸಿಂದ ರಸ ಹೀರ್ಕೊಂಡ್ಬಿಡುತ್ತೆ, ಅದಕ್ಕೆ ಬಾಡಿ ಹೋಗುತ್ತೆ. ಸೊ ನೀವೇನು ಮಾಡ್ತೀರ? ಅದು ತಿನ್ನೋದಿಲ್ಲ, ಅದು ಬಿಸಾಕ್ಬಿಡ್ತೀರ. ಸೇಮ್ ಸಿಚುವೇಶನ್ ಆಗುತ್ತೆ ಹ್ಯೂಮನ್ ಬಾಡಿ ಜೊತೆಗೆ, ನಮ್ಮ ಮನುಷ್ಯಂದು ಬಾಡಿ ಜೊತೆಗೂ ಸೇಮ್ ಆಗುತ್ತೆ. ನಾವು ಆಕ್ಸಿಜನ್ ತಗೋತಾ ಇದ್ದೀವಿ, ಸೊ ಎನ್ವೈರ್ಮೆಂಟಲ್ಲಿ ಆಕ್ಸಿಜನ್ ಇದೆ. ಸೊ ಆ ಆಕ್ಸಿಜನ್ ಏನು ಮಾಡುತ್ತೆ? ನಾವು ಯಾವಾಗ ಆಕ್ಸಿಜನ್ ತಗೋತೀವಿ, ಆ ಆಕ್ಸಿಡೇಷನ್ ನಮ್ಮ ಬಾಡಿ, ನಮ್ಮದು ಏನು ಸ್ಕಿನ್ ಇದೆ, ಆ ಸ್ಕಿನ್ಸನ್ನು ನೀವು ಸೂಕ್ಷ್ಮವಾಗಿ ನೋಡಿದರೆ ಆ ಸ್ಕಿನ್ನಲ್ಲಿ ಪೋರ್ಸ್ ಇರುತ್ತೆ ಸ್ಕಿನ್ ಮೇಲೆ. ನಿಮ್ಗೆ ಗೊತ್ತಿರಬೇಕು, ನೀವೀಗ ಎಣ್ಣೆ ಹಚ್ಕೋತೀರ, ಎಣ್ಣೆ ಹಿಡ್ಕೊಂಬಿಡತ್ತೆ ನಿಮ್ಮ ಸ್ಕಿನ್ನು. ಏನಕ್ಕೆ? ಬಿಕಾಸ್ ಸ್ಕಿನ್ ಮೇಲೆ ಸಣ್ಣ ಸಣ್ಣ ಪೋರ್ಸ್ ಇರುತ್ತೆ. ಸೊ ಆ ಪೋರ್ಸ್ ಥ್ರೂ ಆ ಆಕ್ಸಿಜನ್ ನಮ್ಮ ಬಾಡಿಗೆ ಹೋಗಿ ಆಕ್ಸಿಡೇಷನ್ ಮಾಡುತ್ತೆ ಅಂದರೆ ಏನು? ನಮ್ಮ ಸೆಲ್ಸಿಂದ ನೀರು ಹೀರ್ಕೊಂಬಿಡುತ್ತೆ. ಆವಾಗ ಏನಾಗುತ್ತೆ? ಏಜಿಂಗ್ ಇಫೆಕ್ಟ್ ಇಲ್ಲಿ ಬರುತ್ತೆ. ಏಜಿಂಗ್ ಅಂದರೆ ಏನು? ಮುಖ ಬಾಡಿ ಹೋದಂಗೆ ಆಗೋದು, ಭಾಳ ಬೇಗ ಏಜಿಂಗ್ ಇಫೆಕ್ಟ್ ಆಗೋದು. ಸೊ ನೀವು ನೋಡಿರ್ಬೋದು ಹಳ್ಳಿ ಕಡೆಗಿನ ಜನರದ್ದು ಆಯುಷ್ಯ ಜಾಸ್ತಿ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಅಲ್ಲಿ ಏಜಿಂಗ್ ಇಫೆಕ್ಟ್ ಕಾಣೋದಿಲ್ಲ. ಯಾಕೆ ಅಂತಂದ್ರೆ ಅವ್ರು ಹೆಲ್ದಿ ಫುಡ್ಡನ್ನು ತಗೋತಾರೆ, ಮತ್ತು ಆಕ್ಸಿಡೇಷನ್ ಕಮ್ಮಿ, ಅಲ್ಲಿ ಪೊಲ್ಯೂಷನ್ ಕಮ್ಮಿ. ಕರೆಕ್ಟಾ? ನೇಚರ್ ಜೊತೆಗಿರ್ತಾರೆ, ಪೊಲ್ಯೂಷನ್ ಕಮ್ಮಿ. ಸೊ ಅದೇನಾಗುತ್ತೆ? ಆಕ್ಸಿಡೇಷನ್ ಕಮ್ಮಿ ಆಗುತ್ತೆ, ನ್ಯಾಚುರಲ್ ಸಪ್ಲಿಮೆಂಟ್ ಹೋಗುತ್ತೆ. ಬಟ್ ಸಿಟೀಲಿ ಇದ್ದವರಿಗೇನು? ಪೊಲ್ಯೂಷನ್ ಕೂಡ ಬರುತ್ತೆ, ಆಕ್ಸಿಡೇಷನಿಂದ ಪೊಲ್ಯೂಷನ್ ಹಾರ್ಮ್ ಆಗುತ್ತೆ. ಸೊ ಇದಕ್ಕೆ ನಾವು ಹೇಳ್ತೀವಿ ಆಕ್ಸಿಡೇಷನ್. ಸೊ ಇದನ್ನು ಅವಾಯ್ಡ್ ಮಾಡಬೇಕು ಅಂದರೆ ನಮ್ಮ ಬಾಡೀಲಿ ಆ್ಯಂಟಿ ಆಕ್ಸಿಡೆಂಟ್ಸನ್ನು ನಾವು ಸಪ್ಲೈ ಮಾಡಬೇಕು. ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತಂದರೆ ಏನು? ಮುಂದೆ ನೋಡೋಣ. ಈಗ ಆ್ಯಂಟಿ ಆಕ್ಸಿಡೆಂಟ್ ಅಂತಂದರೆ, ಈಗ ಸ್ವಿಡಿಷ್ ಬ್ಯೂಟಿ ಕಾಂಪ್ಲೆಕ್ಸಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಇರೋದು ಎಕ್ಸ್ಟ್ಯಾಕ್ಸಿನ್ ಆ್ಯಂಡ್ ಬಿಲ್ಬೆರಿ ಎಕ್ಸ್ಟ್ರಾಕ್ಟಿಂದ ಮಾಡಿರೋದು ಈ ಟ್ಯಾಬ್ಲೆಟ್ಸನ್ನು. ಈ ಟ್ಯಾಬ್ಲೆಟ್ ಕ್ಯಾಪ್ಸೂಲ್ ಏನು ಮಾಡುತ್ತೆ? ನಿಮ್ಮ ಬಾಡಿಗೆ ಆ್ಯಂಟಿ ಆಕ್ಸಿಡೆಂಟ್ಸ್ ಪ್ರೊವೈಡ್ ಮಾಡುತ್ತೆ. ಅದೇನು ಮಾಡುತ್ತೆ? ನಿಮ್ಮ ಬಾಡಿ ಸೆಲ್ಸನ್ನು ರಿಪೇರ್ ಮಾಡುತ್ತೆ. ಅದು ಬಾಡಿ ಸೆಲ್ಸನ್ನು ರಿಪೇರ್ ಮಾಡುತ್ತೆ ಅಂದ್ರೇನು? ನಿಮ್ಮ ಸೆಲ್ಸ್ ಬಾಡೋಗುತ್ತೆ. ಈಗ ಆಕ್ಸಿಡೇಷನ್ ಅಂತಂದು ಆ ಬಾಡೋಗೋದು ಸೆಲ್ಸಿಗೆ ಇನ್ನೊಮ್ಮೆ ಎನರ್ಜಿ ತುಂಬುತ್ತೆ. ಅದೇನಾಗುತ್ತೆ? ಮತ್ತೆ ರಿಫ್ರೆಶ್ ಆಗುತ್ತೆ. ಸೊ ಈ ಕ್ಯಾಪ್ಸೂಲ್ ಕೂಡ ಫಿಶ್ ಜಿಲೆಟಿನಿಂದ ಮಾಡಿರೋದು, ಮತ್ತೇನೂ ಯೂಸ್ ಮಾಡಿಲ್ಲ ಅದರಲ್ಲಿ. ಸೊ ಈಗ ನಾವು ಆ್ಯಂಟಿ ಆಕ್ಸಿಡೆಂಟ್ಸ್ ಬಗ್ಗೆ ನೋಡೋಣ. ಈಗ ನಮಗೆ ಬಾಡಿಗೆ ಆ್ಯಂಟಿ ಆಕ್ಸಿಡೆಂಟ್ಸ್ ಬೇಕಾಗುತ್ತೆ. ನಮ್ಮದು ಬಾಡಿ ಸ್ವಲ್ಪ ಆ್ಯಂಟಿ ಆಕ್ಸಿಡೆಂಟ್ಸ್ ಉತ್ಪಾದನೆ ಮಾಡುತ್ತೆ, ಮತ್ತು ಮಾಡೋದಿಲ್ಲ. ಲೈಕ್ ವಿಟಾಮಿನ್ ಸಿ ಎಲ್ಲ ಮಾಡೋದಿಲ್ಲ. ವಿಟಾಮಿನ್ ಸಿ, ವಿಟಾಮಿನ್ ಇ ಅದು ಜನ್ರೇಟ್ ಮಾಡಲಿಕ್ಕೆ ಆಗೋದಿಲ್ಲ ನಮ್ಮ ಬಾಡಿ. ಸೊ ನಾವೇನು ಮಾಡ್ತೀವಿ? ವಿಟಾಮಿನ್ ಇ ತೊಗೋತೀವಿ. ವಿಟಾಮಿನ್ ಸಿ, ಈಗ ಕಿತ್ತಳೆ ಹಣ್ಣಿರುತ್ತೆ, ದ್ರಾಕ್ಷಿ ಹಣ್ಣಿರುತ್ತೆ, ಅದರಲ್ಲಿ ವಿಟಾಮಿನ್ ಸಿ ಇರುತ್ತೆ. ಸೊ ನಾವು ಅದನ್ನು ತೊಗೋತೀವಿ. ಸೊ ಅದನ್ನು ಜಾಸ್ತಿ ಪ್ರಮಾಣದಲ್ಲಿ ತಿನ್ನಬೇಕು ಅಂತ ಹೇಳ್ತಾರೆ. ಅದು ನಮ್ಮ ಬಾಡಿಗೆ ವಿಟಾಮಿನ್ ಸಿ ಪ್ರೊವೈಡ್ ಮಾಡುತ್ತೆ. ಸೊ ಇದೇನಾಗುತ್ತೆ? ಇದರಿಂದ ವಿಟಾಮಿನ್ ಇ ಮತ್ತು ವಿಟಾಮಿನ್ ಸಿ ಏನಾಗುತ್ತೆ? ಆ್ಯಂಟಿ ಆಕ್ಸಿಡೆಂಟ್ಸ್ ಉತ್ಪನ್ನ ಆಗುತ್ತೆ ನಮ್ಮ ಬಾಡಿಲಿ. ಸೊ ಅದೇನಾಗುತ್ತೆ? ನಮ್ಮ ಸೆಲ್ಸನ್ನು ರಿಪೇರ್ ಮಾಡುತ್ತೆ. ಬಟ್ ಈಗ ನಮಗೆ ಅಷ್ಟೆಲ್ಲ ಫ್ರೂಟ್ಸ್ ನಾವು ಎಲ್ಲಿಂದ ಹೋಗಿ ತೊಗೊಂಬರೋದು? ರೇಟ್ ಕೂಡ ಹೆಚ್ಚಾಗಿಬಿಟ್ಟಿದೆ ಫ್ರೂಟ್ಸನ್ನು, ಮತ್ತು ಅಷ್ಟು ಫ್ರೂಟ್ಸ್ ಅವೈಲೇಬಲು ಇರೋದಿಲ್ಲ. ಸೀಸ್ನಲ್ ಫ್ರೂಟಾಗಿ ಅಷ್ಟು ಫ್ರೂಟ್ಸು ಅವೈಲೇಬಲ್ ಇರೋದಿಲ್ಲ. ಸೊ ಇಲ್ಲಿ ಈ ಎಸ್ಟ್ಯಾಕ್ಷನ್ ಮತ್ತು ಬ್ಲಿಬೆರಿ ಎಕ್ಸ್ಟ್ರಾಕ್ಟ್ ಕ್ಯಾಪ್ಸೂಲ್ಸ್ ನಮಗೆ ಆ್ಯಸ್ ಏನು ಹೇಳ್ತಾರೆ, ದೇವರು ಕೊಟ್ಟಿದ್ದು ವರದಾನ ಹಂಗೆ ಬರುತ್ತೆ. ಯಾಕೆ ಅಂತಂದರೆ ಇಲ್ಲಿ ಎಸ್ಟ್ಯಾಕ್ಷನ್ ಅಂತ ಒಂದು ಕಂಟೆಂಟ್ ಇದೆ. ಅದೇನು ಮಾಡುತ್ತೆ? ನಿಮ್ಮ ಬಾಡಿಗೆ ಆ್ಯಂಟಿ ಆಕ್ಸಿಡೆಂಟ್ಸ್ ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಬಿಲ್ಬೆರಿ ಏನು ಮಾಡುತ್ತೆ? ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ, ಆ ಹಣ್ಣಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ. ಸೊ ಅದು ನಿಮ್ಮ ಬಾಡಿಗೆ ಎಸ್ಟ್ಯಾಕ್ಷನ್ ಥ್ರೂ ಸಪ್ಲಿಮೆಂಟ್ ಮಾಡುತ್ತೆ ಕಂಪ್ಲೀಟ್ ಬಾಡಿಗೆ. ಸೊ ಇದರಿಂದ ನಿಮ್ಮದು ಜಾಸ್ತಿ ಪ್ರಮಾಣದಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಉತ್ಪನ್ನ ಆಗುತ್ತೆ ಆಕ್ಸಿಡೇಷನ್ ಫೈಟ್ ಮಾಡಲಿಕ್ಕೆ. ಸೊ ಇಲ್ಲಿ ನಾವು ನೋಡ್ಬೋದು ಏನಿದೆ, SBC+ ಏನಿದೆ ನಿಮ್ಮದು ನಾರ್ಮಲ್ ಆ್ಯಂಟಿ ಆಕ್ಸಿಡೆಂಟ್ಸ್ಗಿಂತ 50% ಜಾಸ್ತಿ ಪವರ್ಫುಲ್ ಇದೆ. ಯಾವ ಥರ ಇದೆ ನೋಡೋಣ.
ಸೊ ಇಲ್ಲಿ ನೀವು ನೋಡ್ಬೋದು 5 ಟೈಮ್ಸ್ ಸ್ಟ್ರಾಂಗರ್ ದೆನ್ ಬೀಟಾ ಕೆರೋಟಿನ್. ಬೀಟಾ ಕೆರೋಟಿನ್ ಅಂದರೆ ಕ್ಯಾರೆಟಲ್ಲಿ ಏನಿದೆ, ಕ್ಯಾರೆಟಲ್ಲಿ ಎಷ್ಟು ಪ್ರಮಾಣದ ಕಂಟೆಂಟ್ ಇದೆ, ಅದರಿಂದ ಏನಾಗುತ್ತೆ ನಮ್ಮ ಬಾಡಿಗೆ ಅದು ಕೆರೋಟಿನ್ ಕೊಡುತ್ತೆ. ಕೆರೋಟಿನ್ ಅಂತಂದರೆ ಏನು? ಇಟ್ ಈಸ್ ಆ್ಯಂಟಿ ಆಕ್ಸಿಡೆಂಟ್. ಅಂದರೆ ನಮ್ಮ ಬಾಡಿಯಲ್ಲಿ ಏನು ಪ್ರಮಾಣ ಇದೆ ಕ್ಯಾರೆಟಿನ್ ಕಂಟೆಂಟ್. ಈಗ ನಾವು ಕ್ಯಾರೆಟ್ ಅಂತ ಹೇಳ್ತೀವಿ. ವಾಟ್ ಈಸ್ ದಿಸ್ ಕ್ಯಾರೆಟ್? ಕ್ಯಾರೆಟ್ ಏನು ಮಾಡುತ್ತೆ? ಈ ಕ್ಯಾರೆಟು ನಮಗೆ ರಿಡಕ್ಷನ್ ಕೊಡುತ್ತೆ, ಲೈಕ್ ಏಜ್ ರಿಲೇಟೆಡ್ ಫ್ಯಾಕ್ಟರ್ಸ್ದಿಂದ. ಈಗ ನೀವು ನೋಡಿರ್ಬೋದು, ಯಾರು ಜಾಸ್ತಿ ಕ್ಯಾರೆಟ್ ತಿಂತಾರೆ ಅವ್ರ ಸ್ಕಿನ್ ನೋಡಿರ್ಬೋದು ನೀವು ಎಷ್ಟು ಹೆಲ್ದಿಯಾಗಿದೆ, ಏಜಿಂಗ್ ಇಫೆಕ್ಟ್ ಕಮ್ಮಿ ಅನಿಸುತ್ತೆ ಅವರಿಗೆ. ಸೊ ಏನಾಗುತ್ತೆ, ಇಲ್ಲಿ ಏಜಿಂಗ್ ಇಫೆಕ್ಟ್ ಕಮ್ಮಿ ಮಾಡುತ್ತೆ ಕ್ಯಾರೋಟಿನ್. ಪ್ಲಸ್ ಕಣ್ಣು ಡಿಸೀಸಸ್ಸು, ಹಾರ್ಟ್ ಡಿಸೀಸಸ್ಸು, ಆರ್ಟ್ರೈಟಿಸ್, ಹಾರ್ಟ್ ಬಂದರೆ ಏನೋ ಎದೆ ಸುಡೋದು, ಅದೆಲ್ಲ ಕಮ್ಮಿ ಆಗುತ್ತೆ ಕ್ಯಾರೋಟಿನಿಂದ. ವಿಟಾಮಿನ್ ಇದಿಂದ 500 ಟೈಮ್ಸ್ ಬೆಟರ್. ವಿಟಾಮಿನ್ ಇ ಏನು ಮಾಡುತ್ತೆ? ನಮ್ಮದು ಸ್ಕಿನ್ ಮಾಯ್ಶ್ಚರೈಸ್ ಮಾಡುತ್ತೆ. ನೀವು ನೋಡಿರ್ಬೋದು ವಿಟಾಮಿನ್ ಇ ಟ್ಯಾಬ್ಲೆಟ್ಸ್ ನಮ್ಮ ಸ್ಕಿನ್ನನ್ನು ಮಾಯ್ಶ್ಚರೈಸ್ ಮಾಡಿರುತ್ತೆ, ನಮ್ಮದು ಗಾಯವನ್ನು ಗುಣ ಮಾಡುತ್ತೆ, ಸ್ಕಿನ್ ಕ್ಯಾನ್ಸರ್, ಸ್ಕಿನ್ ರ್ಯಾಷಸ್ ಆಗುತ್ತೆ, ತೋರ್ಸತ್ತೆ ಸ್ಕಿನ್ನು, ಅದಲ್ಲಿಗೆಲ್ಲ ನಾವು ಹಚ್ಬೋದು. ಪೊಲಾರಿಸ್ ಅಂದರೆ ಏನು? ನೀರು ತುಂಬೋದು, ಮೈ ಕಾಲಲ್ಲೆಲ್ಲ ನೀರು ತುಂಬತ್ತೆ, ಕರೆಕ್ಟಾ? ಅದನ್ನು ಕೂಡ ಇದರಿಂದ ಕಮ್ಮಿ ಮಾಡಲಾಗತ್ತೆ. ಸೊಲಾರಿಸ್ ಅಂದರೆ ಏನಾಗುತ್ತೆ, ಸಿಕ್ಕಾಪಟ್ಟೆ ದೊಡ್ಡದು ಡಿಸೀಸಸ್ ಇದೆ. ನೀವು ನೋಡಿರ್ಬೋದು, ಬಾಯ್ಲ್ಸ್ ಬಂದುಬಿಡುತ್ತೆ ಮುಖಕ್ಕೆ, ಕೈಗೆ, ಕಾಲಿಗೆಲ್ಲ ಬಾಯ್ಲ್ಸ್ ಬರುತ್ತೆ. ಸೊ ಅದರಿಂದನೂ ಅದು ಕೂಡ ಕಮ್ಮಿ ಮಾಡುತ್ತೆ ವಿಟಾಮಿನ್ ಇ. ಸೊ ಅದು ಇದೆ 500 ಟೈಮ್ಸ್ ಮೋರ್ ಇನ್ ಎಸ್ಟ್ಯಾಕ್ಷನ್, SBC ಪ್ಲಸ್ಸಲ್ಲಿ. ಪ್ಲಸ್ ಏನಾಗುತ್ತೆ, ನಿಮ್ಮದು ವ್ರಿಂಕಲ್ಸು, ಫೈನ್ ಲೈನ್ಸ್ ಕಮ್ಮಿ ಆಗುತ್ತೆ. ನಂತರ ಬರುತ್ತೆ 800 ಟೈಮ್ಸ್ ಸ್ಟ್ರಾಂಗರ್ ದೆನ್ CoQ10. ಇದು CoQ10 ಅಂತಂದರೆ ಕೋಎನ್ಸೈಮ್ Q10. ಇದೇನು ಮಾಡುತ್ತೆ, ನಿಮ್ಮ ಏನು ಸೆಲ್ಸ್ ಇದೆ ಅದಕ್ಕೆ ಎನರ್ಜಿನ ಜನ್ರೇಟ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಈಗ ಆಕ್ಸಿಡೇಷನ್ ಏನು ಮಾಡುತ್ತೆ, ಆ ಸೆಲ್ಸಿಂದ ಎನರ್ಜಿನ ತೆಕ್ಕೊಂಡ್ಬಿಡತ್ತೆ, ನೀರನ್ನು ಅಥವಾ ಏನು ಹೇಳ್ತಾರೆ ಆ ಎನರ್ಜಿನ ಕಿತ್ಕೊಂಡ್ಬಿಡತ್ತೆ. ಬಟ್ ಇದೇನು ಮಾಡುತ್ತೆ, Q10 ಎಂಜೈಮ್ ಏನು ಮಾಡುತ್ತೆ, ಎನರ್ಜಿನ ಜನ್ರೇಟ್ ಮಾಡುತ್ತೆ, ವಾಪಸ್ ಅದರಲ್ಲಿ ತುಂಬುತ್ತೆ. ಈಗ ಏನಾಗುತ್ತೆ, ಬಲೂನಿಂದ ಗಾಳಿ ತೊಗೊಂಡ್ಬಿಡುತ್ತೆ. ಓಕೆ, ನೀವೇನು ಮಾಡ್ತೀರ, ಬಲೂನಿಗೆ ಗಾಳಿ ತುಂಬ್ದಂಗೆ ಬಲೂನ್ ಚೆನ್ನಾಗಿ ಕಾಣಿಸುತ್ತೆ, ಅದೇ ಇಫೆಕ್ಟ್ ಇದು. ಓಕೆ, ಸೊ ಈ 800 ಟೈಮ್ಸ್ ಸ್ಟ್ರಾಂಗರ್ ಇದೆ. ಪ್ಲಸ್ ನಿಮ್ಮದು ಫರ್ಟಿಲಿಟಿ ರೇಟ್, ಈಗ ಯಾರಿಗೆ ಮಕ್ಕಳಾಗೋದಿಲ್ಲ ಅವರಿಗೂ ಕೂಡ ಹೆಲ್ಪ್ ಮಾಡುತ್ತೆ. ಫರ್ಟಿಲಿಟಿ ರೇಟ್ ಇನ್ಕ್ರೀಸ್ ಮಾಡಿಕೊಂಡು ಕಂಟಿನ್ಯೂಸ್ ಸಪ್ಲಿಮೆಂಟ್ ಮಾಡಿಕೊಂಡು ಡಯಾಬಿಟಿಕ್ ಪೇಷಂಟ್ಸಿಗೂ ಕೂಡ ಹೆಲ್ಪ್ ಮಾಡುತ್ತೆ. ಪ್ಲಸ್ ವಿಟಾಮಿನ್ ಸಿಗಿಂತ 6000 ಟೈಮ್ಸ್ ಸ್ಟ್ರಾಂಗರ್. ಯಾಕೆ ಅಂತಂದರೆ ನಮ್ಮದು ಬಾಡಿ ವಿಟಾಮಿನ್ ಸಿನ ಪ್ರೊಡ್ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ನಮಗೆ ಎಕ್ಸ್ಟರ್ನಲ್ ಸಪ್ಲಿಮೆಂಟ್ ಬೇಕು ವಿಟಾಮಿನ್ ಸಿನ ಜನ್ರೇಟ್ ಮಾಡೋಕ್ಕೆ. ಸೊ ಆವಾಗ ಏನು ಮಾಡುತ್ತೆ, ನಾವು ಎಕ್ಸ್ಟ್ರಾ ತೊಗೋತೀವಿ, ಹಣ್ಣು ತರಕಾರಿ ಅಷ್ಟೆಲ್ಲ ತೊಗೊಳಕ್ಕೆ ಆಗೋದಿಲ್ಲ. ಸೊ ಆವಾಗ ನಮಗೆ ಈ ಪರ್ಟಿಕ್ಯುಲರ್ ಟ್ಯಾಬ್ಲೆಟ್ ಬರುತ್ತೆ, ಅದು ನಮ್ಮದು 6000 ಟೈಮ್ಸ್ ಸ್ಟ್ರಾಂಗರ್ ಇದೆ. ಸೊ ಅದೇನು ಮಾಡುತ್ತೆ, ನಮ್ಮದು BPಯನ್ನು ಕಂಟ್ರೋಲ್ ಮಾಡುತ್ತೆ. ಬ್ಲಡ್ಡಲ್ಲಿ ಇನ್ಫ್ಲಮೇಷನ್ ಅಂದರೆ ಏನು, ಈ ಬ್ಲಡ್ ಸಪ್ಲೈ ಆಗಬೇಕಾದ್ರೆ ನೀವು ನೋಡ್ತೀರ ಒಮ್ಮೊಮ್ಮೆ, ನೀವು ಕೈಯನ್ನು ಹಿಡಿದು ನೋಡಿ, ಬ್ಲಡ್ ಎಲ್ಲಿ ಸಪ್ಲೈ ಆಗುತ್ತೆ, ಡಬ್ 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 ಅಂತ ಹೊಡ್ಕೊಳ್ಳುತ್ತೆ ಕೈ ಮೇಲೆ ನೋವಾದರೆ. ಸೊ ಅಲ್ಲಿ ಫಾಸ್ಟಾಗಿ ಬ್ಲಡ್ ಸಪ್ಲೈ ಮಾಡಿ ಆ ನೋವನ್ನು ಕಮ್ಮಿ ಮಾಡುತ್ತೆ, ಕ್ರೋನಿಕಲ್ ಡಿಸೀಸನ್ನು ಕಮ್ಮಿ ಮಾಡುತ್ತೆ, ನಿಮ್ಮ ಬಾಡಿಯನ್ನು ಸ್ಟ್ರೆಂತಾಗಿ ಕೊಡುತ್ತೆ ವಿಟಾಮಿನ್ ಸಿ. ಕೊಲೆಸ್ಟ್ರಾಲ್ ಲೆವೆಲ್ಸನ್ನು ಹೈ HDL ಅಂತಂದ್ರೇನು, ನಿಮ್ಮದು ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡಿ ಗುಡ್ ಕೊಲೆಸ್ಟ್ರಾಲನ್ನು ಇನ್ಕ್ರೀಸ್ ಮಾಡುತ್ತೆ. ಮತ್ತು ಯೂರಿನರಿ ಪ್ರಾಬ್ಲಮ್ ಬಂದುಬಿಡುತ್ತೆ. ವಿಟಾಮಿನ್ ಸಿ ತೊಗೊಂಡ್ರೆ ಯೂರಿನರಿ ಪ್ರಾಬ್ಲಮ್ ಕೂಡ ಆಗೋದಿಲ್ಲ, ಕರೆಕ್ಟಾಗಿ ಯೂರಿನರಿ ಇನ್ಫೆಕ್ಷನ್ಸ್ ಆಗೋದಿಲ್ಲ. ಏನಾಗುತ್ತೆ, ಒಬ್ಬೊಬ್ಬರಿಗೆ ಯೂರಿನ್ ಪ್ರಾಬ್ಲಮ್ ಆಗಿ ಸ್ವೆಲ್ಲಿಂಗ್ ಆಗಲಿಕ್ಕೆ ಶುರು ಮಾಡುತ್ತೆ. ಸೊ ಅದರಿಂದ ಪೇನ್ ಬರೋದು, ಬೇರೆ ಬೇರೆ ಡಿಸೀಸಸ್ ಬಂದುಬಿಡುತ್ತೆ, ಐರನ್ ಡೆಫಿಷಿಯನ್ಸಿ ಆಗುತ್ತೆ. ಸೊ ಇದೆಲ್ಲ ಕಮ್ಮಿ ಮಾಡುತ್ತೆ ಈ ವಿಟಾಮಿನ್ ಸಿ. ಸೊ ಈ SBC ಅಥವಾ ಎನೆಕ್ಸ್ಟಲಿನ್ ಬಿಲ್ಬೆರಿ ಎಕ್ಸ್ಟ್ರಾಕ್ಟಲ್ಲಿ 5 ಟೈಮ್ಸ್ ಸ್ಟ್ರಾಂಗರ್ ವಿಟಾಮಿನ್ ಇದೆ, B ಕ್ಯಾರೋಟಿನ್ ಇದೆ, ಕ್ಯಾರೆಟ್ಗಿಂತ ಸ್ಟ್ರಾಂಗರ್, 500 ಟೈಮ್ಸ್ ಸ್ಟ್ರಾಂಗರ್ ದೆನ್ ವಿಟಾಮಿನ್ ಇ, 800 ಟೈಮ್ಸ್ ಸ್ಟ್ರಾಂಗರ್ ದೆನ್ Q10 ಎಂಜೈಮ್, ಮತ್ತು 6000 ಟೈಮ್ಸ್ ಆಫ್ ವಿಟಾಮಿನ್ ಸಿ. ಸೊ ನೀವು ನೋಡಿ ಇದು ಎಷ್ಟು ಅಡ್ವಾಂಟೇಜ್ ಇದೆ ಈಗಿಂದ, ಎಲ್ಲಿ ನಮ್ಮ ಬಾಡಿಗೆ ಆಲ್ ದ ಎಸೆನ್ಷಿಯಲ್ ಸಪ್ಲಿಮೆಂಟ್ಸ್ ಮತ್ತು ವಿಟಾಮಿನ್ಸು, ಮಿನರಲ್ಸು, ಆ್ಯಂಟಿ ಆಕ್ಸಿಡೆಂಟ್ಸ್ ಎಲ್ಲ ಸಪ್ಲೈ ಮಾಡುತ್ತೆ SBC ಪ್ಲಸ್. ಸೊ ಇದಿದೆ ಈ 3 ಪ್ರಾಡಕ್ಟ್ಸಿಂದು
ಅಡ್ವಾಂಟೇಜ್. ಸೊ ಇದು SBC ಏನು ಮಾಡುತ್ತೆ, ನಿಮಗೆ ಇಷ್ಟೆಲ್ಲ ಸಪ್ಲೈ ಮಾಡ್ತಾಯಿದೆ. ಸೊ ಆವಾಗ ನೀವು ಏನು ಅದಕ್ಕೆ ಪೇ ಮಾಡ್ತೀರಾ, ದಿನಕ್ಕೆ ಯು ಆರ್ ಪೇಯಿಂಗ್ ಓನ್ಲಿ 50 ರೂಪೀಸ್. ಸೊ ನಿಮ್ಮ ಹೆಲ್ತ್ ಮೇಲೆ ನೀವು ಖರ್ಚು ಮಾಡೋದು ಬರೀ 60 ರೂಪಾಯಿಗಳು. ಸೊ ಇದು ನಿಮ್ಮದು ಇಮ್ಯುನಿಟಿನ ಇನ್ಕ್ರೀಸ್ ಮಾಡಿ ಎಲ್ಲ ಡಿಸೀಸಸನ್ನು ದೂರ ಮಾಡುತ್ತೆ ನಿಮ್ಮಿಂದ. ಸೊ ನಿಮ್ಮದು ಒಂದು ಇಮ್ಯುನಿಟಿ ಪವರ್ನ ಜಾಸ್ತಿ ಮಾಡುತ್ತೆ. ಸೊ ಈಗ ನೋಡೋಣ ಬನ್ನಿ, ಈಗ ಇದರಿಂದ ಯಾವ ಥರ ನಾವು ಇದೆಲ್ಲ ಹೇಳಿದ್ದಾಯಿತು, ನಿಮ್ಮದು ಇಂಪ್ರೂವ್ ಎಂಡ್ಯೂರೆನ್ಸ್, ಇಮ್ಯುನಿಟಿ, ಇಂಪ್ರೂವ್ ಸ್ಕಿನ್. ಸೊ ಇದೆಲ್ಲ ಇದರಿಂದ SBCಯಿಂದ ನಮ್ಗೆ ಸಿಗೋದು. ಸೊ ಈಗ ನಾವು ನೋಡೋಣ ಯಾವ ಥರ ಇದರಿಂದ ನಾವು ಬಿಸ್ನೆಸ್ಸನ್ನು ಮಾಡ್ಬೋದು. ಈಗ ನಾನು ಅಂದೆ ಇಂಡಿಯಾದಲ್ಲಿ ಗ್ರೋತ್ ಈಗ 75% ಆಗಿಬಿಟ್ಟಿದೆ. ಈ ಪೆಂಡಮಿಕ್ ಕಾರಣ ವೆಲ್ನೆಸ್ ಇಂಡಸ್ಟ್ರಿ ಸಿಕ್ಕಾಪಟ್ಟೆ ಗ್ರೋ ಆಗಿಬಿಟ್ಟಿದೆ. ಸೊ ನಮ್ಮದು ಈಗ ಒರಿಫ್ಲೇಮ್ದು ವೆಲ್ನೆಸ್ಸಲ್ಲಿ ಇಂಡಿಯಾ 117th ರ್ಯಾಂಕ್ ಮೇಲಿದೆ. ಸೊ ಇಟ್ ಹ್ಯಾಸ್ ಟು ಗೋ ಟು ಫಸ್ಟ್, ರೈಟ್? ಲೇಸಿಯೆಸ್ಟ್ ಕಂಟ್ರಿಯಾಗಿ ಬಂದಿದೆ ನಮ್ಮ ದೇಶ. ಸೊ ಯೋಚನೆ ಮಾಡಿ ನಮ್ಮ ಕಂಟ್ರೀಲಿ ಎಷ್ಟು ಜನ ಲೇಸಿಯೆಸ್ಟ್ ಇದ್ದಾರೆ. 117th ರ್ಯಾಂಕ್ ನಮ್ಮದು. 168 ಲೇಸಿಯೆಸ್ಟ್ ಕಂಟ್ರಿದಿಂದ ನಮ್ಮ ಕಂಟ್ರಿ ಈಸ್ 117. ಸೊ ನಾವು ಎಷ್ಟು ಹಿಂದಿದ್ದೀವಿ. ನಮ್ಮ ಹತ್ರ ಅಷ್ಟು ಎನರ್ಜಿ ಇಲ್ಲ ನಮ್ಮ ಕೆಲಸ ಮಾಡಲಿಕ್ಕೆ. ದಟ್ಸ್ ವೈ ವಿ ಆರ್ ಸ್ಟಿಲ್ ಡೆವಲಪಿಂಗ್. ನಾವು ಡೆವಲಪ್ಡ್ ನೇಷನ್ಸಲ್ಲಿಲ್ಲ, ಡೆವಲಪಿಂಗ್ನಲ್ಲಿದ್ದೀವಿ. ಇಲ್ಲಿ ಲೋವೆಸ್ಟ್ EPI ಇದೆ, ಅಂದರೆ ಏನು, ಬುದ್ಧಿಶಕ್ತಿ ಕಮ್ಮಿ ಇದೆ. 180th ಕಂಟ್ರಿನಲ್ಲಿ 177th ರ್ಯಾಂಕಲ್ಲಿದೆ. ಸೊ ಯೋಚನೆ ಬರೀ 3 ಕಂಟ್ರೀಸ್ ಅಷ್ಟೇ ನಮ್ಮ ಹತ್ರ ಇರೋದು, ಮತ್ತೆಲ್ಲ ಕಂಟ್ರೀಸ್ ಹೈಯೆಸ್ಟಲ್ಲಿದೆ. ನಮ್ಮ ಹತ್ರ ಶಕ್ತಿ ಇದೆ, ಬಟ್ ಆಲ್ಸೋ ವಿ ಡೋಂಟ್ ಯೂಸ್ ಇಟ್. ನಂತರ ಬರುತ್ತೆ ಡಿಮ್ಯಾಂಡ್ ಆಫ್ 10% ಗ್ರೋತ್ ಆಗಿದೆ. ಈಗ ಇಂಡಸ್ಟ್ರಿ ಇರೋದು 10% to 15% ಗ್ರೋ ಆಗಿಬಿಟ್ಟಿದೆ ಈ ವರ್ಷ. ನಮ್ಮದು ವೆಲ್ನೆಸ್ ಇಂಡಸ್ಟ್ರಿ 13,987 crores ಇದೆ ನಮ್ಮ ಇಂಡಿಯಾದಲ್ಲಿ. ಸೊ ನಾವು ಇದನ್ನು ನಾವು ಗ್ರ್ಯಾಬ್ ಮಾಡ್ಕೋಬೇಕು. ಈ ವೆಲ್ನೆಸ್ ಇಂಡಸ್ಟ್ರಿದ ಯಾವುದು ನಮ್ಮದು CGR 12% ಇದೆ. ಎಷ್ಟು ಗ್ರೋತ್ ಇದೆ ನಮ್ಮದು ಇಂಡಿಯಾದಲ್ಲಿ. ಸೊ ಈ ಗ್ರೋತನ್ನು ನಾವು ಹಿಡ್ಕೊಂಡು ನಮ್ಮದು ಬಿಸ್ನೆಸ್ಸನ್ನು ನಾವು ಸ್ಟಾರ್ಟ್ ಮಾಡಬೇಕು. ಸೊ ಇಲ್ಲೇನಾಗುತ್ತೆ, ನಾನು ಅಂದೆ ನಿಮ್ಮ ಹತ್ರ ಫಾಸ್ಟೆಸ್ಟ್ ಗ್ರೋಯಿಂಗ್ ಕ್ಯಾಟಗರಿ ಒರಿಫ್ಲೇಮ್ದಲ್ಲಿ ಇದು ಫಾಸ್ಟೆಸ್ಟ್ ಗ್ರೋಯಿಂಗ್. ಸೊ ನೀವು ಇದರಿಂದ ಒಂದು ರೆಕಾರ್ಡ್ ಕೂಡ ಮಾಡ್ಬೋದು, ಹೈಯೆಸ್ಟ್ ವೆಲ್ನೆಸ್ ಸೇಲ್ಸ್ ರೆಕಾರ್ಡ್ ಕೂಡ ಮಾಡ್ಬೋದು. ಎಲ್ಲಿ ನೀವು ಜನರಿಗೂ ಕೂಡ ಉದ್ಯೋಗ ಅವಕಾಶ ಪ್ಲಸ್ ಹೆಲ್ದಿ ಲೈಫ್ ಸ್ಟೈಲನ್ನು ಕೊಡ್ತಾ ಇದ್ದೀರಾ. ಸೊ ಇದರಿಂದ ಏನಾಗುತ್ತೆ, ನಮ್ಮದು ಒಂದು ದೇಶಕ್ಕೆ ನೀವು ಒಂದು ಕೊಡುಗೆ ಕೊಡ್ತಾ ಇದ್ದೀರಾ ಬೈ ಗಿವಿಂಗ್ ಅ ವೆಲ್ನೆಸ್ ಟು ದ ಪೀಪಲ್. ಅವರು ವೆಲ್ತಿಯಾಗಿದ್ದು, ಒಂದು ಹೆಲ್ದಿಯಾಗಿದ್ದು ತಮ್ಮ ಜೀವನವನ್ನು ಸಾಧಿಸಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ದಟ್ ಈಸ್ ವೈ ವಿ ರಿಕಮೆಂಡ್ ಒರಿಫ್ಲೇಮ್ದು ಬಿಸ್ನೆಸ್ಸು ಅಥವಾ ಒರಿಫ್ಲೇಮ್ ಮಾಡೋರಿಗೆ ಬಿಸ್ನೆಸ್ ಯು ಸ್ಟಾರ್ಟ್ ವಿತ್ ವೆಲ್ನೆಸ್ ಬೈ ಒರಿಫ್ಲೇಮ್. ವೆಲ್ನೆಸ್ ತೊಗೊಂಡು ನಿಮ್ಮ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿ, ಗ್ರೋ ಮಾಡಿ ವೆಲ್ನೆಸ್ಸಲ್ಲಿ. ಸೊ ಆಟೋಮೆಟಿಕ್ಲಿ ನಿಮಗೆ ಒಂದು ಗುಡ್ ಕಮ್ಯುನಿಟೀಸ್ ಅಂತ ಸಿಗುತ್ತೆ, ಯಾವುದು ನಿಮ್ಮ ಹಾಗೆ ಒಂದು ಎಂಥೂಸಿಯಾಸ್ಟಿಕ್ಲಿ ಕೆಲಸ ಮಾಡುತ್ತೆ. ಸೊ ಇಲ್ಲಿ ನಾವು ಒರಿಫ್ಲೇಮ್ದು ವೆಲ್ನೆಸ್ ಏನಕ್ಕೆ ಅಂತಂದರೆ, ನೀವು ಯಾವಾಗ ರಿಕಮೆಂಡ್ ಮಾಡ್ತೀರಾ ಕ್ಲೈಂಟ್ಸಿಗೆ, ಸೊ ಯು ಗೆಟ್ ಅ ಗುಡ್ ನಂಬರ್ ಆಫ್ ಕ್ಲೈಂಟ್ಸ್. ಯಾಕೆ ಅಂತಂದರೆ ವೆಲ್ನೆಸ್ ಬೈ ಒರಿಫ್ಲೇಮ್ ಎಲ್ಲರಿಗೂ ಇಷ್ಟ ಆಗುತ್ತೆ. ಯಾವಾಗ ನೀವು ಒಬ್ಬರಿಗೆ ರಿಕಮೆಂಡ್ ಮಾಡ್ತೀರಾ, ಕಂಟಿನ್ಯೂಯಸ್ಲಿ ಅವರು ಹೋಗ್ತಾರೆ ನಿಮ್ಮ ಹತ್ರ. ಸೊ ನಿಮಗೆ ಪರ್ ಮಂತ್ ಅದು ಸಪ್ಲಿಮೆಂಟ್ ನಿಮಗೆ ಆ್ಯಸ್ ಅ ಇನ್ಕ್ರೀಸ್ ಮಾಡುತ್ತೆ ನಿಮ್ಮದು ಸೇಲ್ಸನ್ನು. ನಂತರ ಈಗ ನೋಡೋಣ, ಫಾರ್ ಎಕ್ಸಾಂಪಲ್ ಈಗ ನೀವು ಬೇರೆ ಒರಿಫ್ಲೇಮ್ದು ಬೇರೆದು ಏನಾದ್ರು ಪ್ರಾಡಕ್ಟ್ ನೀವು ಯೂಸ್ ಮಾಡ್ತಾಯಿದ್ದೀರಾ ಬಿಸ್ನೆಸ್ ಮಾಡಲಿಕ್ಕೆ. ಸೊ ನೀವು ಪರ್ಫ್ಯೂಮ್ ತೊಗೋತೀರಾ ಅಂತಂದರೆ ಪರ್ಫ್ಯೂಮ್ ಯಾರಿಗಾದ್ರು ರಿಕಮೆಂಡ್ ಮಾಡಿದ್ರೆ ಒಬ್ಬರಿಗೆ, ಇಟ್ ವಿಲ್ ಗೋ ಫಾರ್ 4 months. ಸೊ 4 monthsಲ್ಲಿ ಒಂದು ಸತಿ ಬಂದು ನಿಮ್ಮ ಹತ್ರ ತೊಗೋತಾರೆ. ನೀವು ಏನಾದ್ರು ಕಾಜಲ್ಲು ಅಥವಾ ಸೋಪ್ ಏನಾದ್ರು ತೊಗೊಂಡ್ರೆ 2 monthsಲ್ಲಿ ಬಂದು ತೊಗೋಬೋದು ನಿಮ್ಮ ಹತ್ರ, ಅಥವಾ ಫೇಸ್ ಕ್ರೀಮ್ ತೊಗೊಂಡ್ರೆ 3 monthsಲ್ಲಿ ಬಂದು ತೊಗೋಬೋದು. ಬಟ್ ಹೆಲ್ತ್ ಎಂತಕ್ಕೆ, ಹೆಲ್ತ್ ಸೆಟ್ ಏನಕ್ಕೆ ಅಂತಂದರೆ ಪರ್ ಮಂತ್ ಅವ್ರು ನಿಮ್ಮ ಹತ್ರ ಬರ್ತಾರೆ ಬ್ಯಾಕ್ ಟು ಬ್ಯಾಕ್. ಯಾಕಂದರೆ ಅಷ್ಟು ಡಿಮಾಂಡ್ ಇದೆ ಅದರದ್ದು, ಅಷ್ಟು ಜನರಿಗೆ ಅದರಿಂದ ಇಂಪ್ರೂವ್ಮೆಂಟ್ ಆಗಿದೆ ಅವ್ರ ಹೆಲ್ತಲ್ಲಿ. ಸೊ ಏನಾಗುತ್ತೆ, ಒಂದು ಲಾಯಲ್ ಕಸ್ಟಮರ್ಸ್ ನಿಮಗೆ ಸಿಗ್ತಾರೆ. ಸೊ ನೀವು ಒಬ್ಬರು ಕಸ್ಟಮರ್ ಈಗ ಮಾಡಿದರೆ ಅವ್ರು 4 ಜನರನ್ನ ಕರ್ಕೊಂಬರ್ತಾರೆ. ಸೊ ಅದರಿಂದ ಏನಾಗುತ್ತೆ, ನಿಮ್ಮ ವೆಲ್ನೆಸ್ಸು ನಿಮ್ಮದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ನಿಮ್ಮ ಬಿಸ್ನೆಸ್ ಕೂಡ ಸೇಲ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಏನಾಗುತ್ತೆ, ಬಿಲ್ಡ್ ಲಾಯಲ್ ಕಸ್ಟಮರ್ಸ್, ನಿಮ್ಮ ಕಸ್ಟಮರ್ಸನ್ನು ಲಾಯಲ್ ಕಸ್ಟಮರ್ಸ್ ಆಗಿ ಕ್ರಿಯೇಟ್ ಮಾಡುತ್ತೆ. ಏನು, ಕಂಟಿನ್ಯೂಸ್ ಅವ್ರ ಹತ್ರ ನಿಮ್ಮ ಹತ್ರ ಬರ್ತಾರೆ ಅವರು ತೊಗೊಂಡು ಹೋಗಲಿಕ್ಕೆ. ನಂಗೆ ಇದು ಬೇಕು, ನೆಕ್ಸ್ಟ್ ಮಂತ್ ನಂಗೆ ಇದು ಬೇಕು ಅಂತ ಹೇಳ್ಕೊಂಡು ತೊಗೊಂಡು ಹೋಗ್ತಾರೆ. ಪ್ಲಸ್ ಅವ್ರು ಮತ್ತೊಬ್ಬರಿಗೆ ರಿಕಮೆಂಡ್ ಬರ್ತಾರೆ. ಸೊ ಆಟೋಮೆಟಿಕ್ಲಿ ನಿಮ್ಮ ಸೇಲ್ಸ್ ಇನ್ಕ್ರೀಸ್ ಆಗುತ್ತೆ. ಸೊ ದಟ್ಸ್ ವೈ ವಿ ರಿಕಮೆಂಡ್ ವೆಲ್ನೆಸ್ ಬೈ ಒರಿಫ್ಲೇಮ್ ಬಿಸ್ನೆಸ್ಸನ್ನು. ಸೊ ಇಲ್ಲಿ ನಾವು ಬಿಸ್ನೆಸ್ ಮಾಡ್ಬೋದು 2 ಟೈಪ್ಸಲ್ಲಿ ನಾವು ವೆಲ್ನೆಸ್ ಥ್ರೂ ನಾವು ಬಿಸ್ನೆಸ್ ಮಾಡ್ಬೋದು.
ಫಸ್ಟ್ ಇದೆ ಕಾಂಬೋದಲ್ಲಿ ನಾವು ಬಿಸ್ನೆಸ್ ಮಾಡ್ಬೋದು ವೆಲ್ನೆಸ್ದು. ಸೊ ಈ ಕಾಂಬೋದಲ್ಲಿ ನಮಗೇನಾಗುತ್ತೆ, ಮ್ಯಾಕ್ಸಿಮಮ್ ಬೆನಿಫಿಟ್ ಸಿಗುತ್ತೆ. ಸೊ ಮ್ಯಾಕ್ಸಿಮಮ್ ಬೆನಿಫಿಟ್ಸ್ ಅಂತಂದರೆ ನಮಗೆ ಸಿಗಬೇಕು ಮ್ಯಾಕ್ಸಿಮಮ್ ಪಾಯಿಂಟ್ಸ್, ನಮ್ಮ ಬಿಸ್ನೆಸ್ ಪಾಯಿಂಟ್ಸ್ ಮ್ಯಾಕ್ಸಿಮಮ್ ಆಗಿ ಇರಬೇಕು. ಸೊ ಇಲ್ಲಿ ನಾವು ನೋಡೋಣ, ಇಲ್ಲಿ 3 ಸೆಟ್ಸ್ ಇದೆ, ವೆನಿಲಾ, ಮ್ಯಾಂಗೋ ಮತ್ತು ನ್ಯೂಟ್ರಿಷೇಕ್ 3, ಈಗ 4 ಬಂದಿದೆ. ಸೊ ಈ 4 ಸೆಟ್ಸು ನಮಗೆ ಯಾವಾಗ ನಾವು ಈ 4 ಸೆಟ್ಸ್ ಕ್ಯಾಲ್ಕುಲೇಟ್ ಮಾಡ್ತೀವಿ, ವಿ ಗೆಟ್ ದ ಅಮೌಂಟ್ ಆ್ಯಸ್ ಈ ಒಂದು ವೆಲ್ನೆಸ್ಸು ಮತ್ತು ಒಮೆಗಾ 3 ಬರುತ್ತೆ ಹೆಲ್ತ್ ಸೆಟ್ಟಲ್ಲಿ. ಸೊ ಈ ಕಾಂಬೋಕ್ಕೆ ಇಫ್ ವಿ ಆ್ಯಡ್ ದ ಅಮೌಂಟ್ ವಿಲ್ ಬಿ 4698 MRP. ಬಟ್ ಅದು ನಮಗೆ ಕಸ್ಟಮರ್ ಪ್ರೈಸಿಗೆ, ಕನ್ಸಲ್ಟೆಂಟ್ ಪ್ರೈಸಿಗೆ ಸಿಗುತ್ತೆ 3524. ಸೊ ಅಲ್ಲಿ ನಮಗೆ 20% ಡಿಸ್ಕೌಂಟ್ ಆಯಿತು. ಪ್ಲಸ್ ನಮ್ಮದು ಪಾಯಿಂಟ್ಸ್ ಏನು ಬರುತ್ತೆ, 100 ಬಿಸ್ನೆಸ್ ಪಾಯಿಂಟ್ಸ್ ಆಗಿಬಿಡುತ್ತೆ. ಆ್ಯಕ್ಚುಲಿ ನ್ಯೂಟ್ರಿಶೇಕಿಗಿರೋದು ಓನ್ಲಿ 73 ಪಾಯಿಂಟ್ಸ್, 75 ಪಾಯಿಂಟ್ಸ್ ಇದೆ. और ओमेगा 3 ಗಿದೆ 25. ಸೊ ಆಟೋಮೆಟಿಕ್ಲಿ ಯು ಗೆಟ್ 30 ಬಿಸ್ನೆಸ್ ಪಾಯಿಂಟ್ಸ್ ಎಕ್ಸ್ಟ್ರಾ. ಸೊ ಇಲ್ಲಿ 5% ಇಮಿಡಿಯೇಟ್ ಪ್ರಾಫಿಟ್ ಸಿಗುತ್ತೆ, ಎಕ್ಸ್ಟ್ರಾ ಪ್ರಾಫಿಟ್ 20% ಬಿಟ್ಟು, ಪ್ಲಸ್ 30 BP ಎಕ್ಸ್ಟ್ರಾ ಸಿಗುತ್ತೆ. ಆ್ಯಕ್ಚುಲಿ BP ಆಗೋದು 70, ಬಟ್ ನಮಗೆ ಸಿಗೋದು ವೆನ್ ವಿ ಆರ್ಡರ್ ದಿಸ್ ಕಾಂಬೋ ವಿ ಗೆಟ್ 100 ಬಿಸ್ನೆಸ್ ಪಾಯಿಂಟ್ಸ್. ಸೊ ಏನಾಗುತ್ತೆ, ನಮ್ಮದು ತಿಂಗಳದ್ದು ಬಿಸ್ನೆಸ್ ಪಾಯಿಂಟ್ಸ್ ಮಾಡುತ್ತೆ, ನಮ್ಮದು ಚೆಕ್ ಬರಲಿಕ್ಕೆ ನಮಗೆ ರೆಡಿ ಮಾಡುತ್ತೆ. ಓಕೆ, ಸೊ ದಿಸ್ ಈಸ್ ದ ಅಡ್ವಾಂಟೇಜ್ ಆಫ್ ಫಸ್ಟ್ ಸೆಟ್, ಅಂದ್ರೇನು ಹೆಲ್ತ್ ಸೆಟ್. ಸೊ ಇಲ್ಲಿ ನಾವು ನಮ್ಮ ಹೆಲ್ತ್ ಮೇಲೆ ಡೈಲಿ ಸ್ಪೆಂಡ್ ಮಾಡೋದು 117 ರೂಪೀಸ್. ಸೊ ನಾವು ಎಲ್ಲರೂ ಹೋದರೆ ನಾವು ಸ್ಪೆಂಡ್ ಮಾಡಿಬಿಟ್ಟಿರ್ತೀವಿ 100 ರೂಪೀಸ್ ಫಾರ್ ಅವರ್ ಸೆಲ್ಫ್. ಬಟ್ ಇಲ್ಲಿ ನಾವು 117 ಫಾರ್ ಅವರ್ ಹೆಲ್ತ್. ನಾವೇನು ಅನ್ಹೆಲ್ದಿ ತೊಗೋತಾ ಇಲ್ಲ, ಹೆಲ್ದಿ ತೊಗೋತಾ ಇದ್ದೀವಿ. ಸೊ ಇಲ್ಲಿ ದಿಸ್ ಒನ್ ಈಸ್ ಫಸ್ಟ್ ಕಾಂಬೋ, ಎಲ್ಲಿ ನಾವು ವಿ ಟೇಕ್ ಫಸ್ಟ್ ಕಾಂಬೋ ಆ್ಯಸ್ ಹೆಲ್ತ್ ಸೆಟ್ ಅಂತ ಕರಿತೇವೆ, ಎಲ್ಲಿ ನಾವು ನ್ಯೂಟ್ರಿಶೇಕ್ ಮತ್ತು ಒಮೆಗಾ 3 ಟ್ಯಾಬ್ಲೆಟನ್ನು ಇನ್ಕ್ಲೂಡ್ ಮಾಡ್ತೀವಿ. ನ್ಯೂಟ್ರಿಶೇಕ್ ನೀವು ಯಾವುದಾರೋ ಫ್ಲೇವರ್ ತೊಗೋಬೋದು. ಪ್ಲಸ್ ಏನಾಗುತ್ತೆ, ನಿಮಗೆ ಆ ಕಾಂಬೋ ಯಾವಾಗ ನೀವು ಆರ್ಡ್ರ್ ಮಾಡ್ತೀರಾ ಆವಾಗ ನಿಮಗೆ 5% ಎಕ್ಸ್ಟ್ರಾ ಇಮಿಡಿಯೇಟ್ ಪ್ರಾಫಿಟ್, ಅಂದರೆ ಏನು 25% ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ಪ್ಲಸ್ 30 ಬಿಸ್ನೆಸ್ ಪಾಯಿಂಟ್ಸ್ ನಿಮಗೆ ಎಕ್ಸ್ಟ್ರಾ ಸಿಗುತ್ತೆ. ಸೊ ನೀವು ಇಂಡಿವಿಜುವಲ್ ಆಗಿ ತರಿಸಿದ್ರೆ 70 ಆಗುತ್ತೆ, ಬಟ್ ನೀವು ಯಾವಾಗ ಕಾಂಬೋ ತರಿಸ್ತೀರಾ ಆವಾಗ ನಿಮಗೆ 100 ಬಿಸ್ನೆಸ್ ಪಾಯಿಂಟ್ಸ್ ಬರುತ್ತೆ. ಸೊ ನಿಮ್ಮ ಬಿಸ್ನೆಸ್ ಕೂಡ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ದಿಸ್ ಈಸ್ ಒನ್ ಕಾಂಬೋ. ನೆಕ್ಸ್ಟ್ ಬರುತ್ತೆ ಹೆಲ್ತ್ ಸೆಟ್ ಟ್ರಯೋ. ಸೊ ಇದಕ್ಕೆ ನಾವು ಕರಿತೇವೆ ವೆಲ್ ಬೀಯಿಂಗ್ ಸೆಟ್. ಅದು ಹೆಲ್ತ್ ಸೆಟ್, ಇದು ವೆಲ್ ಬೀಯಿಂಗ್ ಸೆಟ್. ಸೊ ಹೆಲ್ತ್ ಬೀಯಿಂಗ್ ಸೆಟ್ಟಲ್ಲಿ ಇರೋದು 3 ಪ್ರಾಡಕ್ಟ್ಸ್ ಸೇರಿಸ್ಕೊಂಡು, ಅಂದ್ರೇನು ನ್ಯೂಟ್ರಿಶೇಕ್, ಒಮೆಗಾ 3 ಆ್ಯಂಡ್ SBC ಪ್ಲಸ್. ಸೊ ಈ 3 ಟ್ಯಾಬ್ಲೆಟ್ಸ್, ಈ 3 ಐಟಮ್ಸನ್ನು ಸೇರಿಕೊಂಡು ನಾವು ಈ ಕಾಂಬೋನ ಮಾಡಿರೋದು. ಸೊ ಈ ಕಾಂಬೋದು MRP ಏನು ಬರುತ್ತೆ 6597, ಬಟ್ ನಮಗೆ 25% ಡಿಸ್ಕೌಂಟಲ್ಲಿ ಬಂದು 4948 ರೂಪೀಸ್ ಆಗುತ್ತೆ. ಅಡ್ವಾಂಟೇಜ್ ಏನು ಇಲ್ಲಿ, ಆ್ಯಕ್ಚುಲಿ ನಮಗೆ BP ಸಿಗೋದು ಕಮ್ಮಿ ಸಿಗುತ್ತೆ, ಬಟ್ ಇಲ್ಲಿ ನಮಗೆ ಎಕ್ಸ್ಟ್ರಾ BP ಎಷ್ಟು ಸಿಗುತ್ತೆ, 42 ಎಕ್ಸ್ಟ್ರಾ BP ಸಿಗುತ್ತೆ. ಸೊ 98 BP ಬಂದು ನಿಮಗೆ ಯಾವಾಗ ಈ ಸೆಟ್ ತೊಗೋತೀರಾ, ಇಂಡಿವಿಜುವಲಾಗಿ ತೊಗೋತೀರಾ 98 ಬಿಸ್ನೆಸ್ ಪಾಯಿಂಟ್ಸ್ ಬರುತ್ತೆ. ಬಟ್ ನೀವು ಯಾವಾಗ ಇದನ್ನು ಟ್ರೈ ಅಂದ್ರೇನು ಜೊತೆಗೆ ತರಿಸ್ತಿದ್ದ ಹೆಲ್ತ್ ಸೆಟ್ಟನ್ನು, ಆವಾಗ ನಿಮಗೆ ಸಿಗುತ್ತೆ 140 ಬಿಸ್ನೆಸ್ ಪಾಯಿಂಟ್ಸ್. ಆಟೋಮೆಟಿಕ್ಲಿ ನಿಮ್ದು ಏನಾಯಿತು, ಬಿಸ್ನೆಸ್ ಪಾಯಿಂಟ್ಸ್ ನಿಮ್ದು ಹೆಚ್ಚಾಯಿತು. ಸೊ ನಿಮ್ಮದು ಚೆಕ್ಕು ಕೂಡ ಬಿಸ್ನೆಸ್ ಪಾಯಿಂಟ್ ಮೇಲೆ ಬರುತ್ತೆ, ಸೊ ಹೆಚ್ಚು ಬರುತ್ತೆ ಇನ್ಕಮ್. ಸೊ ದಿಸ್ ಈಸ್ ದ ಅಡ್ವಾಂಟೇಜ್ ಆಫ್ ದಿಸ್ ಸೆಕೆಂಡ್ ಸೆಟ್. ಸೊ ಯಾವಾಗ ನಾವು ವೆಲ್ನೆಸ್ ಮೇಲೆ ಕೆಲಸ ಮಾಡ್ತೀವಿ, ವಿ ವರ್ಕ್ ಆನ್ ಸೆಟ್. ಅಂದ್ರೇನು, ಫಸ್ಟ್ ಸೆಟ್ ಇದೆ ಹೆಲ್ತ್ ಸೆಟ್, ಎಲ್ಲಿ ನಮಗೆ 30 ಬಿಸ್ನೆಸ್ ಪಾಯಿಂಟ್ಸ್ ಸಿಗುತ್ತೆ, ನಮ್ಮದು 100 ಪಾಯಿಂಟ್ಸ್ ಆಗುತ್ತೆ ಕಂಪ್ಲೀಟ್, ಎಕ್ಸ್ಟ್ರಾ ಸಿಗುತ್ತೆ 30. ಹೆಲ್ತ್ ವೆಲ್ ಬೀಯಿಂಗ್ ಸೆಟ್ ಅಂದ್ರೇನು, ಹೆಲ್ತ್ ಸೆಟ್ ಟ್ರಯೋ, ಎಲ್ಲಿ ನಮಗೆ 42 BP ಎಕ್ಸ್ಟ್ರಾ ಸಿಗುತ್ತೆ, ಅಂದ್ರೇನು 140 BP ಆಗಿಬಿಡುತ್ತೆ ಒಂದು ಸೆಟ್ ಮೇಲೆ. ಸೊ ಇದರಿಂದ ಏನಾಗುತ್ತೆ, ನಮ್ಮ ಬಿಸ್ನೆಸ್ ಸ್ಟಾರ್ಟ್ ಆಗುತ್ತೆ, ನಮ್ಮ ಬಿಸ್ನೆಸ್ ಮುಂದುವರಿಸ್ಲಿಕ್ಕೂ ಈಸಿ ಆಗುತ್ತೆ. ಸೊ ಇದು 2 ಸೆಟ್ಸ್ ಅವೈಲೇಬಲ್ ಇರೋದು ವೆಲ್ನೆಸ್ಸಿಂದ. ಈಗ ನೋಡೋಣ ನಾವು ವೆಲ್ನೆಸ್ಸಿಂದ ಯಾವ ಥರ ಮಾಡ್ತೀವಿ. ಈಗ ನಾವು ಅರೌಂಡ್ ವೆಲ್ನೆಸ್ ಮತ್ತು ಬೇರೆ ಪ್ರಾಡಕ್ಟ್ಸ್ ಇದ್ದು ಕಂಪ್ಯಾರಿಸನ್ ಮಾಡೋಣ. ಈಗ ಓರಿಫ್ಲೇಮ್ದು ಬೇರೆ ಏನಾದ್ರು ಕಾಂಬೋ ನಾವು ತೊಗೊಂಡು ನಮ್ಮ ಪಾಯಿಂಟ್ಸನ್ನು ಮಾಡ್ತಾಯಿದ್ದೀವಿ ಅಂತಂದರೆ,
5000 ನಿಯರ್ಲಿ ಬಂದುಬಿಡುತ್ತೆ, 4000 ಚಿಲ್ಲರೆ 5000 ಚಿಲ್ಲರೆ ಬರುತ್ತೆ. ಬಟ್ ನಾವು ವೆಲ್ನೆಸ್ ಮೇಲೆ ಮಾಡಿದ್ರೆ 100 ಬಿಸ್ನೆಸ್ ಪಾಯಿಂಟ್ಸಿಗೆ ವಿ ಆರ್ ಓನ್ಲಿ ಸ್ಪೆಂಡಿಂಗ್ 3524, ಅಂದ್ರೇನು 1500 ರುಪೀಸ್ ಡಿಫ್ರೆನ್ಸ್ ಬರ್ತಾ ಇದೆ. ಸೊ ದಟ್ ಈಸ್ ದ ಅಡ್ವಾಂಟೇಜ್ ಆಫ್ ವೆಲ್ನೆಸ್. ನಾವು ಒರಿಫ್ಲೇಮ್ದು ಬಾಕಿ ಪ್ರಾಡಕ್ಟ್ಸ್ ಕಂಪೇರ್ ಮಾಡಿಕೊಂಡು ವೆಲ್ನೆಸ್ ಕಂಪೇರ್ ಮಾಡಿದರೆ ವೆಲ್ನೆಸ್ಸಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಕಮ್ಮಿ ಇರುತ್ತೆ, ಪ್ಲಸ್ ನಮ್ಮದು ಹೆಲ್ತಿಗೂ ಕೂಡ ಬೆನಿಫಿಟ್ ಆಗುತ್ತೆ, ಪ್ಲಸ್ ನಮಗೆ ಪ್ರಾಫಿಟ್ ಕೂಡ ಜಾಸ್ತಿ ಬರುತ್ತೆ. ಈಗ ನಾನು ನಿಮ್ಗೆ ಅಂದೆ ಏನಕ್ಕೆ ವೆಲ್ನೆಸ್ ಅಂತಂದರೆ ನಮಗಿಲ್ಲಿ ಹೈ BP ಪಾಯಿಂಟ್ಸ್, ಬಿಸ್ನೆಸ್ ಪಾಯಿಂಟ್ಸ್ ಇದೆ ನಮಗೆ. ಯಾಕೆ ಅಂತಂದರೆ ನಿಮಗೆ ನಾರ್ಮಲ್ ನಾವು ವೆಲ್ನೆಸ್ ಡಿಫ್ರೆಂಟಾಗಿ ವೆಲ್ನೆಸ್ ತೊಗೊಂಡ್ರೆ ನ್ಯೂಟ್ರಿಷೇಕು, ಒಮೆಗಾ 3 ಅಥವಾ ಬೇರೆ ಏನಾದ್ರು ಪ್ರಾಡಕ್ಟ್ಸ್ ತೊಗೊಂಡ್ರೆ ಸಿಂಗಲ್ ಬಿಸ್ನೆಸ್ ಪಾಯಿಂಟ್ಸ್ ಬರುತ್ತೆ. ಬಟ್ ನೀವು ಇಲ್ಲಿ ಹೆಲ್ತ್ ಸೆಟ್ ಕಾಂಬೋ ತೊಗೊಂಡ್ರೆ ನಿಮಗೆ ಫಸ್ಟ್ ಕಾಂಬೋ ತೊಗೊಂಡ್ರೆ 30 ಬಿಸ್ನೆಸ್ ಪಾಯಿಂಟ್ಸ್ ಎಕ್ಸ್ಟ್ರಾ ಬರುತ್ತೆ. ಸೊ 70 ಇದ್ದಲ್ಲಿ ನಿಮಗೆ 100 ಆಗಿಬಿಡುತ್ತೆ. ಸೆಕೆಂಡ್ ತೊಗೊಂಡಲ್ಲಿ 98 ಇದ್ದರಲ್ಲಿ 42 ಎಕ್ಸ್ಟ್ರಾ ಸಿಕ್ಕಿ 140 ಆಗುತ್ತೆ. ಸೊ ನಿಮ್ಮ ಬಿಸ್ನೆಸ್ ಪಾಯಿಂಟ್ ಕೂಡ ಹೈ ಆಗಿಬಿಡುತ್ತೆ. ಪ್ಲಸ್ ನಿಮ್ಗೆ ಏನಾಗುತ್ತೆ, ಒಂದು ಲಾಯಲ್ ಕಸ್ಟಮರ್ಸ್ ಬರ್ತಾರೆ. ಈಗ ನೀವು ಫಾರ್ ಎಕ್ಸಾಂಪಲ್ ನಿಮ್ಮ ಯಾರಿಗೋ ಗೊತ್ತಿದೆ ನಿಮ್ಮ ಫ್ರೆಂಡಿಗೆ ನೀವು ಒಂದು ಕಾಸ್ಮೆಟಿಕ್ ಅಂತಂದ್ರೆ ಒಂದು ಪೌಡ್ರ್ ಡಬ್ಬಿ ಕೊಟ್ರಿ, ಪೌಡ್ರ್ ಟಾಲ್ಕ್ ಕೊಟ್ರಿ. ಸೊ ದಟ್ ಪೌಡ್ರ್ ಡಬ್ಬಿ 2-3 ತಿಂಗಳ ಬರ್ಬೋದು. ಸೊ ಹೀ ಈಸ್ ನಾಟ್ ಯುವರ್ ಲಾಯಲ್ ಕಸ್ಟಮರ್. 2 ತಿಂಗಳ ಗ್ಯಾಪ್ ಆದಮೇಲೆ ಬರ್ತಾರೆ. ಬಟ್ ಅದೇ ನೀವು ವೆಲ್ನೆಸ್ ಕೊಟ್ಟರೆ ಏನಾಗುತ್ತೆ, ಹಿಸ್ ಹೆಲ್ತ್ ವಿಲ್ ಬಿ ಇಂಪ್ರೂವ್ಡ್. ಸೊ ಹಿ ವಿಲ್ ಕಮ್ ನೆಕ್ಸ್ಟ್ ಮಂತ್ ಆಲ್ಸೋ. ಈ ಮಂತು ಕೊಟ್ಟಿದ್ದೀರ, ನೆಕ್ಸ್ಟ್ ಮಂತು 100 ಪಾಯಿಂಟ್ಸ್ ಬರುತ್ತೆ, ಅದ್ರ ನೆಕ್ಸ್ಟ್ ಮಂತು 100 ಪಾಯಿಂಟ್ಸ್ ಬರುತ್ತೆ. ಪ್ಲಸ್ ಅವನ ಜೊತೆಗೆ ಎಕ್ಸ್ಟ್ರಾನೂ ಬರ್ತಾರೆ, ಅವ್ರ ಫ್ಯಾಮಿಲಿ ಮೆಂಬರ್ಸ್ ಬರ್ತಾರೆ, ಅವ್ರ ಫ್ರೆಂಡ್ಸ್ ಕೂಡ ಬರ್ತಾರೆ. ಸೊ ಒಂದು ಲಾಯಲ್ ಕ್ಲೈಂಟ್ಸ್ ನಿಮ್ಮದು ಆಗಿಬಿಡುತ್ತೆ ಎವ್ರಿ ಮಂತ್. ಸೊ ದಿಸ್ ಈಸ್ ದ ಅಡ್ವಾಂಟೇಜ್ ಆಫ್ ಒರಿಫ್ಲೇಮ್. ಇಲ್ಲಿ ನೋಡೋಣ. ಈಗ ನೀವು ಒರಿಫ್ಲೇಮ್ದು ಬಿಸ್ನೆಸ್ ಚಾರ್ಟ್ ನಾನು ನಿಮಗೆ ಲಾಸ್ಟ್ ಸ್ಲೈಡಲ್ಲಿ ತೋರಿಸಿದ್ದೆ. ಇಲ್ಲಿ ನೋಡೋಣ. ನೀವೀಗ ಒಬ್ಬರಿಗೆ ಹೆಲ್ತ್ ಸೆಟ್ಟನ್ನು ಮಾಡಿದ್ರಿ, ನೀವು ಹೆಲ್ತ್ ಸೆಟ್ ತೊಗೊಂಡಿದ್ರಿ, ಒಂದು ಪರ್ಸನಿಗೂ ಕೂಡ ಹೆಲ್ತ್ ಸೆಟ್ ತೋರಿಸಿದ್ರಿ. ಸೊ ನಿಮ್ಮದು ಪಾಯಿಂಟ್ ಎಷ್ಟಾಯಿತು, 100 + 100 200. ಸೊ ಆಟೋಮೆಟಿಕ್ಲಿ ಯು ವಿಲ್ ಗೋ ಫಾರ್ 3%. ಹಾಗೆ ನೀವು 3 ಜನರಿಗೆ ಕೂಡ ಕೊಟ್ರಿ, ನಿಮ್ಮದು ಪ್ಲಸ್ 3 ಜನರದ್ದು ಸೇರಿಸ್ಕೊಂಡು ಯು ಗೆಟ್ 600 ಪಾಯಿಂಟ್ಸ್. ನಿಮ್ಮದು 200 ಪ್ಲಸ್ ಆರ್ 400 600 ಆಯಿತು. ಪ್ಲಸ್ ಅದೇ ನೀವು ಕಂಟಿನ್ಯೂಯಸ್ ಮಾಡ್ತಾ ಹೋದರೆ ಯು ವಿಲ್ ಗೆಟ್ ಡಬಲ್ ಅಮೌಂಟ್. ಸೊ ಈ ಥರ ನೀವು ಭಾಳ ಬೇಗ ನಿಮ್ಮ ಲೆವೆಲನ್ನು ಮುಟ್ತಾ ಹೋಗ್ತೀರಾ, ಆ್ಯಂಡ್ ಯು ವಿಲ್ ಗೋ ಟು ದ ಫಾಸ್ಟರ್ ಲೆವೆಲ್ಸ್ ನೀವು ಮುಟ್ತಾ ಹೋಗ್ತೀರಾ. ಸೊ ಇದು ಅಡ್ವಾಂಟೇಜ್. ಸೊ ಇದರಿಂದ ಏನಾಗುತ್ತೆ, ನೀವು ಒಂದು ವೆಲ್ನೆಸ್ ಮೇಲೆ ಬಿಸ್ನೆಸ್ ಕೂಡ ಬಿಲ್ಡ್ ಮಾಡಬಹುದು. ಪ್ಲಸ್ ನಿಮಗೆ ಒಂದು ಲಾಯಲ್ ಕಸ್ಟಮರ್ ಸಿಗ್ತಾರೆ, ಯಾರು ಕಂಟಿನ್ಯೂಸ್ಲಿ ಎವ್ರಿ ಮಂತ್ ಯು ವಿಲ್ ಟೇಕ್ ದ ಥಿಂಗ್. ಪ್ಲಸ್ ನಿಮ್ಮದು ಹೆಲ್ತ್ ಕೂಡ ಆಗುತ್ತೆ, ನೀವು ಒಂದು ಹೆಲ್ದಿ ಸೊಸೈಟಿನ ಬಿಲ್ಡ್ ಮಾಡ್ತೀರಾ ನಿಮ್ಮ ಅರೌಂಡ್. ಸೊ ಯಾವುದು ನಿಮ್ಮ ಬಿಸ್ನೆಸ್ಸಿಗೂ ಕೂಡ ಹೆಲ್ಪ್ ಆಗುತ್ತೆ, ಪ್ಲಸ್ ನಿಮ್ಮ ಹೆಲ್ತಿಗೂ ಕೂಡ ಹೆಲ್ಪ್ ಆಗುತ್ತೆ, ಪ್ಲಸ್ ನಿಮ್ಮದು ಟೈಟಲ್ಸ್ ಅಚೀವ್ ಆಗುತ್ತೆ. ನೀವು ಆದಷ್ಟು ಬೇಗ ನಿಮ್ಮ ಕನಸುಗಳನ್ನು ಒರಿಫ್ಲೇಮ್ ಥ್ರೂ ನನ್ಸನ್ನು ಮಾಡ್ಬೋದು. ಸೊ ದಿಸ್ ಈಸ್ ದ ಅಡ್ವಾಂಟೇಜ್ ಆಫ್ ಒರಿಫ್ಲೇಮ್ ವೆಲ್ನೆಸ್ ಬಿಸ್ನೆಸ್ ಅಪಾರ್ಚುನಿಟಿ. ಸೊ ಈಗ ನಾವು ನಿಮಗೆ ವೆಲ್ಕಮ್ ಮಾಡ್ತೀವಿ ಒರಿಫ್ಲೇಮ್ದು ಸೆಲಿಬ್ರೇಷನಲ್ಲಿ. ಅಂದರೆ ಏನು, ನೀವು ಈಗ ಇದನ್ನು ವೆಲ್ನೆಸ್ ಬಗ್ಗೆ ಇಷ್ಟೆಲ್ಲ ತಿಳ್ಕೊಂಡಿದ್ದೀರಾ, ಮುಂದೆ ತಿಳ್ಕೊತೀರಾ. ಬಿಕಾಸ್ ಅವರ್ ಸೆಷನ್ಸ್ ವಿಲ್ ಬಿ ಗೋಯಿಂಗ್ ಆನ್ ಡೈಲಿ ವೆನಸ್ಡೇಸ್ ಆಗುತ್ತೆ. ಇನ್ಸ್ಟಾಗ್ರಾಮ್ ಮೇಲೆ ನಮ್ಮ ಸೆಷನ್ಸ್ ಆಗ್ತಾ ಇರುತ್ತೆ. ಸೊ ಅಲ್ಲಿ ನಾವು ಡಿಫ್ರೆಂಟ್ ಹೆಲ್ದಿ ಐಟಮ್ಸನ್ನು ಯಾವ ಥರ ಮಾಡ್ಬೋದು ಅಂತ ನೋಡ್ತೀವಿ. ಸೊ ಇದೆಲ್ಲ ನಾವು ಕಲಿಸ್ಕೊಡ್ತಾ ಹೋಗ್ತೀವಿ. ಸೊ ನಿಮಗೆ ವೆಲ್ಕಮ್ ಇದೆ ಹೊಸದು ವರ್ಲ್ಡಲ್ಲಿ, ಎಲ್ಲಿ ನಾವು ಹೆಲ್ತ್ ಬಗ್ಗೆ ಭಾಳ ಕಾನ್ಷಿಯಸ್ ಇರ್ತೀವಿ. ಸೊ ಇಲ್ಲಿ ಇಂಡಿಯಾದಲ್ಲಿ ಸೇಲ್ಸ್ ಇರೋದು 70%, ಬಟ್ ಈ ಇಯರ್ ಇಟ್ ಹ್ಯಾಸ್ ಬಿನ್ ಇನ್ಕ್ರೀಸ್ ಟು 75%. ಸೊ ಯಾವ ಥರ ನೀವು ಬಿಸ್ನೆಸ್ಸನ್ನು ಮಾಡ್ಬೋದು ಇಲ್ಲೂ ಕೂಡ ನೀವು ಕಲಿಬೋದು. ಸೊ ಇಲ್ಲಿ ನಾನಂದೆ ನಿಮ್ಮ ಹತ್ರ ನಾವು ಡಿಫ್ರೆಂಟ್ ಪ್ಲ್ಯಾಟ್ಫಾರ್ಮ್ಸ್ ಮೇಲೆ ವರ್ಕ್ ಮಾಡ್ತಾಯಿದ್ದೀವಿ. ಸೊ ಫೇಸ್ಬುಕ್ ಮೇಲೆ ನಮ್ಮದು ಗ್ರೂಪ್ ಇದೆ, ಯೋಗೇಶ್ ಸರ್ ಅಂತ ಇದ್ದಾರೆ. ಅವರು ನಮ್ಮದು ಫಿಟ್ನೆಸ್ ಫ್ರೀಕ್, ವೆಲ್ನೆಸ್ ಫ್ರೀಕ್ ಅವರು. ಸೊ ವೆಲ್ನೆಸ್ದು ಗುರು, ನಮ್ಮದು ಒರಿಫ್ಲೇಮ್ದು ವೆಲ್ನೆಸ್ ಗುರು. ಸೊ ಹೀ ಈಸ್ ದ ಒನ್ ಹೂ ಈಸ್ ಗಿವಿಂಗ್ ಅಸ್ ದ ವೆಬಿನಾರ್ಸ್. ಒಂದು ಕಮ್ಯುನಿಟಿ ಬಿಲ್ಡ್ ಮಾಡಿದ್ದಾರೆ, ಎಲ್ಲಿ ಕಂಟಿನ್ಯೂಯಸ್ ಎವ್ರಿ ಡಿಫ್ರೆಂಟ್ ಡೇಸ್ ಹಿ ವಿಲ್ ಟೇಕ್ ದ ಸೆಷನ್ಸ್. ಎಕ್ಸಸೈಸ್ ಆಗುತ್ತೆ, ಕಾಂಪಿಟೀಷನ್ಸ್ ಆಗುತ್ತೆ, ಹೆಲ್ದಿ ಕಾಂಪಿಟೀಷನ್ಸ್ ಆಗುತ್ತೆ. ಸೊ ಅದೆಲ್ಲ ನಾವು ಇಲ್ಲಿ ತಿಳ್ಕೊಬೋದು. ಇಲ್ಲಿ ಜಾಯ್ನ್ ಆಗಿ ಒಂದು ಕಮ್ಯುನಿಟಿನ ಜಾಯ್ನ್ ಆಗಿ ನಮ್ಮ ಹೆಲ್ತನ್ನು ಪ್ಲಸ್ ನಮ್ಮ ಬಿಸ್ನೆಸ್ಸನ್ನು ಕೂಡ ಇನ್ಕ್ರೀಸ್ ಮಾಡ್ಬೋದು. ಸೊ ದಿಸ್ ಈಸ್ ನಥಿಂಗ್ ಬಟ್
ವೆಲ್ನೆಸ್ ಬೈ ಒರಿಫ್ಲೇಮ್. ಸೊ ಈಗ ನಾನು ನಿಮಗೆ ಇದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನನ್ನು ಕೊಟ್ಟಿದ್ದೇನೆ ನಿಮಗೆ, ಯಾವ ಥರ ವೆಲ್ನೆಸ್ ವರ್ಕ್ ಆಗುತ್ತೆ, ಯಾವ ಥರ ಡಿಫ್ರೆಂಟ್ ಐಟಮ್ಸನ್ನು ವರ್ಕ್ ಆಗುತ್ತೆ. ಸೊ ನಾವು ನಮ್ಮ ಟೀಮಲ್ಲಿ ವರ್ಕ್ ಮಾಡ್ತಾ ಇರೋದು ವೆಲ್ನೆಸ್ ಮೇಲೆ. ಅಂದ್ರೇನು, ಮಿನಿಮಮ್ ಇನ್ವೆಸ್ಟ್ಮೆಂಟ್ ಮಾಡಿ ಮ್ಯಾಕ್ಸಿಮಮ್ ಜನರನ್ನು ನಾವು ಗಳಿಸ್ಕೊಂಡು ನಮ್ಮ ಬಿಸ್ನೆಸ್ಸನ್ನು ಕೂಡ ಇನ್ಕ್ರೀಸ್ ಮಾಡ್ಬೋದು. ಸೊ ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಸೊ ದಿಸ್ ಈಸ್ ದ ಎಂಡ್ ಆಫ್ ದಿಸ್ ಪರ್ಟಿಕ್ಯುಲರ್ ಪ್ರೆಸೆಂಟೇಷನ್ಸ್. ಸೊ ನಿಮಗೆ ಮುಂದೆ ಏನಾದರೂ ಪ್ರಾಬ್ಲಮ್ ಬಂದರೆ ದಯವಿಟ್ಟು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.